व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् नामाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः जन्माद्यस्य तन्मयादितरतश्चार्थेषु विज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदामिता विनिमयो यत्र त्रिसर्गो मृषा धाम्ना स्वेन सदा निरस्तगोकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಭಾಗವತದ ಚಿಂತಕರಿಗೆ ವಂದನೆಗಳು. ಹಿರಣ್ಯಾಕ್ಷನ ವರಾಹ ಚರಿತೆಯ ಕೆಲವು ಮಾಹಿತಿಯನ್ನು ಯಾರೂ ಕೊಡದಿರುವ ದೊಡ್ಡ ಪ್ರಶ್ನೆಯಾಗಿ ಉಳಿದ ಹಿರಣ್ಯಾಕ್ಷ ಸ್ವಯಂಭುವ ಬಂದಿದ್ದಾನೆ, ಇನ್ನೂ ಸೃಷ್ಟಿಯಾಗಲಿಲ್ಲ, ಅದರ ಎಡೆಯಲ್ಲಿ ನೆಲ ಕುಸಿದಿದೆ ಅಂದಾಗ ದೇವರು ವರಾಹ ರೂಪದಿಂದ ಎತ್ತಿ ಹಿಡಿದ ಅಂತ, ಹಿರಣ್ಯಾಕ್ಷನನ್ನು ಕೊಂದು ಎತ್ತಿ ಹಿಡಿದ ಅಂತ. ಯಾರದು ಹಿರಣ್ಯಾಕ್ಷ ಅಂತ ಪರೀಕ್ಷಿತ ರಾಜ ವಿವರಿಸಲು ಕೇಳಿಕೊಂಡಾಗ ಅದು ಸನಕಾದಿಗಳಿಂದ ಶಾಪಗ್ರಸ್ತನಾದವ, ದ್ವಿತೀಯ ಗರ್ಭದಲ್ಲಿ ಸಂಜೆ ಹೊತ್ತಿನಲ್ಲಿ ಹುಟ್ಟಿದವ ಅಂತ ಹೇಳಿದರು. ದ್ವಿತೀಯ ಯಾರು ಗೊತ್ತಾಗಲಿಲ್ಲ. ದಕ್ಷನ ಮಗಳು. ಯಾರಿಂದ ಹುಟ್ಟಿದ್ದು? ಕಶ್ಯಪರಿಂದ. ಕಶ್ಯಪರು ಯಾರು? ಮರೀಚಿಯ ಮಕ್ಕಳು. ಮರೀಚಿಗೆ ಮದುವೆ ಆದದ್ದು ಯಾರಿಂದ? ಮರೀಚಿಗೆ ಹೆಣ್ಣು ಕೊಟ್ಟವರು ಯಾರು? ದೇವಹೂತಿಯ ಕರ್ದಮನ ಮಗಳು ಕಲಾ ಅಂತ ಅನ್ನುವವಳು. ದೇವಹೂತಿ ಯಾರು? ಸ್ವಯಂಭುವನ ಮಗಳು. ಎಲ್ಲ ಸ್ವಯಂಭೂ ಇನ್ನೂ ಸಹ ಸೃಷ್ಟಿಯಲ್ಲಿ ನಿಂತಿದ್ದಾನೆ, ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದವ. ನೀವು ಸ್ವಯಂಭುವಿನ ಮಗಳು, ಅವಳು ಕರ್ದಮನ ಹೆಂಡತಿಯಾಗಿ ಅಲ್ಲಿಂದ ಹುಟ್ಟಿದ ಮಗಳು, ಅವಳು ಕಶ್ಯಪನ ಹೆಂಡತಿಯಾಗಿ ಅಲ್ಲಿಂದ ದ್ವಿತೀಯಲ್ಲಿ ಬಂದು ಇದೆಂತ ಕತೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು. ಆಗ ಆಚಾರ್ಯರು, ಮಧ್ವಾಚಾರ್ಯರು ಒಬ್ಬರೇ ಭಾಗವತಕ್ಕೆ ಇವತ್ತು ಬದುಕಿ ಉಳಿದಿರುವ ಹೆಸರು ಇಲ್ಲದ 50-60 ಟಿಪ್ಪಣಿಗಳು, ಟೀಕೆಗಳು, ವ್ಯಾಖ್ಯಾನಗಳಿವೆ. ಯಾರು ಮಾತಾಡಲಿಲ್ಲ ಈ ವಿಷಯದ ಬಗ್ಗೆ. ಸ್ವಲ್ಪ ಮಾತಾಡಿದವರು ಹೇಳಿಬಿಟ್ರು, ವೇದವ್ಯಾಸರಿಗೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದರು. ಅದು ಸುಲಭ, ಖುಷಿಯಾಗತ್ತೆ. ಒಮ್ಮೆ ಕತೆ ಬರೆಯುವಾಗ ಹೇಗೆ ಬರೆದಿದ್ದಾರೆ ಗೊತ್ತಿಲ್ಲ, ಮತ್ತೊಮ್ಮೆ ಬರೆದಾಗ ಏನೋ ಅರ್ಥ ಆಗದೆ ಹೋಗಿದೆ ಅಂತ. ವಿಷಯ ಹಾಗಲ್ಲ. ಇಬ್ಬರು ಹಿರಣ್ಯಾಕ್ಷರಿದ್ದಾರೆ, 2 ಬಾರಿ ವರಾಹ ಅವತಾರ ಆಗಿದೆ. ಇವತ್ತು ನಾವು 7ನೆಯ ಮನ್ವಂತರ ವೈವಸ್ವತದಲ್ಲಿದ್ದೇವೆ. ಸ್ವಯಂಭುವನ ಕತೆ ಹೇಳುವುದು ಮೊದಲ ಮನ್ವಂತರಕ್ಕೆ. ಒಂದು ಮನ್ವಂತರಕ್ಕೂ ಅಧಿಕಾರ ಅವಧಿ ನೋಡಿಕೊಂಡಾಗ 71 ಮಹಾಯುಗ ಚಕ್ರಗಳಾಗ್ತವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದು 4 ಯುಗಗಳನ್ನು ಮಹಾಯುಗ ಅಂತೇವೆ. ಇದು 71 ಬಾರಿ ತಿರುಗಬೇಕು. ಮನ್ವಂತರಂ ಮನೋರ್ಭುಂಕ್ತೆ ಸಾಧಿಕಾಹಿ ಏಕಸಪ್ತತಿ ಅಂತ. ಒಂದು ಸ್ವಲ್ಪ ಹೆಚ್ಚು 71 ಯುಗ ಚಕ್ರ ಅಂತಾರೆ. ಒಂದು ಸ್ವಲ್ಪ ಹೆಚ್ಚು ಅಂದರೆ ಎಂಥದ್ದು ಅದು ಗೊತ್ತಿಲ್ಲ ಮತ್ತೆ ಯಾರಿಗೂ. ಮತ್ತೆ ಲೆಕ್ಕ ಮಾಡೋದು, 14ರಿಂದ ಭಾಗಿಸುವುದು ಎಲ್ಲ ಶುರು ಮಾಡ್ತಾರೆ. ಆ ಸ್ವಲ್ಪ ಹೆಚ್ಚು ಎನ್ನುವ ಲೆಕ್ಕವನ್ನು ಕೊಟ್ಟದ್ದು ಮಧ್ವಾಚಾರ್ಯ ಮಾತ್ರವೇ. ಸಾಧಿಕಾಹಿ ಏಕಸಪ್ತತಿ ಅನ್ನುವಲ್ಲಿ 18 ಲಕ್ಷಕಂ ಅಂತಾರೆ. 18.5 ಲಕ್ಷ ಅಂತ ಕೂಡಿಸ್ಲಿಕ್ಕೆ. ಇವತ್ತು 100 ಜ್ಯೋತಿಷ್ಯ ಗ್ರಂಥಗಳಿವೆ ಕಾಲದ ಬಗ್ಗೆ ಮಾತಾಡುವವುಗಳು. ಅದರಲ್ಲಿ ನಿರ್ಣಯದ ವ್ಯವಸ್ಥೆ ಇಲ್ಲ. ಮನ್ವಂತರರು 71 ಮಹಾಯುಗ ಚಕ್ರಗಳಾದ ನಂತರ ಎಷ್ಟು ಎನ್ನುವುದಕ್ಕೆ ಕರಾರುವಾಕಾದ ಪ್ರಾಮಾಣಿಕವಾದ ಲೆಕ್ಕಾಚಾರ, ಪ್ರಮಾಣಬದ್ಧವಾದ ಲೆಕ್ಕಾಚಾರ ಎಲ್ಲ ಅದು ಇರುವುದು ಬದುಕಿ ಉಳಿದಿರುವ ಒಂದೇ ಒಂದು ಕೃತಿ ಅಂದರೆ ಮಧ್ವಾಚಾರ್ಯ ಕೃತಿಯಲ್ಲಿ ಮಾತ್ರ. 18.5 ಲಕ್ಷ ಕೂಡಿಸಬೇಕು ಅಂತ. ಮತ್ತು 20,000 ವರ್ಷ ಒಟ್ಟು ಬಾಕಿ ಇರುತ್ತದೆ. ಅದು ಒಬ್ಬ ಮನ್ವಂತರಕ್ಕೂ ಇನ್ನೊಬ್ಬ ಮನ್ವಂತರಕ್ಕೂ ಬರುವ ಮಧ್ಯದಲ್ಲಿನ ಮನ್ವಂತರ ಪ್ರಳಯ ಕಾಲ. ಬ್ರಹ್ಮನ ದಿನದಲ್ಲಿ ಬರತಕ್ಕಂಥ ಒಂದು ಪ್ರಳಯ, ದಿನಕಲ್ಪ ಪ್ರಳಯ. ಒಂದು ಬ್ರಹ್ಮ ಹೋಗಿ ಇನ್ನೊಂದು ಬ್ರಹ್ಮ ಬರತಕ್ಕಂತಹ ಪ್ರಳಯ, ಅದು ಮಹಾಪ್ರಳಯ. ಒಂದು ಮನ್ವಂತರ ಹೋಗಿ ಇನ್ನೊಂದು ಒಂದು ದಿನದಲ್ಲಿ. ಇದು 14 ಮನುಗಳು ಒಂದು ದಿನದಲ್ಲಿ ಚತುರ್ಮುಖನಿಗೆ ಅಧಿಕಾರಕ್ಕೆ ಬರ್ತಾರೆ. ಒಬ್ಬ ಮನು ಹೋಗಿ ಇನ್ನೊಬ್ಬ ಮನು ಬರುವಾಗ 1-1.5 ಸಾವಿರ ವರ್ಷಗಳ ಕಾಲ, 1300, 1400, 1500 ಹೀಗೆ 3 ವೆರೈಟಿ ಇದೆ. 3 ಕಾಲಗಳಲ್ಲಿ ಮನ್ವಂತರ ಪ್ರಳಯ ಆಗ್ತದೆ.
ಹಾಗೆ ಸ್ವಯಂಭುವ ಮೊದಲು ಮನ್ವಂತರದವ, ಅವನ ಕಾಲದಲ್ಲಿ ಒಬ್ಬ ಹಿರಣ್ಯಾಕ್ಷ ನೆಲವನ್ನು ದೂಡಿದ. ಬ್ರಹ್ಮಜಸ್ತು ಹಿರಣ್ಯಾಖ್ಯ ಪ್ರಥಮಂ ದಂಷ್ಟ್ರಯ ಹತಃ ಸಯೇವ ಪಾರ್ಷದಾವಿಶ್ವ ದ್ವಿತೀಯಂ ಕರ್ಣತಾಡನಾತ್. ಮೊದಲು ಹಿರಣ್ಯಾಕ್ಷ ಹುಟ್ಟಿದ್ದು ಬ್ರಹ್ಮದೇವನಿಂದಲೇ, ಚತುರ್ಮುಖನಿಂದಲೇ. ಅವನು ಬ್ರಹ್ಮನ ಮಗ, ದ್ವಿತೀಯ ಮಗ ಅಲ್ಲ, ಕಶ್ಯಪರ ಮಗ ಅಲ್ಲ, ಅವನು ದೈತ್ಯವೇ. ಅವನು ಸ್ವಯಂಭುವ ಮನ್ವಂತರದಲ್ಲಿ ನೆಲವನ್ನು ಕಕ್ಷೆಯಿಂದ ತಪ್ಪಿಸಿ ತನ್ನ ಅಂಕೆಯಲ್ಲಿ ಭೂದೇವಿಯನ್ನು ಎಳ್ಕೊಂಡು ಬಿಟ್ಟು ಅನ್ಯಾಯ ಮಾಡಿದ. ಆಗ ವರಾಹನಾಗಿ ಭಗವಂತ ಬಂದವ, ಕೋರೆದಾಡೆಯಿಂದ ಅವನನ್ನು ಹೊಡೆದು ಕೊಂದದ್ದು. ಎರಡನೇ ಬಾರಿ 7ನೇ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ ಮತ್ಸ್ಯ ಕೂರ್ಮ ಅವತಾರಗಳ ಆದ ಬಳಿಕ ಮಗದೊಮ್ಮೆ ನೆಲ ಕುಸಿದಾಗ ಮೊದಲು ಅವನೇ ದೂಡಿದ್ದು, ಎರಡನೆಯದ್ದು ನೆಲ ಕುಸಿದತ್ತು ಅಷ್ಟೆ. ಪ್ರಥಮಂ ತೇನ ಮಜ್ಜಿತಾಮ್ ಅಂತ. ವಾಸ್ತವವಾಗಿ ಹಾಗೆ ಆರಂಭದಲ್ಲಿ ಹಿರಣ್ಯಾಕ್ಷ ಬಹಳ ಜೋರಾಗಿ ಭೂಮಿಯನ್ನು ಕಕ್ಷೆ ತಪ್ಪಿಸಿದ. ಮೊದಲನೇ ಬಾರಿ ಕಕ್ಷೆ ತಪ್ಪಿದ್ದು, ಎರಡನೇ ಬಾರಿ ದ್ವಿತೀಯಂ ತೇನ ಮಜ್ಜಿತಾಮ್, ಎರಡನೇ ಬಾರಿ ಹಿರಣ್ಯಾಕ್ಷ ಭೂಮಿಯನ್ನು ನೆಲದಿಂದ ಕುಸಿಸಿಬಿಟ್ಟು. ಹೀಗೆ 2 ರೀತಿಯ ಕತೆ ಉಂಟು ಅಂತ ತೋರಿಸಿಕೊಟ್ರು. ಎರಡನೇ ಹಿರಣ್ಯಾಕ್ಷ ದ್ವಿತೀಯ ಗರ್ಭದಲ್ಲಿ ಬಂದವ, ಅದು ಜಯ ಒಳಗಿದ್ದಾನೆ, ದೇವತೆ ಒಬ್ಬ ಇದ್ದಾನೆ, ದ್ವಾರಪಾಲಕ ಇದ್ದಾನೆ, ಅದು ಶಾಪದ ಕತೆ. ಹೀಗೆ 2 ಕತೆಗಳನ್ನು, ಎರಡನೆಯವನನ್ನು ಮಾತ್ರ ಕೆನ್ನೆಗೆ ಬಾರಿಸಿಕೊಂಡು ಸಾಯುವ ವ್ಯವಸ್ಥೆಯಲ್ಲಿ ವ್ಯತ್ಯಾಸ. ಎರಡನೇದರಲ್ಲಿ ಕರ್ಣ ತಾಡನಾಥ ಅಂತಾರೆ, ಕಿವಿಯ ಪಕ್ಕದಲ್ಲಿ ಕೆನ್ನೆಗೆ ವರಾಹದೇವರು ಹೊಡೆದು ಕೊಂದದ್ದು. ಮೊದಲನೇದ್ದು ಕೋರೆದಾಡಿಯಿಂದ ತಿವಿದು ಕೊಂದದ್ದು. ಹೀಗೆ 2 ಕತೆಗಳ ವ್ಯತ್ಯಾಸ, 2 ಕತೆಗಳ ಕಾಲಘಟ್ಟ, 2 ವ್ಯಕ್ತಿಗಳ ಪರಿಚಯ, ಇದನ್ನೆಲ್ಲ ಪರಿಪೂರ್ಣವಾಗಿ ಕೊಟ್ಟದ್ದು ಮಧ್ವಾಚಾರ್ಯರು. ಅಂದರೆ ಭಾಗವತವನ್ನು ಆಚಾರ್ಯ ಮಧ್ವರ ಪಾಠ ಇಲ್ಲದೆ, ಅವರ ಕೃತಿ ಇಲ್ಲದೆ, ನಿರ್ಣಯ ಇಲ್ಲದೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅರ್ಥ ಮಾಡಬಾರದು ಅಂತಲೂ ಒಂದು ನಿಯಮ ವೇದವ್ಯಾಸರು. ನಾನು ಮೊದಲ ದಿವಸ ಹೇಳಿದ್ದೆ, ಭಾಷೆಗಳ ಚಮತ್ಕಾರ ಅದು ಅಂತ. ಪ್ರೀತೀನಾಂ ಶತಮೇವಚ ಅಂತಾರ, 100 ಗಟ್ಟಲೆ ರೀತಿಯಿಂದ ಕಥೆಯನ್ನು ಬರೆದಿದ್ದಾರಂತೆ. ಅದು ಯಾವುದು ಹೇಳುವುದಿಲ್ಲ ಅವರು ಹೇಗೆ ಅಂತ. ಇದೊಂದು ರೀತಿ, ಮಿಕ್ಸ್ ಮಾಡಿ ಹೇಳೋದೊಂದು ರೀತಿ. ಅವಿವೇಕೇನ ಕುತ್ರಚಿತ್ ಅಂತ ಹೇಳ್ತಾರೆ. ಅವಿವೇಕ ಅಂದರೆ ತಲೆ ಸರಿ ಇಲ್ಲದೆ ಅಂತ ಅರ್ಥ ಅಲ್ಲ, ವಿವೇಕ ಇಲ್ಲದೆ ಅಂತ ಅರ್ಥ ಅಲ್ಲ. ವಿವೇಕ ಅಂದರೆ ವಿಭಾಗ ಅಂತ ಅರ್ಥ. ನತು ವಿವಿಚ್ಯ ಉಚ್ಯಂತೆ ಇತ್ಯರ್ಥ ಅಂತಾರೆ. ಪ್ರತ್ಯೇಕ ಮಾಡಿ ಹೇಳುವುದಿಲ್ಲ, ಮಿಕ್ಸ್ ಮಾಡಿ ಹೇಳ್ತಾರೆ ಕತೆ. ಜನರಿಗೆ ಕನ್ಫ್ಯೂಸ್ ಆಗಲಿ ಅಂತ, ಪಾಠ ಕೇಳಿಕೊಂಡು ಕಲೀಲಿ, ಸುಮ್ಮನೆ ಅನುವಾದ ಓದಿ ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಬಹಳ ಚೆನ್ನಾಗಿ. ಅಂದರೆ ಕಥೆಯು ಒಂದು ದೊಡ್ಡ ಸಾಧನೆ, ಯಥಾರ್ಥವಾದ ಅರಿವು ಅದು ಸಾಧನೆಗೆ ಮುಖ್ಯ. ಏನಾದರೂ ಚೂರು ಗೊತ್ತಿದ್ರೆ ಸಾಕು ಅಂದರೆ ಅದು ಪ್ರಯೋಜನ ಇಲ್ಲ ಅಂತಾರೆ. ಚೂರು ತಿಂದರೆ ಸಾಕು, ಹೇಗೆ ತಿಂದರೂ ಸಾಕು ಅಂದರೆ ಸ್ವಲ್ಪ ವೈದ್ಯರು ಇರ್ತಾರೆ ಅಂತ. ಸಿದ್ಧಾಂತ ವಿಷಯದಲ್ಲಿ ವೈದ್ಯರು ಇರುವುದಿಲ್ಲ, ತಲೆ ಮತ್ತೆ ಸರಿಯಾಗುವುದಿಲ್ಲ, ತಪ್ಪು ಮುಂದುವರಿತಾ ಹೋಗ್ತದೆ, ಮತ್ತೆ ಅದೇ ಸರಿ ಅಂತ ಅನಿಸ್ತದೆ, ಮತ್ತೆ ಬದಲಾಯಿಸಿಕೊಳ್ಳುವುದಿಲ್ಲ. ಬದಲಾಯಿಸಿಕೊಳ್ಳಲಿಕ್ಕೆ ಮತ್ತೆ ಪ್ರಿಸ್ಟೇಜ್ ಪ್ರಶ್ನೆ ಬರ್ತದೆ ಕೆಲವೊಂದು. ನಾನಿವಾಗ ನಿಮಗೆ ಹೇಳಿದ ಹಾಗೆ ನವಗ್ರಹಗಳಿವೆ. ಗ್ರಹಯಜ್ಞಂ ಸಮಾರಭೇತ್ ಅಂತಾರೆ, ಸಮಾಚರೇತ್ ಅಂತಾರೆ, ಗ್ರಹ ಸಂತೋಷ್ಟವ್ಯ ಅಂತ ಹೇಳ್ತಾರೆ. ಯಾವ್ಯಾವುದೋ ಕರ್ಮಾಂಗಗಳಲ್ಲಿ, ಪ್ರತಿಷ್ಠೆಗಳಲ್ಲಿ, ಉತ್ಸವಗಳಲ್ಲಿ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ, ಅದು ಇನ್ಯಾವುದೋ ಸಂಧಿ ಹೊತ್ತುಗಳಲ್ಲಿ ಎಲ್ಲ ಆಯುಷ್ಯ ವ್ಯವಸ್ಥೆಗೆಲ್ಲ ಗ್ರಹಗಳಿಗೆ ಪ್ರೀತಿ ಮಾಡಬೇಕು ಅಂತ. ಗ್ರಹಗಳು ಯಾರು, ಹೇಗೆ ಪ್ರೀತಿಸುವುದು ಅದೆಲ್ಲ ಅಲ್ಲಿ ಇರುವುದಿಲ್ಲ, ಅವ್ರು ಹೇಳೋದಷ್ಟೇ ಮುಂದುವರಿಸ್ತಾರೆ. ವಿವಾಹ ಪ್ರಕರಣ ಬಂದಾಗ ಗ್ರಹಯಜ್ಞ ಆಗಬೇಕು ಹೇಳುತ್ತಾರೆ, ಅವರೇನು ಪ್ರತ್ಯೇಕವನ್ನು ಕೊಡುವುದಿಲ್ಲ, ಇನ್ನು ಬೇರೆ ಕಡೆ ನೀವು ಹುಡುಕ್ಬೇಕು. ಹಾಗೆ ಬೇರೆ ಯಾರು ತೋರಿಸಿಕೊಟ್ಟ ಗ್ರಹಗಳು ಯಾರು, ಅವರ ಮಂತ್ರಗಳೇನು, ಅವರ ಬಣ್ಣ ಏನು, ಅವರ ಜಾಗ ಏನು, ಅವರ ಸಿದ್ಧಾಂತ ಹೇಗೆ ಎಲ್ಲ ತಿಳಿಸ್ತಾರೆ. ಅದು ಹುಡುಕ್ಬೇಕು. ಇಷ್ಟು ಹುಡುಕಿಕೊಂಡ್ರು ಗ್ರಹಗಳಿಗೆ ಹೆಂಡತಿ ಯಾರು ಎಲ್ಲ ಹುಡುಕ್ಲಿಲ್ಲ ಅವರು. ಗ್ರಹಗಳ ಜಾತಿ ಏನು, ಜಾತಿ ಅಂದರೆ ಎಲ್ಲಿಂದ ಹುಟ್ಟಿದವರು, ಅವರ ತಂದೆ ತಾಯಿಗಳೇನು, ಅದು ಯಾವ ಪುಸ್ತಕಗಳಲ್ಲಿ ಗ್ರಹಯಜ್ಞ ಪೂಜೆ ಮಾಡೋದ್ರಲ್ಲಿ ಇಲ್ಲ ಈಗ. ಆದರೂ ಅಷ್ಟಕ್ಕಾದರೂ ಸಿಗ್ತದೆ. ಮತ್ತೆ ಎಲ್ಲೋ ಕೂತ್ಕೊಳ್ಳಿಕ್ಕೆ ಎದುರು ಕೂತ್ಕೊಳ್ಳೋದಿಲ್ಲ ಅವರು. ಗುರುಗಳು ನೀವು ಬೃಹಸ್ಪತಿ ಆಚಾರ್ಯ ಇದ್ದು, ಗುರುವಾರ ದೇವತೆ ಬನ್ನಿ ಎದುರಲ್ಲಿ ಕೂತ್ಕೊಳ್ಳಿದ್ರೆ ಅವ್ರು ನನ್ನ ಜಾಗದಲ್ಲ, ಬೇರೆ ಜಾಗ ಅಂತ. ಎದುರಲ್ಲಿ ಶುಕ್ರಾಚಾರ್ಯ ಇದ್ದು ಪೂರ್ವ ದಿಕ್ಕಿನಲ್ಲಿ, ನನ್ನದು ಹಳದಿ ಮನೆ ಇದೆ, ಅದು ಜಾಗ ನನ್ನದು ಅಂತ. ಹೀಗೆ ಒಬ್ಬೊಬ್ಬರಿಗೆ ಅವರದ್ದೇ ಆಗಿರತಕ್ಕ ಸ್ಥಾನ, ಮಾನ, ಬಣ್ಣ, ಭೇದ ಎಲ್ಲ ಇದೆ. ಅದೇ ರೀತಿಯಾಗಿ ಅಷ್ಟಗೊಲ್ಲ ನಾಗಗಳಿಗೂ ಇವೆ. ನಾಗಾಷ್ಟಕಂ ಸಮಭ್ಯರ್ಚ್ಯ ನಾಗದಷ್ಟೋ ಭವೆನ್ನರ ಎಲ್ಲ ಹೇಳಿಕೊಂಡು ಬಹಳಷ್ಟು ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ ಅವುಗಳ ಪರಿಚಯ ಮಾಡಿಸ್ತಾರೆ. ಆದರೆ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ, ನಾಗಮಂಡಲ, ನಾಗಬಲಿ, ಸುಮಾರು ಪೂಜೆಗಳಾಗ್ತವೆ. ಆದರೆ ಯಾವ ನಾಗಗಳು, ಎಲ್ಲಿ ಜಾಗ, ಎಲ್ಲಿ ಮಂಡಲ, ಏನು ಬಣ್ಣ, ಏನು ದಿಕ್ಕು ಎಲ್ಲ ಇಲ್ಲ. ಇವತ್ತಿನವರೆಗೆ ಇರಲಿಲ್ಲ. ಎಲ್ಲ ಕರೀತಾರೆ, ಕೆಲವರು ಕರೆಯುವುದಿಲ್ಲ ಎಲ್ಲರನ್ನು. ಕೆಲವು ಬರ್ತಾವೆ, ವಾಸಿಗೆ ಕರೆದ್ರೆ ಬರ್ತಾನೆ, ತಕ್ಷಕ ಬರ್ತಾನೆ, ಕರ್ಕೋಟಗೆ ಇಲ್ಲ, ಕೆಲವೊಮ್ಮೆ ಪದ್ಮ ಇಲ್ಲ, ಶಂಖಬಾಲ ಇಲ್ಲ, ಯಾವ್ಯಾವ್ದು ಹೆಸರುಗಳು ಉಂಟು ಇಲ್ಲ, ಕರೀತಾರೆ, ಎಲ್ಲಿ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ, ಬಂದು ಕೂತ್ಕೊಳ್ತಾರೆ, ಏನು ಹೋಗ್ತಾರೆ ವಾಪಸ್. ಕರೆದಿದ್ದಾರೆ, ಜಾಗ ಸರಿ ಕೊಟ್ಟಿಲ್ಲ ಅಂತ ಹೋಗ್ತಾರೆ. ಅವರವ್ರ ಜಾಗದಲ್ಲಿ ಮಾತ್ರ ಅವ್ರು ಕೂತ್ಕೊಳ್ಳೋ, ಒಬ್ಬರ ಮೇಲೆ ಒಬ್ಬರು ಕೂತ್ಕೊಳ್ಳೋ ಕ್ರಮ ಇಲ್ಲ. ಶನಿಯನ್ನು ಕರೆದು ಪೂರ್ವ ದಿಕ್ಕಿ ಆಗ್ನೇಯಕ್ಕೆ ಬಾ ಅಂದರೆ ಅಲ್ಲಿ ಆಗುವುದಿಲ್ಲ ಅಂತ, ಅದರ ಜಾಗ ಬೇರೆ. ಹೀಗೆ ಗ್ರಹಗಳಿಗೆ ಯಾರೋ ಸ್ಥಾನಮಾನ ಕೊಟ್ಟು, ಮಣ್ಣನ್ನು ಕೊಟ್ಟು, ಮಣ್ಣ ಕೊಟ್ಟು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ.
ನಾವು ನಡೆಸ್ತಾ ಇದ್ದೇವೆ. ಯಾರು ಮಾಡಿಕೊಟ್ಟದ್ದು ಗೊತ್ತಿಲ್ಲ, ಅಸೆಂಬಲ್ ಅಂತೇವೆ ನಾವು ಅದಕ್ಕೆ. ಸಂಕಲನ ಮಾಡಿಕೊಟ್ಟವರು ಯಾರು ಗೊತ್ತಿಲ್ಲ, ಮಾಡಿದ್ದಾರೆ, ಅದು ನಡೀತಾ ಉಂಟು. ಆದ್ರೆ ಅದರಲ್ಲಿ ಎಲ್ಲ ಅಂಶ ಇಲ್ಲ. ಹೇಳಿದ್ನಲ್ಲ ನಾನು, ಹೆಂಡತಿ ಯಾರು ಅಂತ ಕೇಳಿದರೆ, ಪಕ್ಕನೆ ಕೇಳಿದರೆ ಚಂದ್ರನಿಗೊಂದು ಅರ್ಘ್ಯ ಕೊಟ್ಟವರಿಗೆ ಕೆಲವರಿಗೆ ಗೊತ್ತುಂಟು, ರೋಹಿಣಿ ಸಹಿತಾಯ ಅಂತ. ಸೂರ್ಯನ ಹೆಂಡತಿ ಯಾರು ಕೇಳಿದರೆ ಪೂಜೆ ಮಾಡುವಾಗ, ಸೂರ್ಯನ ಹೆಂಡತಿ ಕೆಲವರಿಗೆ ಸ್ವಲ್ಪ ನೆನಪಿರುತ್ತದೆ, ಹೋಗಲಿ ಬುಧ, ಗುರು, ಶುಕ್ರ, ಅವರ ಗೋತ್ರ ಒಂದು ಹೇಳಿಕೊಳ್ಳುತ್ತಾರೆ. ತಂದೆ ಯಾರು, ತಾಯಿ ಯಾರು ಗೊತ್ತಿಲ್ಲ, ಹೇಳುವುದಿಲ್ಲ. ಮಕ್ಕಳು ಯಾರು ಅದು ಗೊತ್ತಾಗುವುದಿಲ್ಲ. ಹಾಗೆ ಇದು ಇಲ್ಲದ ಅಂಶಗಳು ಪೂಜೆಯಲ್ಲಿ ನಡೆದು ಹೋಗ್ತದೆ. ಯಾರು ಒಂದೊಮ್ಮೆ ಯಜಮಾನ ಕೇಳಿದ್ರು ಪಕ್ಕಕ್ಕೆ, ಅದು ಮತ್ತೆ ನೋಡುವ ಅಂತ ಹೇಳಿಕೊಂಡು ಆರಿಸಿಕೊಂಡು ಹೋಗುವುದು. ಹಾಗೆ ನಾಗಗಳಿಗೆ ಯಾವ ಜಾಗ ಏನು ಎಲ್ಲ ತಂದು ಕೊಟ್ಟವ ನಾನು ತಂದಿದ್ದೇನೆ. ಒಂದು 40 ಕಡೆಯ ಪ್ರಮಾಣಗಳನ್ನು ನೋಡಿ ಏಕಪ್ರಕಾರ ಒಂದೇ ವ್ಯವಸ್ಥೆ ಮಾಡಿ ನಾಗ ಸಮೀಕ್ಷಾ ಅಂತ ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೇನೆ. ಸರ್ಕಾರಕ್ಕೆ ಎಚ್ಚರ ಆಯಿತು, ಅದು ಡಿಲೀಟ್ ಪದವಿ ಕೊಟ್ಟಿದ್ದು ವಿಷಯ ಬೇರೆ. ಆದರೆ ಜನಕ್ಕಿನ್ನೂ ಎಚ್ಚರ ಆಗಲಿಲ್ಲ. ಅವು ಎಂಚು ನಾಗಳು ಬಣ್ಣ ಬೊಕ್ಕಡೆ ದುಂಬು ತಿಂಜು ಒಂದೊಂದು ಬರ್ತೀಯಾ ಎಲ್ಲ ಹೇಳೋದಾಗಿ ಹಿಂದಿನಿಂದ ಮಾಡಿದ್ದಿಲ್ವೋ ಅಂತ. ಹಿಂದಿನಿಂದ ಮಾಡಿದ್ದು ತಪ್ಪಿದೆ ಅಂತ ಹೇಳಿದರೆ ಸರಿ ಮಾಡಿಕೊಳ್ಳಿಕ್ಕೆ ಬೋಧ ಬರಬೇಕಲ್ಲ, ಎಚ್ಚರ. ಅದನ್ನು ಆಚಾರ್ಯ ಮತ್ತವರು ಭಾಗವತದ ಬಗ್ಗೆ ಅಷ್ಟು ಸಮನ್ವಯ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟರು. ಅದೇನು ಬಹಳ ಬೃಹತ್ತಾಗಿ ತಲೆಯಲ್ಲಿ ಭಾರ ಆಗುವಷ್ಟೇನು ಹಾಕಲಿಲ್ಲ. ಅಲ್ಲಲ್ಲಿ ಬೇಕಾದ ತುಣುಕುಗಳನ್ನು ಮಾತ್ರ ಸರಿದಾರಿಗೆ ತರಲಿಕ್ಕೆ, ಎಚ್ಚರ ಆಗಲಿಕ್ಕೆ ತಪ್ಪಿದ್ದಂತ ತೋರಿಸಿಕೊಟ್ರೆ ನೋಡುವವರೇ ಇಲ್ಲ. ನೋಡದೇ ಸಪ್ತಾಹಗಳು 1000 ಆಗ್ತಾ ಇರ್ತವೆ ಎಲ್ಲ ಕಡೆ. ವಿಚಿತ್ರ ಅಂದಾಗೆ. ಹೀಗೆ ಬಹಳ ಅದ್ಭುತವಾದ, ಅಂದರೆ ಕಥೆಯ ಹಂದರದಲ್ಲಿ ದೇವರ ಬಗ್ಗೆಯೇ ನಮಗಿನ್ನೂ ಸಹ ಅಜ್ಞಾನಕ್ಕಿಂತ ಹೆಚ್ಚು ವಿಪರೀತ ಜ್ಞಾನ, ತಪ್ಪು ಕಲ್ಪನೆ ಇದೆ. ತಿದ್ದಿಕೊಳ್ಳಿಕ್ಕೆ ಅಂದರೆ ಮದ್ದಿನಾಗಲ್ಲ ಇದು, ಅಥವಾ ಊಟದಾಗಲ್ಲ. ಊಟದಲ್ಲಿ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮರುದಿನವೇ ಜ್ವರ ಬರ್ತದೆ, ವಾಂತಿ ಆಗ್ತದೆ, ಮಾತ್ರೆ ತಗೊಂಡು ಸರಿ ಆಗ್ತದೆ. ಕಿವಿಯೊಳಗೋದದ್ದಕ್ಕೆ ಸರಿಯಾಯಿತು ಇಲ್ಲ ಏರು ಹೇಳೋದು, ತಪ್ಪು ಒಳಗೋದ್ರು ಗೊತ್ತೇ ಆಗೋದಿಲ್ಲ, ತಲೆ ಹಾಳಾದರೂ ಅರ್ಥ ಆಗುವುದಿಲ್ಲ, ಜನ್ಮಾಂತರದವರೆಗೆ ಹೋಗುವುದಿದ್ರೂ ನಾವು ಎಚ್ಚರ ಆಗುವುದಿಲ್ಲ. ಹಾಗೆ ಬಹಳ ಚೆನ್ನಾಗಿ ಆಚಾರ್ಯರು ಆ ಕಾಲದಲ್ಲಿ ನಿಂತು ಪುರಾಣ ಸ್ಥಾನ ಬಾಂತಾನ ಮಭಾಷಾ ತ್ರೈವೇದಿನ ಭವತಾ ಸುಸಖಾಚಕ್ರೇ ಶ್ರೀ ಭಾಗವತ ನಿರ್ಣಯ ಅಂತ. ಗೊಂಡಾರಣ್ಯದಲ್ಲಿ ದಿಕ್ಕುದೇಶ ಇಲ್ಲದೆ ಅಲಿಯುತ್ತಿರುವ ವ್ಯಕ್ತಿಗೆ ಒಬ್ಬ ಒಳ್ಳೆ ಗೈಡ್ ಸಿಕ್ಕಿ, ಇಂಥ ಊರಿಗೆ ಇದು ಹೋಗ್ತದೆ ದಾರಿ, ಇಲ್ಲಿ ಬರಬೇಕು ನೀನು, ಇಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಿ ಇರ್ತವೆ, ಇದು ತಪ್ಪಿಸಿ ಬರಬೇಕು, ಇಲ್ಲಿ ಬೆಟ್ಟ ತಿಳಿಬೇಕು ಅಂತ ತೋರಿಸಿಕೊಟ್ಟರೆ ಎಷ್ಟು ಚೆನ್ನಾಗಿರ್ತದೋ ಆ ರೀತಿಯಾಗಿ ಪುರಾಣಗಳು ಎನ್ನತಕ್ಕ ದೊಡ್ಡ ಕಾಡಿನಲ್ಲಿ ಒಳ್ಳೆ ಗೈಡ್ ಇದ್ದಾಗೆ, ಮಾರ್ಗದರ್ಶಕನಿದ್ದಾಗೆ ಆಚಾರ್ಯರು ಹೇಗೆ ಹೋಗಿದೆ, ಎಲ್ಲಿ ಬರಬೇಕು, ನೀವು ಏನು ತಿಳ್ಕೊಳ್ಬೇಕು ಅಂತ ತೋರಿಸಿಕೊಟ್ರು ಅಂತ ಅದರ ಬಗ್ಗೆ ನೋಟಿಸ್ ಮಾಡುತ್ತಾರೆ ಹೇಗಿದೆ ಅಂತೇಳಿ. ನಾವು ಗೈಡ್ ಇಲ್ಲದೆ ಓದಲಿಕ್ಕೆ ಬರುವುದಿಲ್ಲ ಅಥವಾ ಕಾಡಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಎಚ್ಚರ ಆಗಬೇಕು. ಮುಂದೆ ಭಗವಂತನ ಇನ್ನೊಂದು ರೂಪದ ಬಗ್ಗೆ ಮಾತಾಡ್ತಾರೆ, ಮಹಿದಾಸ ಅಂತ, ನಾರದರ ಗುರುಗಳು. ಇದು ಅಷ್ಟೇ ತುಂಬ ಸಮುಗ್ಧವಾದ ರೂಪ. ಚತುರ್ಮುಖ ಹೇಳುವುದು ನಾರದರ ಹತ್ರ, ನಿನಗೂ ಒಂದು ದೇವರು ಬಂದಿದ್ದಾನಲ್ಲ ಪಾಠ ಮಾಡಲಿಕ್ಕೆ. ಅವನಿಗೆ ಪಾಠ ಮಾಡಲಿಕ್ಕೆ ಬಂದ ಹಯಗ್ರೀವನ ಬಗ್ಗೆ ಮಾತಾಡಿದ, ನಾನು ನೋಡಿದೆವು. ಚತುರ್ಮುಖ ಹೇಳಿದ, ನನಗೆ ತುಂಬ ಖುಷಿಯಾದದ್ದು ನನ್ನನ್ನು ಉಪದೇಶ ಮಾಡಿದ ಭಗವಂತನ ಹಯಗ್ರೀವ ರೂಪ ಅಂತ. ತುಭ್ಯಂಚ ನಾರದ ಪುರುಷಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ. ನಾರದನ ಹತ್ರ ಹೇಳ್ತಾನೆ ಚತುರ್ಮುಖ, ನಿನಗೂ ಒಂದು ದೇವರು ಬಂದು ಹೇಳಿಕೊಟ್ನಲ್ಲ ಪಾಠ ಮಾಡಿದ್ನಲ್ಲ, ಅವನ ಬಗ್ಗೆ ನೀನು ಜಗತ್ತಿಗೆ ತಿಳಿಸಿಬಿಡು ಅಂತ. ಅದು ಯಾರು ಕೇಳಿದರೆ ಮಹಿದಾಸ ಅಂತ ಒಂದು ರೂಪ. ವಿಶಾಲ ಪ್ರಜಾಪತಿಗೆ ಪಿಂಗ ಅಂತ ಮಡದಿ ಇನ್ನೊಬ್ಬಳಿದ್ಲು. ಮೊದಲ ಮಡದಿಯಲ್ಲಿ 4 ಜನ ಮಕ್ಕಳಾಗಿದ್ದಾರೆ, ಗಂಡು ಮಕ್ಕಳು. ಇನ್ನೊಬ್ಬಳ ಹೆಸರು ಅಂತ ಕೇಳಿದರೆ ಅದು ಇನ್ನೊಬ್ಬಳು ಅಂತಲೇ ಕರೀದವ, ಇತರ ಅಂತ ಕರೀದು ಸಂಸ್ಕೃತದಲ್ಲಿ. ಇತರ ಅಂದರೆ ಇನ್ನೊಬ್ಬಳು ಅಂತ ಅರ್ಥ. ಅವಳ ಮಗನಿಗೆ ಏನು ಹೆಸರು ಅಂದರೆ ಇನ್ನೊಬ್ಬಳ ಮಗ ಅಂತಲೇ ಹೆಸರು, ಐತರೇಯ ಅಂತ ಹಾಗೆ ಕರೀತಾ ಇದ್ದ. ಯಾಕೆ ಹಾಗೆ ಮಾಡ್ತಿದ್ದ ಅಂದರೆ ಇನ್ನೊಬ್ಬಳ ಮಗ ಮೂಕ, ಮಾತಾಡೋದಿಲ್ಲ, ಬಾಯಿ ತೆರೆಯುವುದಿಲ್ಲ, ಶಬ್ದ ಬರೋದಿಲ್ಲ ಅವನ ಬಾಯಲ್ಲಿ. ಅದಕ್ಕೆ ಅವನನ್ನು ಹಾಗೆ ಕರಿತಾ ಇದ್ದ. ಅವಳನ್ನು ಅಷ್ಟೇ ತಾತ್ಸಾರ ಮಾಡ್ತಿದ್ದ, ಆ ಮಗನನ್ನು ಅಷ್ಟೇ ತಾತ್ಸಾರದಲ್ಲಿ ನೋಡಿದ್ದ. ಉಪನಯನೆಲ್ಲ ಮಾಡಿದ್ದಾನೆ. ಅವ ಪುರೋಹಿತ, ಒಳ್ಳೆ ಪುರೋಹಿತ, ವಿಶಾಲ ಪ್ರಜಾಪತಿ. ಆತ ಹರಿಮೇಧನ ಯಜ್ಞಕ್ಕೆ ಹೋಗಿದ್ದಾನೆ. ಈ 4 ಮಕ್ಕಳನ್ನು, ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಆಶ್ರಮದಲ್ಲಿ 2ನೇ ಹೆಂಡತಿಯನ್ನು, 2ನೇ ಹೆಂಡತಿಯ ಮಗನನ್ನು ಬಿಟ್ಟಿದ್ದಾನೆ. ಇವಳು ಅಳ್ತಾಳೆ ತಾಯಿ ಮಗನ ಹತ್ರ, ನಿನ್ನನ್ನು ಹೆತ್ತು ನಾನು ಮತ್ತಷ್ಟು ಹೊರಗೆ ಹೋದೆ, ನೀನು ಬಾಯಿ ಮುಚ್ಚಿಕೊಂಡದ್ರಿಂದ, ನೀನು ಮೂಕನಾಗಿ ಉಳಿದದ್ರಿಂದ ನನಗೆ ಬದುಕೇ ಇಲ್ಲ. ಅವರೆಲ್ಲ ಯಜ್ಞಶಾಲೆಗೆ ಹೋಗಿ ಸಂಪತ್ತನ್ನೆಲ್ಲ ಪಡೀತಾರೆ, ನಿನ್ನ ಕತೆ ನನ್ನ ಅವಸ್ಥೆ ಅಂತ ಹೇಳ್ತಾಳೆ. ಇವ ಅಮ್ಮ ಅಂತ ಹೇಳ್ತಾನೆ, ಯಾಕೆ ಹೇಳುವುದು ನೀನು, ಯಾಕೆ ಬೇಸರಿಸ್ತೀಯಾ ಅಂತ. ಅಮ್ಮನಿಗೆ ವಿಚಿತ್ರ ಅನಿಸಿದ್ದು, ನಿನಗೆ ಬಾಯಿ ಬರ್ತದೆ ಮತ್ತೆ ನೀನು ಯಾಕೆ ಮಾತಾಡೋದಿಲ್ಲ, ನೀನು ಸಣ್ಣದಿರುವಾಗ ಬಾಯಿ ಮುಚ್ಚೊಂದು ಜೋರು ಮಾಡಿದ್ದಲ್ಲ, ನಾನು ಬಾಯಿ ಮುಚ್ಚಿದ್ದೇನೆ ನನ್ನ. ನಿನಗೂ ವೇದ ಮಂತ್ರಗಳು ಚೆನ್ನಾಗಿ ಬರುತ್ತೆ, ಹೋಗಾಗದ್ರೆ ನೀನು ಸಹ ಯಜ್ಞ ಮಂಟಪಕ್ಕೆ ಹೋದ. ಹೋಗುವಾಗ ತಂದೆ ದೂರದಲ್ಲಿ ನೋಡ್ತಾನೆ ಬರುವ ಮಗನನ್ನು. ಜನರಿಗೆ ಗೊತ್ತಾಗತ್ತೆ ಒಬ್ಬ ಬಾಯಿವಾರದವ ಇದ್ದಾನೆ ತನಗೆ ಮಗ ಅಂತ ಹೇಳಿಕೊಂಡು ದೂರ ಹೋಗುವಂತ ಕೈ ಸನ್ನೆ ಮಾಡ್ತಾನೆ, ಕಣ್ ಸನ್ನೆ ಮಾಡ್ತಾನೆ. ಅಣ್ಣಂದಿರು ಸಹ ಜೋರು ಮಾಡಿದ ಹಾಗೆ ಮಾಡ್ತಾರೆ.
ಒಬ್ಬ ಅತ್ಯಂತ ಎತ್ತರದ ವ್ಯಕ್ತಿಯ ಯಜ್ಞವಾಟಕ್ಕೆ ಬಂದಾಗ ಮನ್ನಣೆ ಮಾಡಲಿಕ್ಕೆ ಮನೆಯವರು ಮಾತಾಡೋದಿಲ್ಲ ಅಂದಾಗ ನೆಲಕ್ಕೆ ಕಸಿವಿಸಿ ಆಯ್ತಂತೆ. ನೆಲ ಒಡೆದು ಬಂಗಾರದ ಪೀಠ ಮೇಲೆ ಬಂತಂತೆ. ಅವನು ಕೂತ್ಕೊಳ್ಳಿ, ಅವದಲ್ಲಿ ಕೂತ. ಮಹೀ ಪ್ರಣೀತಾಸನ ಆಸನಾಚ್ಚ, ಭೂಮಿ ಕೊಟ್ಟ ಆಸನದಲ್ಲಿ ಕೂತದ್ರಿಂದ ಅವನು ಮಹೀದಾಸ ಆದ. ಮಹೀದ ಆಸ, ಭೂಮಿ ಕೊಟ್ಟ ಮಂಚದಲ್ಲಿ ಪೀಠದಲ್ಲಿ ಕೂತದ್ದಕ್ಕೆ ಅವನು ಮಹೀದಾಸ. ಅಲ್ಲಿ ಕೂತವನೇ ಅಲ್ಲಿರೋ ವೇದಮಂತ್ರಗಳ ಬಗ್ಗೆ ಮಾತಾಡಿದ. ಯಾರಿಗೂ ಅವನು ಕೂತಾಗ ವೇದ ಹೇಳಲಿಕ್ಕೆ ಬರಲಿಲ್ಲ, ನೆನಪಾಗಲಿಲ್ಲ, ಹೊಸ ಮಂತ್ರಗಳ ಆವಿಷ್ಕಾರ ಮಾಡಿದ. ಇವತ್ತು ನಾವೇನು ಈ ಬಾರಿ ಶಾಕಲ ಸಂಹಿತೆ ಅಂತ ಹೇಳಿಕೊಂಡು 10,500 ಮಂತ್ರದ ಆಹುತಿಗೋಸ್ಕರ ಋಗ್ವೇದದ ಒಂದು ಶಾಖೆಯನ್ನು ಇಟ್ಟುಕೊಂಡಿದ್ದೇವೆಯೋ ಅದು ಪೂರ್ತಿ ಆವಿಷ್ಕಾರದ್ದು ಆ ಯಜ್ಞ ಮಂಟಪದಲ್ಲಿ ಮೊದಲ ಬಾರಿಗೆ. ಇದು ಐತರೇಯ ಸಂಹಿತೆ, ಅದು ಐತರೇಯ ಕೊಟ್ಟ ಕೊಡುಗೆ. ಅದಷ್ಟೇ ಕೊಟ್ಟದ್ದಲ್ಲ, ವೇದ ಮಾತ್ರ ಅಲ್ಲ, 64 ಅಧ್ಯಾಯ ಕೊಟ್ಟದ್ದವ, 8 ಅಷ್ಟಕ. ಇನ್ನು ಐತರೇಯ ಉಪನಿಷತ್ತು ಕೊಟ್ಟ, ಐತರೇಯ ಆರಣ್ಯಕ ಕೊಟ್ಟ, ಐತರೇಯ ಬ್ರಾಹ್ಮಣವನ್ನು ಹೇಳಿ ಮಹಾನಾಮನಿ, ಅದರ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಬೃಹತಿ, ಎಲ್ಲ ವಿಷಯಗಳು ಬರೋದು ಅಲ್ಲಿ. ಸಂಕಲನದ ವ್ಯವಸ್ಥೆಗಳು, ಭಗವಂತನ 72,000 ರೂಪಗಳ ಬಗ್ಗೆ ಬಹಳ ಅದ್ಭುತವಾದಂತಹ ಚಿಂತನೆ ಪ್ರವಚನ ಆ ಯಜ್ಞ ಮಂಟಪದಲ್ಲಿ ಮೊದಲ ಬಾರಿಗೆ ಮಾಡಿದ ಹರಿಮೇಧನಿಗೆ ಭಾರಿ ಖುಷಿಯಾಯಿತು. ತುಂಬ ಮಹಾತ್ಮರೆಲ್ಲ ಕೂತು ದಾಸರಾಗಿದ್ದಾರೆ. ದೊಡ್ಡ ವೇದದ ದಾನ ಮಾಡಿದ್ದಾನವ, ಅದರಿಂದ ಮಹಿದಾಸ ಆದ ಅಂತಾರೆ. ಮಹಾದಾನಾತ್ ವೇದ ರೂಪಾಚ್ಯದಾನಾತ್ ಸಾಂಬಾ ಸಪತ್ನಿ ಮದನಾಶನಾಚ್ಛ. ಅಲ್ಲಿ ಪಿಂಗ ಇದ್ದಾಳೆ, ಎಲ್ಲ ಇನ್ನೊಬ್ಬಳ ಮಗ ಇಷ್ಟು ಜೋರಿದ್ದಾನ, ಹೊಸ ಮಂತ್ರಗಳನ್ನೇನು ಹೇಳ್ತಾನ. ಅವಳು ಇಷ್ಟರವರೆಗಿದ್ದ ಮತ್ಸರೆಲ್ಲ ಖಾಲಿ ಆಯ್ತಂದೆ. ಸಾಂಬಾ ಸಪತ್ನಿ ಮದ ನಾಶನಾಚ್ಛ. ಹೀಗೆ ಮೈದಾಸ ಬಹಳ ಅದ್ಭುತವಾಗಿರತಕ್ಕಂಥ ಕೊಡುಗೆ ಕೊಟ್ಟು ಹರಿಮೇಧ ತನ್ನ ಮಗಳನ್ನೇ ಅವನಿಗೆ ಮದುವೆ ಮಾಡಿದ್ದಾನೆ. ಯಜ್ಞ ಕಾಣಿಕೆಯಾಗಿ ದಕ್ಷಿಣೆಯಾಗಿತ್ತಿದ್ದಾನೆ. ಅಲ್ಲಿಂದ ಆತ ಮತ್ತೆ ಮನೆಗೆ ತೆರಳಿದ್ದಾನೆ. ಅವನೇ ಭಗವಂತನೇ, ಮತ್ತಾರು ಅಲ್ಲ. ಋಷಿಯ ರೂಪದಿಂದ ಭಗವಂತ ಅವತಾರ ಮಾಡಿದ್ದು ಐತರೇಯ ಮಹಿದಾಸ, ನಾರದರ ಗುರು ಅವನು. ವಿಶೇಷವಾಗಿ ತೃತೀಯಂ ಋಷಿಸರ್ಗಂ ವೈ ದೈವರ್ಷಿತ್ವ ಉಪೇತ್ಯ ಸಹ ತತ್ರ ಸಾತ್ವಜ ಮಾತಷ್ಟ ನೈಷ್ಕರ್ಮ್ಯಂ ಕರ್ಮಣಯತಃ. ಸಾತ್ವತ ತಂತ್ರವನ್ನು ಹೇಳಿದವ, ಯಾವ ರೀತಿಯಲ್ಲಿ ಕರ್ಮವನ್ನು ಅಂಟಿಸಿಕೊಳ್ಳದೆ ಬಯಕೆ ಇಲ್ಲದೆ ಸಸೂತ್ರವಾಗಿ ಪ್ರಾಮಾಣಿಕವಾಗಿ ನಡೆಸಲಿಕ್ಕೆ ಬರ್ತದೆ ಎನ್ನುವುದನ್ನು ಹೇಳಿಕೊಟ್ಟವಂತೆ. ಕರ್ಮ ಸಿದ್ಧಾಂತದ ತಿರುಳು, ಅದರ ಅತ್ಯಂತ ಗಟ್ಟಿಮುಟ್ಟಾದ ಸಾರ, ಅದನ್ನು ತಿಳಿಸಿಕೊಟ್ಟು ಆದ್ರಿಂದಲೇ ನಾರದರು ಯಾವ ಎಗ್ಗೂ ಇಲ್ಲದೆ ಬಹಳ ಚೆನ್ನಾಗಿ ಎಲ್ಲ ಕಡೆಯಲ್ಲಿ ಸಹ ತಮ್ಮ ಕರ್ಮತಂತ್ರವನ್ನು ನಡೆಸಿಕೊಡ್ತಾ ಇದ್ದಾರೆ. ಅಂತಹ ನಾರದರ ಗುರು ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್. ನಾರಾಯಣ ವರ್ಮದಲ್ಲಿ ಬಂದಾಗ ಪ್ರಾರ್ಥನೆಗೆ ಅವನ್ನ ಎತ್ತಿಕೊಳ್ತಾರೆ, ದೇವರ್ಷಿ ವರ್ಯ ಅಂತ. ದೇವರ್ಷಿಗಳು ನಾರದರು, ಅವರಿಗೂ ಮಿಗಿಲಾಗಿರತಕ್ಕ ಅವರ ಗುರುಗಳಾಗಿ ಬಂದ ಅವನಿಗೆ ಶ್ರೇಷ್ಠ ಪದವಿಯನ್ನು ಕೊಟ್ಟ ಮಹಿದಾಸನು ನಮ್ಮನ್ನು ಕಾಪಾಡಲಿ. ಯಾವಾಗ? ಪುರುಷಾಂತರಾರ್ಚನಾತ್ ಅಂತಾನೆ. ಬೇರೆ ದೇವರನ್ನು ಪೂಜೆ ಮಾಡಿ ಬಂದ ಪಾಪದಿಂದಾಗಿ ಅಂತ. ಉತ್ತಮ ಪುರುಷ ಯಾರು ಕೇಳಿದರೆ ಭಗವಂತ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯೀಶ್ವರ ಯಸ್ಮಾಕ್ಷರಮಧೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ ಅಂತ. ಶಾಸ್ತ್ರದಲ್ಲಿಯೂ ಲೋಕದಲ್ಲಿಯೂ ಅತ್ಯಂತ ಎತ್ತರದ ಪ್ರಧಾನನಾದ ಒಬ್ಬನೇ ಒಬ್ಬ ದೇವರು, ಏಕಮೇ ಅದ್ವಿತೀಯ ಅಂದರೆ ನಾರಾಯಣ ಭಗವಂತ. ಅದು ನಾವು ಸಂಕ್ಷೇಪ ಭಾಗವತದಲ್ಲಿ ಕೇಳಿಕೊಂಡು ಹೇಗಿರ್ತದೆ ಅಂತ. ಅಂತಹ ಪುರುಷನನ್ನು, ಭಗವಂತನನ್ನು ಬಿಟ್ಟು ಇತರ ದೇವತೆಗಳನ್ನು ಪೂಜೆ ಮಾಡಿದವರು ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಪಾಪದಿಂದ ಪಾರಾಗಬೇಕಾದ್ರೆ ಮೈದಾಸನನ್ನು ಪ್ರೀತಿಸಬೇಕು, ಆರಾಧಿಸಬೇಕು ಅಂತ. ಮತ್ತೆ ದೇವರ ಕಾಲೇ ಹಿಡಿವೆ. ಅದು ಎಂಥ ರೂಪ ಕೇಳಿದರೆ ಮೈದಾಸ ರೂಪ ಅಂತ. ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್. ಭಗವಂತನನ್ನು ಮರೆತು ಬಿಟ್ಟು ಭಗವಂತನ ತೀರ್ಥಪ್ರಸಾದಗಳನ್ನು ಇತರ ದೇವತೆಗಳಿಗೆ ಕೊಡದಿದ್ದರೆ ಅಂತಹ ಮಾಡಿದ ಮಹಾ ಅಪಚಾರದಿಂದಾಗಿ ಅವನ ಉದ್ಧಾರಕ್ಕೆ ಇರತಕ್ಕಂಥ ಒಂದೇ ಒಂದು ದೇವರು ಕೇಳಿದರೆ ದೇವರ್ಷಿ ವರ್ಯ ಮೈದಾಸ ಅಂತ. ಇಂತಹ ಮೈದಾಸನ ಕಥೆಯನ್ನು ಹೇಳುತ್ತಾ ಸ್ವಯಂಭುವ ಮತ್ತೆ ನೆಲೆ ನಿಂತಿದ್ದು ಅಂದಾಗ ಭಗವಂತನಿಂದಾಗಿ ಭೂಮಿನ ಉದ್ಧಾರ ಆಗಿದೆ ಅಂದಾಗ ಸೃಷ್ಟಿ ಮಾಡುತ್ತಾನೆ. 2 ಗಂಡು ಮಕ್ಕಳು, ಪ್ರಿಯವ್ರತ ಉತ್ತಾನಪಾದ ಅಂತ. 3 ಹೆಣ್ಣು ಮಕ್ಕಳು, ಆಕೂತಿ ದೇವಹೂತಿ ಪ್ರಸೂತಿ ಅಂತ. ಆಕೂತಿಂ ರುಚಯೇ ಪ್ರಾದಾತ್ ಕರ್ದಮಾಯತು ಮಧ್ಯಮಾಂ ದಕ್ಷಾಯಾದಾತ್ ಪ್ರಸೂತಿಂಚ ಯತ್ ಅಪೂರಿತಂ ಜಗತ್ ಅಂತ. 3 ಜನ ಹುಡುಗಿಯರು, ಆಕೂತಿ ದೇವಹೂತಿ ಪ್ರಸೂತಿ ಅಂತ. ಪ್ರಸೂತಿಯನ್ನು ದಕ್ಷಿಣಿಗೆ ಕೊಟ್ಟ, ದಕ್ಷ ಈಗಾಗಲೇ ಹುಟ್ಟಿದ್ದು ನಮಗೆ ಗೊತ್ತುಂಟು. ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟ, ಅವನು ಬಂದದ್ದು ಗೊತ್ತಾಗಿದೆ ಪ್ರಜಾಪತಿಯಾಗಿ. ಇನ್ನೊಂದು ರುಚಿ ಪ್ರಜಾಪತಿಗೆ ಆಕೂತಿಯನ್ನು ಕೊಟ್ಟ. ದಕ್ಷನಿಂದಾಗಿ 16 ಹುಡುಗಿಯರು ಹುಟ್ಟಿದ್ರು. ಮದುವೆ ಮಾಡಿದವ 13 ಹುಡುಗಿಯನ್ನು ಧರ್ಮನಿಗೆ ಕೊಟ್ಟ, ಧರ್ಮ ಪ್ರಜಾಪತಿಗೆ. ಧರ್ಮ ಅಂದರೆ ಯಮಧರ್ಮ.
ಅವನ ಹುಟ್ಟನ್ನು ಹೇಳಿದ್ದೇನೆ ನಾನು. 13 ಹುಡುಗಿಯರನ್ನು ಮದುವೆ ಮಾಡಿಕೊಟ್ಟಿದ್ದಾನೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹ್ರೀ, ಮೂರ್ತಿ. ಸುಂದರವಾಗಿದೆ ಹೆಸರುಗಳು ಎಲ್ಲ, ಎರಡೆರಡೇ ಅಕ್ಷರದಲ್ಲಿ ಹೆಕ್ಕಿಟ್ಟಿದ್ದಾರೆ. ನೀವು ಹುಡುಕುವುದೇ ಬೇಡ ಬೇಕಾದ್ರೆ. 13 ಹುಡುಗಿಯರನ್ನು ಮದುವೆ ಮಾಡಿಕೊಂಡಿದ್ದಾನೆ. ಅಂತಹ ಗುಣಗಳೇ ಧರ್ಮನ ಜತೆಯಲ್ಲಿ ನಿಂತ ಶ್ರದ್ಧಾ. ಶ್ರದ್ಧೆ ಎನ್ನುವುದು ಮಗನಾಗಿ ಬರ್ತಾನೆ. ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಸಂತೋಷ, ಪುಷ್ಟಿ, ಇಂಥದ್ದೇ. ಆ ಹೆಣ್ಮಗಳು ಅಷ್ಟು ಚಂದವಾದ ಗುಣ ಆಗಿದ್ದಾಳೆ. ಧರ್ಮ ಪ್ರಧಾನವಾದ ಧರ್ಮ ಗುಣ. ಆದ್ದರಿಂದ ಒಳ್ಳೆಯ ಗುಣಲಕ್ಷಣವುಳ್ಳ ಮಕ್ಕಳು, ಆ ಗುಣದ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ದಾರೆ ಅಲ್ಲಿ ಅವನಿಗೆ, ಧರ್ಮನಿಗೆ. ಕೊನೆಯವಳು ಮೂರ್ತಿ ಅಂತ 13ನೇ ಹುಡುಗಿ. ಮೂರ್ತಿಯಲ್ಲಿ 4 ಮಕ್ಕಳಾಗಿದ್ದಾರೆ ಧರ್ಮನಿಗೆ. ನರೋ ನಾರಾಯಣಶ್ಚೈವ ಹರಿಕೃಷ್ಣ ತದೈವ ಚಾಂದ ಚತ್ವಾರೋ ಧರ್ಮತಯನಯ ಹರಿರೇವ ತ್ರಯೋ ಮತ. ಅದರಲ್ಲಿ 3 ಜನರು ದೇವರೇ, ಒಬ್ಬ ಮಾತ್ರ ದೇವರಲ್ಲ, ಜೀವ. ನಾರಾಯಣ, ಹರಿಕೃಷ್ಣ 3 ಜನ ಭಗವಂತನ ಅವತಾರ. ಅದರಲ್ಲಿ ಒಬ್ಬ ನರ ಎನ್ನುವವ ಶೇಷ, ಭಗವಂತನ ಹಾಸುಗೆ, ಅವನೇ ಹುಟ್ಟಿತ್ತು. ಅದರಿಂದ ಶೇಷನಿಗೆ 2 ಅವತಾರ, 3 ಅವತಾರ ಒಟ್ಟಿಗೆ ಶೇಷನಿಗೆ. ಒಂದು ನರನಾಗಿ ಸ್ವಯಂಭುವ ಮನ್ವಂತರದಲ್ಲಿ, ಮತ್ತೆ ದ್ವಾಪರದಲ್ಲಿ ಬಂದಾಗ ಬಲರಾಮನಾಗಿ, ಮತ್ತೆ ತ್ರೇತಾಯುಗದಲ್ಲಿ ಬಂದಾಗ ರಾಮನಿದ್ದಾಗ ಅವನು ಲಕ್ಷ್ಮಣನಾಗಿ, ಮುಗೀತು. ಇನ್ಯಾರಿಲ್ಲ. ಇಷ್ಟೇ ಶೇಷ ಅಂದ್ರೆ ಇಷ್ಟು ವ್ಯವಸ್ಥೆ. ಹೇಗಿದ್ದಾನೆ ಕೇಳಿದರೆ ಅವನಿಗೆ 3 ಅವತಾರಗಳಿವೆ. ಈ ರೀತಿಯಾಗಿ ಶೇಷ ಇದ್ದಾನೆ ಅಂತ ಭಗವಂತನ ಹಾಸಿಗೆ ವ್ಯವಸ್ಥೆ. ಅವನ ದೇವರ ಆಸನ, ಹಾಸಿಗೆ, ಜತೆಯಲ್ಲಿ ಅವನು ಭೂಮಿಯ ಥರ ಎತ್ತಿರಿಕೊಂಡವ. ಹೀಗೆ ವಾಸ್ತವವಾಗಿ ಶೇಷನ ಕಲ್ಪನೆ. ಅವನು ಹುಟ್ಟಿದ್ದಾನೆ ಇಲ್ಲಿ ಧರ್ಮನ ಮನೆಯಲ್ಲಿ, ನರನಾಗಿ ಹುಟ್ಟಿದ. ಈ ನರನಾರಾಯಣರು ಜೋಡಿ ಒಟ್ಟಿಗೆ. ನರನಾರಾಯಣವು ಯೌತವು ತಾವೇವ ಅರ್ಜುನ ಕೇಶವವು. ಸ್ವಯಂಭೂ ಮನ್ವಂತರದಲ್ಲಿ ನರನಾರಾಯಣರು, ದ್ವಾಪರದಲ್ಲಿ ಅರ್ಜುನ ಕೇಶವ. ಬಲರಾಮನು ಹೌದವನು, ಅರ್ಜುನನೊಳಗೂ ಸೇರಿದ್ದಾನೆ ನರನಾಗಿ. ಅರ್ಜುನ ಏತು ನರಾವೇಶ ಅಂತಾರೆ. ಅರ್ಜುನ ಇಂದ್ರನ ಮಗ, ಅವನೊಳಗೆ ನರ ಪ್ರವೇಶ ಮಾಡಿದ್ದಾನೆ. ಆದ್ರಿಂದಲೇ ಬಹಳ ಹತ್ತಿರ, ಭಗವಂತನ ಹತ್ತಿರ ಇರಲಿಕ್ಕೆ ಕಾರಣ ಅವನ ದೇವರ ಹಾಸಿಗೆ ಇದ್ದ. ಹೀಗೆ ನರನಾರಾಯಣರು ದ್ವಾಪರದಲ್ಲಿ ಕೃಷ್ಣಾರ್ಜುನರಾಗಿ ಒಂದೇ ರಥದಲ್ಲಿ ನಿಂತವರು ಅಂತ ಪರಿಚಯ ಮಾಡಿಸಿಕೊಡ್ತಾರೆ ಒಂದು ದೊಡ್ಡ ಸಭೆಗೆ. ಆದರೂ ಅವರು ಕೇಳಿಕೊಳ್ಳುವುದಿಲ್ಲ, ಯುದ್ಧ ಮಾಡ್ತಾರೆ ಅಷ್ಟು. ಆದ್ರೆ ನರನಾರಾಯಣ ಎಲ್ಲಿದ್ದಾರೆ ಕೇಳಿದರೆ ಭಾರತ ದೇಶದಲ್ಲಿದ್ದ, ಬದರಿಯಲ್ಲಿದ್ದ. ಅದ್ಯಾಭಿಚಾಸ್ತರಿ ಶಿವರಿಯ ನಿಷೇವಿತಾಂಗ್ರಿಹಿ ಅಂತಾರೆ. ಇವತ್ತು ತಪಸ್ಸು ಮಾಡ್ತಾ ಇದ್ದಾರೆ, ಅವರ ಕೆಲಸ ತಪಸ್ಸು ಮಾಡೋದು. ತುರಿಯೇ ಧರ್ಮಕಲಾ ಸರ್ಗೇ ನರ ನಾರಾಯಣೋ ಋಷಿ ಭೂತ್ವ ಆತ್ಮಶಮೋಪೇತಂ ಅಕರೋತ್ ದುಶ್ಚರನ್ ತಪ. ಜನರಿಗೆ ತಪಸ್ಸು ಮಾಡೋದು, ಹಿಂದೆ ಬ್ರಹ್ಮಚರ್ಯ ಹೇಳಿಕೊಡ್ಲಿಕ್ಕೆ ಒಬ್ಬ ಬಂದ, ಸನತ್ ಕುಮಾರನಾಗಿ ಭಗವಂತ. ತಪಸ್ಸು ಮಾಡೋದು ಹೇಳಲಿಕ್ಕೆ ಬಂದದ್ದಂತೆ ನರನಾರಾಯಣ. ಬದರಿಯಲ್ಲಿ ಇವತ್ತು ಇದ್ದಾರೆ ಅಂತಾರೆ. ನಾವು ಹೋಗುವುದಿಲ್ಲ ಅಷ್ಟೇ, ನಾವು ಹೋಗಿ ಬರ್ತೇವೆ ಹೇಳಲಿಕ್ಕೆ ಹೋಗುವುದಿಲ್ಲ, ನಮಗೆ ಅವರು ಸಿಗುವುದಿಲ್ಲ. ನಾವು ಹುಡುಕ್ತಾ ಇರ್ತೇವೆ, ಯಾರು ಸಿಗುವುದಿಲ್ಲ. ದೊಡ್ಡ ಬದರಿಯಲ್ಲಿ ನಾರಾಯಣಾಶ್ರಮವೇ ಇದೆ, ಅಲ್ಲಿ ಮಧ್ವಾಚಾರ್ಯರು ಹೋಗಿ ಬಂದಿದ್ದಾರೆ. ಅವರು ಬರ್ಲಿಕ್ಕೆ ಓದದ್ದು. ಆದ್ರೆ ನಾರಾಯಣ ಕಳಿಸಿದ್ದು, ಇಲ್ಲ ಬಾಕಿ ಉಂಟು ಕೆಲಸ, ಇನ್ನೂ ಜನರಿಗೆ ಪೂರ್ವ ಎಚ್ಚರ ಆಗಲಿಲ್ಲ, ಹೋಗಿ ಬನ್ನಿ ಅಂತ ಮತ್ತೆ ವಾಪಸ್ ಅವರು ಹೋಗ್ತೇನೆ ಅಂತ ಹೋದದ್ದು. ಹೇಳಿ ಹೋಗಿದ್ದಾರೆ. ಯಾತಿತಾವ ದದುನೈವ ಜನೋ ಎಂ ಅಂತ. ಇವತ್ತು ಹೋಗ್ತಾ ಇದ್ದೇನೆ ನಾನು, ಬರುವ ವಿಷಯ ಎಲ್ಲ ದೇವರಿಗೆ ಬಿಟ್ಟದ್ದು ಅಂತ ಶಿಷ್ಯ ಸಮೂಹಕ್ಕೆ. ಆದರೆ ಶಿಷ್ಯರು ಒಟ್ಟು ಸೇರಿ ನಿಂತವರಲ್ಲಿ ಅವರು ಹೋಗುವುದನ್ನು ಇಷ್ಟಪಡದೆ ಬೊಬ್ಬೆ ಹೊಡ್ಕೊಂಡ್ರು. ಆದರೆ ಸತ್ಯತೀರ್ಥರು ಎನ್ನತಕ್ಕ ಒಬ್ಬ ಶಿಷ್ಯ ಹಿಂದಕ್ಕೆ ಹೋದ್ರು. ಮಧ್ವಾಚಾರ್ಯರು ಹೋಗ್ತಾರೆ, ಹೋಗಿ ನಾನು ಹೋಗ್ತೇನೆ, ಬಿಡ್ಲಿಲ್ಲ. ಅವರು ಬೆಟ್ಟದಿಂದ ಬೆಟ್ಟಕ್ಕೆ ಹಾರೋದು. ವಾನರೇಂದ್ರ ಇವ ವಾಯು ಜವೋಸೌ ಭೀಮಸೇನ ಇವ ದಾನವ ಭೀಮಃ ಅಂತ. ಬೆಟ್ಟದ ಒಂದು ಕೋಡಿನಿಂದ ಇನ್ನೊಂದು ಬೆಟ್ಟದ ತುದಿಗೆ ಹಾರುವುದು, ಹಾರಿಕೊಂಡು ಹೋಗುದು ಮಧ್ವಾಚಾರ್ಯ. ಇವರು ಬೆಟ್ಟ ಹತ್ತಿ ಇಳಿದು ಎಷ್ಟು ಓಡಿ ಆಗಿರ್ತದೆ. ಆಗ ಹಿಂಬದಿಯಲ್ಲಿ ಹಿಂಬಾಲಿಸಿದ್ರೆ ಅದು ಆಯಾಸ ಆಗುವುದಿಲ್ಲ. ದೂರದಲ್ಲಿ ನೋಡಿದ್ರು ಮಧ್ವಾಚಾರ್ಯ, ಹಿಂದಕ್ಕೆ ಕೈಯು ಹಿಂದೆ ಮಾಡಿ ಬಿಟ್ರು, ಹೋಗುವಂತ ಸಂಜ್ಞೆ ಮಾಡಿತ್ತು. ಹಾಗೆ ಸಂಜ್ಞೆ ಮಾಡಿದ್ದು ಅಂದ್ರೆ ಅವರು ಗಾಳಿದೇವರು, ಗಾಳಿ ದೂಡಿದ್ದು, ಪುಷ್ ಆಯ್ತು ಸೀದಾ. ಸತ್ಯತೀರ್ಥರಿಗೆ ಅವರ ಕೈಯ ಹಿಂಬದಿಯ ಗಾಳಿ ತಾಗಿತ್ತು. ಆ ಗಾಳಿ ದೂಡಿಕೊಂಡು ಬಂದು ಅವರನ್ನು ಸೀದಾ ಆಶ್ರಮಕ್ಕೆ ತಂದು ಹಾಕಿತ್ತು. ಅವ್ರು ಎಲ್ಲಿ ಹಿಂದೆ ಹೊರಟಿದ್ರು ಅಲ್ಲಿಗೆ ಪುಷ್ ಮಾಡಿ ಬಿಟ್ಟದಲ್ಲಿ ತಗೊಂಡು ಬರಬೇಡಿ ಅಂತೇಳಿ. ಸತ್ಯತೀರ್ಥರಲ್ಲಿ ಅವ್ರು ನೋಡಿದ್ರಂತೆ. ಮಧ್ವಾಚಾರ್ಯ ಹೋಗುವುದನ್ನು ಕಣ್ಣಾರೆ ನೋಡಿದ ವ್ಯಕ್ತಿ ಸತ್ಯತೀರ್ಥರು, ಭಂಡಾರಕೇರಿ ಮಠದ ಮೂಲ ಗುರುಗಳು. ಮಠ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಹೇಳಿದ ನೀನು, ಅದು ಕೆಲವರಿಗೆ ಗೊತ್ತಿಲ್ಲ. ಎಷ್ಟು ಮಠ ಉಂಟು ಗೊತ್ತಿಲ್ಲ, ಎಷ್ಟು ಪೀಠ ಇದೆ, ಯಾರು ಸ್ವಾಮಿಗಳಲ್ಲಿ ಬಂದಿದ್ದಾರೆ, ಯಾರು ಏನು ಸಂಬಂಧ ಅಂತ. ಅದರಿಂದ ಬದರಿಗೆ ಮೊದಲು ಹೋಗಿ ಬರುವುದಿಲ್ಲ ಅಂತ, ಬರ್ತೇನೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಮಧ್ವಾಚಾರ್ಯರು ನಾರಾಯಣಾಶ್ರಮದಲ್ಲಿ ಮತ್ತೆ ಹಿಂದೆ ಬಂದಿದ್ದಾರೆ. ಜನಕ್ಕೆ ಪಾಠ ಪ್ರವಚನ ಮತ್ತೂ ಮಾಡಿದ್ದಾರೆ. ಕೃಷ್ಣನನ್ನು ಮತ್ತೆ ವಾಸ್ತವವಾಗಿ ಪ್ರತಿಷ್ಠೆ ಮಾಡಿದ್ರು. ಬದರಿಂದ ಹಿಂದೆ ಬಂದವರು ದ್ವಾರಕೆಯ ಕೃಷ್ಣನನ್ನು ಮತ್ತೆ ಉಡುಪಿಯಲ್ಲಿಟ್ಟರು. ಹೀಗೆ ನರನಾರಾಯಣರು ನಾರದರಿಂದ ಉಪಾಸಿತರಾಗಿ ಭಾರತ ದೇಶದಲ್ಲಿ ಭಾರತೀಯರ ಜನರ ಉದ್ಧಾರಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ. ಅಲ್ಲಿಗೆ ಇಂದ್ರ ಆಗ ಸ್ವಯಂಭೂ ಮನ್ವಂತರದಲ್ಲಿ
ಇಂದ್ರ ಅಪ್ಸರೆಯರನ್ನು ಕಳಿಸಿದ. ತಪಸ್ಸು ಮಾಡುವಾಗ ಡಿಸ್ಟರ್ಬ್ ಮಾಡೋದು ಅಪ್ಸರೆಯರು ಬಂದು ಮೊದಲಿಗೆ. ದೊಡ್ಡವರು ತಪಸ್ಸು ಮಾಡಿದರೆ, ಮತ್ತೆ ಧ್ರುವ ತಪಸ್ಸು ಮಾಡಿದರೆ ಅಪ್ಸರೆಯರು ಬರೋದಿಲ್ಲ, ಅವರೆಂದು ಬಂದೇನು ಮಾಡ್ತಾರೆ, ಏನು ಮಾಡೋದಿಲ್ಲ ಅವರು. ಆದ್ರಿಂದ ದೊಡ್ಡವರು ತಪಸ್ಸು ಮಾಡಿದರೆ ಅಪ್ಸರೆಯರು ಬರ್ತಾರೆ. ಮನುಷ್ಯ ಅಪ್ಸರೆಯರ ಕುಣಿತಕ್ಕೆ ಮರುಳಾಗಿ ತಪಸ್ಸು ಬಿಡ್ತಾನೆ. ಎಷ್ಟೋ ಆಗಿದೆ, ಋಷಿಗಳು ಆಗಿ ಬಿಟ್ಟದ್ದು ಕೂತಿದ್ದಾರೆ. ಮತ್ತೆ ಬಹಳ ಸಮಯದ ನಂತರ, ಬಹಳ ಅಂತ ಹೇಳುವುದಿಲ್ಲ, ಗೊತ್ತಿಲ್ಲ ಅವರು, ಮತ್ತೆ ಹೇಳ್ತಾರೆ ನನಗೆ ಸಂಜೆ ಜಪಕ್ಕೆ ಹೊತ್ತಾಯಿತು ಅಂತ. ಆಗ ಕೇಳ್ತಾಳೆ ಅವಳು, ಎಷ್ಟು ಸಂಜೆ ಆಗಿದೆ ಅಂತ. 100 ವರ್ಷ ಕಳೆದಿದೆ ನೀವು ನೆನಪಾಗಲಿಕ್ಕೆ ಅಂತ. ಇಂಥದ್ದು ಕತೆ ಆಗುವುದುಂಟು. ಹಾಗೆ ನಾರಾಯಣರು ತಪಸ್ಸು ಮಾಡುವಲ್ಲಿ ಅಪ್ಸರೆಯರನ್ನು ಕಳಿಸಿಕೊಟ್ಟರು. ಅಪ್ಸರೆಯರು ಕುಣಿದ್ರು, ಕುಪ್ಪಳಿಸಿದ್ರು, ಎಲ್ಲ ಮುಗಿಯಿತು ಅವರದ್ದು. ನಾರಾಯಣ ಸುಮ್ಮನೆ ಇದ್ದಾನೆ. ತೊಡೆ ತಟ್ಟಿದ, ಭಾರಿ ಖುಷಿಯಾಗಿದೆ ಅಂತ. ತೊಡೆ ತಟ್ಟಿದಾಗ ಅವನ ತೊಡೆಯಿಂದ ಅಪ್ಸರೆಯರ ದಂಡು ಸೃಷ್ಟಿಯಾಗ್ತದೆ. ಅವನ ಆಶ್ರಮದಿಂದ ಹೊರಗೆ ಬರ್ತಾರೆ ಬಹಳಷ್ಟು ಚೆಲುವೆಯರು, ಬಹಳ ಚಂದದವರು. ಸ್ವರ್ಗದ ಅಪ್ಸರೆಯರು ನೋಡಿ ಬೆರಗಾಗ್ತಾರೆ. ಎಲ್ಲ ಇಷ್ಟು ಚಂದದ ಯುವತಿಯರನ್ನು ಇಟ್ಟುಕೊಂಡು ಅವನು ನಮ್ಮ ಕುಣಿತಕ್ಕೆ ಯಾಕೆ ಮಣಿಯುತ್ತಾನೆ ಅಂತ, ತಪ್ಪಾಯಿತು ಅಂತ ತಲೆ ಬಗ್ಗಿಸ್ತಾರೆ. ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಕೊಡ್ತಾರೆ ಗಿಫ್ಟ್, ಇಲ್ಲಿ ಹುಟ್ಟಿದ ಹುಡುಗಿಯನ್ನು ಅಂತ. ಅದೇ ಊರ್ವಶಿ. ಭಗವಂತನ ತೊಡೆಯಲ್ಲಿ ಹುಟ್ಟಿ ಬಂದ ನಾರಾಯಣನ ಮಗಳಾಗಿ ನಿಂತವಳು, ಅಪ್ಸರೆಯರಲ್ಲಿ ಭಗವಂತನ ವಿಭೂತಿ ರೂಪಕ್ಕೆ ಪಾತ್ರಳಾದವಳು, ಅವಳು ಊರ್ವಶಿ. ಅವಳು ಅರ್ಜುನ ಕಲೀಲಿಕ್ಕೆ ಸ್ವರ್ಗಕ್ಕೆ ತೆರಳಿ ನಿಂತಾಗ ಆ ಅರಮನೆಯಲ್ಲಿ ಸ್ವರ್ಗದಲ್ಲಿ ಅರ್ಜುನನ ಸ್ವಾಗತಕ್ಕೆ ಆವತ್ತು ಸ್ವಾಗತ ನೃತ್ಯ ಇತ್ತು ಅವಳತ್ತು. ನೋಡಿದ್ದಾನೆ ಇವ, ಚಂದವಾಗಿ ನೋಡಿದ್ದಾನೆ, ಖುಷಿಪಟ್ಟಿದ್ದಾನೆ. ಇಂದ್ರ ನೋಡಿದ್ದಾನೆ ಅಂತೇಳಿ ಉರ್ವಶಿಯನ್ನು ಅವನ ಮನೆಗೆ ಕಳಿಸಿದ್ದಾಳೆ ಗಂಧರ್ವನ ಜೊತೆಯಲ್ಲಿ. ಅವ ಬಂದವನೇ, ಅರ್ಜುನ ಬಂದವನೇ ಉದ್ದಕ್ಕೆ ನಮಸ್ಕಾರ ಮಾಡಿದ್ದಾನೆ ಉರ್ವಶಿಗೆ. ಅವಳು ಅಪ್ಪಿಕೊಳ್ಳಿಕ್ಕೆ ಬಂದರೆ ಹೇಳ್ತಾನೆ, ಮಹಾತಾಯಿಯೇ, ನಮ್ಮ ವಂಶದ ಮೊದಲ ಮಹಾತಾಯಿ ನೀನು, ಮಹಾರಾಣಿ ನೀನು ಅಂತ. ಪುರೂರವನಿಗೆ ಉರ್ವಶಿಯಿಂದಾಗಿ ಬಂದದ್ದು ಆಯುಷ್, ಆಯುಷ್ಯನಿಂದಾಗಿ ನೌಷ, ನೈಷನಿಂದಾಗಿ ಯಯಾತಿ, ಯಯಾತಿಯಿಂದಾಗಿ ಬಂದದ್ದು ಇಲ್ಲಿ ಯದುವಂಶ ಮತ್ತೆ ಹೊರಟದ್ದು, ಪೂರ್ವಂಶ ಹೊರಟದ್ದು. ಅಲ್ಲಿಂದ ಬಂದವರು ಪಾಂಡವರು ಮತ್ತೆ ಯಾದವರು, ಕೃಷ್ಣ. ಹಾಗಾಗಿ ನಮ್ಮ ವಂಶದ ದೊಡ್ಡ ಮಹಿಳೆ ನೀನು, ಅದ್ಭುತವಾದ ವ್ಯಕ್ತಿತ್ವವುಳ್ಳವಳು. ಅದಕ್ಕಾಗಿ ನಿನ್ನನ್ನು ಬೆರಗು ಕಣ್ಣಿನಿಂದ ಕಂಡು ನಾನು ಖುಷಿಪಟ್ಟಿದ್ದೆ. ಅಜ್ಜಿ ಕಂಡಾಗಿ, ಅಜ್ಜಿ ಏನು ಹಿರಿಯಜ್ಜಿ ಏನು ಹೇಳೋದು, ಹೇಳಲಿಕ್ಕೆ ಬರೋದಿಲ್ಲ. ಮುಮ್ಮು ಹೇಳಿಕೊಂಡು ಮತ್ತೆ ಅಜ್ಜಿ ಹೇಳ್ಬೇಕಾಗ್ತದೆ, ಮುತ್ತಜ್ಜಿಗಿಂತ ಆಚೆ ದೂರತ್ತು. ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿತ್ವವುಳ್ಳ ನಿನ್ನನ್ನು ನಾನು ಕಣ್ಣಾರೆ ಕಂಡು ಖುಷಿಪಟ್ಟೆ ಅಂದಾನೆ. ಹಾಗೆ ಅವಳು ಶಾಪ ಕೊಟ್ಟು ಹೋಗುತ್ತೆ, ಛೇ ನಾನು ಬಯಸಿ ಬಂದಿದ್ದೇನೆ ನಿನ್ನ ಅಂಗಸಂಗ, ನೀನು ಷಂಡನಾಗು ಅಂತ. ಮಾತಾಡ್ಲಿಲ್ಲ ಇವ. ಕೊನೆಗೆ ಇಂದ್ರನ ಹೇಳ್ತಾನೆ, 1 ವರ್ಷ ನೀನು ಷಂಡನಾಗಿರು, ಯಾಕೆ ಅದು ಬೇಕಾಗುತ್ತೆ ಅಜ್ಞಾತವಾಸದಲ್ಲಿ ಹೋಗುವಂತ. ಹಾಗೆ ಬೃಹನ್ನಳೆಯಾಗಿ ನೋಡಿ ಒಂದು ಕಥೆಗಳ ವ್ಯವಸ್ಥೆಗಳು ಹೇಗಿರ್ತದೆ ಅಂತ. ಅಂತಹ ಮಹಾತಾಯಿ ಉರ್ವಶಿ ಪೂರ್ವಂಶದ ಮಹಾಜನನಿಯಾಗಿ ನಿಂತವಳವಳು, ನಾರಾಯಣನ ಮಗಳಿದ್ದಾಳೆ ಅವಳು. ಹೀಗೆ ಎಲ್ಲರೂ ದಾಖಲೆ ಮಾಡಿದ್ದನ್ನು. ಎಲ್ಲರೂ ತಪಸ್ಸು ಮಾಡ್ತಾ ಅಪ್ಸರೆಯರಿಗೆ ಸೋಲ್ತಾರೆ, ಅಂದರೆ ಕಾಮಕ್ಕೆ ಬಲಿಯಾಗ್ತಾರೆ. ಇನ್ನು ಕೆಲವರು ಕಾಮವನ್ನು ನಿಗ್ರಹ ಮಾಡ್ತಾರೆ ಕಷ್ಟದಲ್ಲಿ, ಕೊನೆಗೆ ಶಾಪ ಕೊಡ್ತಾರೆ, ಕೋಪಕ್ಕೆ ಬಲಿಯಾಗ್ತಾರೆ. ಕಾಮಂ ದಹಂತಿ ಕೃತಿನೋ ನಾನು ರೋಷ ದೃಷ್ಟಿಯ ರೋಷನ್ ದಹಂತ ಮತದೇನ ದಹಂತ್ಯ ಅಸಹ್ಯಂ ಅಂತ. ಆ ಕೋಪವನ್ನು, ಸಿಟ್ಟನ್ನು ಅವರಿಗೆ ತಡೀಲಿಕ್ಕೆ ಆಗುವುದಿಲ್ಲ. ಕೆಲವರು ಅಪ್ಸರೆಯರ ಜೊತೆಲಿ ಅವರು ಕುಣಿತಾರೆ, ಕೆಲವರು ನದಿಯಾಗು, ಮೊಸಳೆಯಾಗು, ಕಲ್ಲಾಗು, ಮರವಾಗು ಅಂತ ಶಾಪ ಕೊಡ್ಲಿಕ್ಕೆ ಹೋಗ್ತಾರೆ. ಶಾಪ ಕೊಟ್ಟರು ಅಪ್ಸರೆಯರಿಗೆ ಏನಾಗುವುದಿಲ್ಲ, ಅವರಾಗ್ತಾರೆ, ಯಾರೋ ಶಾಪ ಮೋಚನೆ ಮಾಡ್ತಾರೆ. ಆದರೆ ಇವರದ್ದು ಜಪ ಮಾಡಿದ್ದು, ತಪಸ್ಸು ಮಾಡಿದ್ದೆಲ್ಲ ಖಾಲಿ ಆಗ್ತದೆ. ಅಷ್ಟೇ ಬೇಕಾದ್ದವನಿಗೆ, ಇಂದ್ರನೇ ಅಷ್ಟೇ ಬೇಕು. ಒಂದೋ ಅವರು ತಪಸ್ಸು ನಿಲ್ಲಿಸಿ ಅಪ್ಸರೆಯರ ಜೊತೆಯಲ್ಲಿ ಕುಣಿಬೇಕು, ಇಲ್ಲ ತಪಸ್ಸನ್ನು ಖಾಲಿ ಮಾಡಿಕೊಳ್ಳಬೇಕು. ಹಾಗೆ ಶಕುಂತಲೆ ದುಷ್ಯಂತನ ಹತ್ತಿರ ಬಂದಾಗ ಮಾತಾಡ್ತಾಳೆ, ಹೇಳ್ತಾಳೆ ತನ್ನ ಪರಿಚಯ ಹೇಗಿದೆ ಅಂತ. ನಾನು ಯಾರು ಗೊತ್ತೋ ಒಂದು ದುಷ್ಯಂತನಿಗೆ ಅರಮನೆಗೆ ಬಂದ ನಂತರ, ಮಕ್ಕಳಾದ ನಂತರ ಭರತನನ್ನು ಕರ್ಕೊಂಡು ಬಂದಾಗ ನೀನು ಯಾರು ತಿಳ್ಕೊಂಡು ನನ್ನನ್ನು ಹೇಳ್ತಾಳ ಅವಳು. ನನ್ನ ಪರಿಚಯ ಏನು ಹೇಳ್ತೀಯಾ ಅಂತ. ಚಿರಾರ್ಜಿತಸ್ಯ ತಪಸಃ ಕ್ಷಯಂಸ ಕೃಷ್ಣಾನ್ ಋಷಿ ಅಂತ. ನಾನು ವಿಶ್ವಾಮಿತ್ರ ಮೇನಕೆಯ ಮಗಳು ಶಕುಂತಲೆ. ಗಗನೇ ಪರಿಚರಾಮ್ಯ ಅಂತಾಳೆ, ನಾನು ನೀನು ನೆಲದಲ್ಲಿ ಹೋಗುವ, ನಾನು ಆಕಾಶದಲ್ಲಿ ತಿರುಗಾಡುವ ಯೋಗ್ಯತೆ ಉಳ್ಳವಳು ಅಂತಾಳೆ. ನಾನು ಅಪ್ಸರೆಯರ ಮಗಳು, ನಾನು ಅಷ್ಟು ಚೆಲುವೆ, ನಾನು ನನಗೆ ದೇವಶಕ್ತಿ ಇದೆ, ನನ್ನಲ್ಲಿ ದೈವಿಕವಾದ ಶಕ್ತಿ ಇದೆ. ನಾನು ಖಾಲಿ ದೇವತೆ ಮಾತ್ರ ಅಲ್ಲ, ನಾನು ವಿಶ್ವಾಮಿತ್ರ ಋಷಿಯ ತಪಸ್ಸಿನ ರಾಶಿಯೇ ಆಗಿದ್ದೇನೆ ಅಂತಾಳು. ಸಾವಿರಾರು ವರ್ಷಗಳ ಕಟ್ಟಲೆ ತಪಸ್ಸು ಮಾಡಿದ ವಿಶ್ವಾಮಿತ್ರ ನನ್ನ ಅಮ್ಮಕ್ಕೆ ಮೇನಕೆಗೆ ಮನಸೋತು ಅವಳ ಜೊತೆಯಲ್ಲಿ ನಾನು ಹುಟ್ಟಿ ಬಂದವಳು. ಆದ್ರಿಂದ ನಾನು ದೊಡ್ಡ ತಪಸ್ಸಿನ ಮೂಟೆ ಅಂತಾಳೆ. ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತಾಳೆ. ಆಶ್ರಮದ ಎಲ್ಲ ಕತೆ ಗೊತ್ತವಳಿಗೆ, ಗಣ್ವನಲ್ಲಿ ಬದುಕಿದ್ದರಿಂದ. ಮತ್ತೆ ಹೀಗೆ ಬಹಳ ಸುಂದರವಾಗಿ ತಪಸ್ಸು ಎಲ್ಲಿ ಇರ್ತದೆ ಕೇಳಿದ್ರೆ ಅದು ಪ್ರತಿನಿಧಿಯಾಗಿ, ಪ್ರತಿಕೃತಿಯಾಗಿ ಹೊರಗೆ ಓಡ್ತದೆ, ಖಾಲಿ ಆಗ್ತದೆ. ಖಾಲಿ ಮಾಡಿದ್ದಾನೆ. ಕ್ಷಯಂಸ ಕೃತವಾನ್ ಋಷಿ ಅಂತಾಳೆ, ಖಾಲಿ ಮಾಡಿಕೊಂಡ ನನ್ನ ಅಮ್ಮನ ಕುಣಿತಕ್ಕೆ ಅಂತ ಹೇಳ್ತಾನೆ. ಅಷ್ಟು ಚೆನ್ನಾಗಿ ಮಾತಾಡ್ತಾಳು. ಅದರಂತೆ ನಾರಾಯಣ ನರರು ತಪಸ್ಸು ಮಾಡುವ ಬಗೆ ಹೇಗೆ ಅಂತ ತೋರಿಸಿಕೊಟ್ಟದ್ದಂತು. ಸಿಟ್ಟು ಮಾಡಲಿಕ್ಕಿಲ್ಲ,
ತಪಸ್ಸು ಮಾಡ್ತಾ ಇಬ್ಬರು ತಪಸ್ಸು ಮಾಡ್ತಾ ಇದ್ರು. ಒಮ್ಮೆ ತಪಸ್ಸು ಮಾಡಿ ಅವರಿಗೆ ದೇವರು ಒಲಿದು ಬಿಟ್ಟ. 2 ಬೆಟ್ಟದ ಕೋಡಿನಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಣ್ಣ ತಮ್ಮಂದಿರು. ದೇವರು ಕೇಳ್ತಾರೆ ಏನು ಬೇಕು? ಆಗ ಹೇಳ್ತಾನೆ ಅವ ಏನು ಬೇಕು ಅಂತ ಕೇಳ್ತಾನೆ ಅಂತ. ಅದು ಗೊತ್ತಿಲ್ಲ ಅಂದ. ಅಲ್ಲಿ ಹೋಗು ದೇವರು ಅಂದ. ಅಲ್ಲಿ ಹೋದ. ಅಲ್ಲಿ ದೇವರು ಕೇಳ್ತಾರೆ ಏನು ಬೇಕು ಅಂದಾನೆ. ಇವನೇನು ಕೇಳ್ತಾನೆ ಅಲ್ಲ ನೀನು ಕೇಳುವುದೇನು ಅಂತ ಕೇಳಿಕೊಂಡು ಬಾ ಅಂದ. ಮತ್ತೆ ಪುನಃ ದೇವರು ಆಚೀಚೆ ಹೋಗ್ತಾರೆ. ಹೇಳಿದ ಹಾಗಾದ್ರೆ ನೀನು ಕೇಳಿಕೊಂಡೆಲ್ಲ ಬರೋದು ಬೇಡ, ಅವನಿಗೆ ಏನು ಕೊಡ್ತೀಯೋ ಅದ್ರ 2 ಪಾಲು ನನಗೆ ಕೊಡುವ ಅಂದ. ಮುಗಿ ಹೋಗ. ಅಲ್ಲಿ ಹೋದ ದೇವರು ಏನು ಬೇಕು ಅಂದ. ಅವ ಏನು ಕೇಳಿದ? ಅವ ನಿನ್ನ ಕೊಡೋ 2 ಪಾಲು ಕೊಡು ಅಂತ ಕೇಳಿಬಿಟ್ಟಿದ್ದಾನೆ. ಆಯ್ತಲ್ಲ, ಇವೆಂತ ಮಾಡಿದ್ರು ಪ್ರಯೋಜನ ಇಲ್ಲಿ. ಬಂಗ್ಲೆ ಕೇಳಿದ್ರು ಅಲ್ಲಿ 2 ಪಾಲು ಸಿಗ್ತದೆ, ಕೊಪ್ಪರಿಗೆ ಹೇಳಿದ್ರು ಅಲ್ಲಿ 2 ಪಾಲು ಕೊಪ್ಪರಿ ಸಿಗ್ತದೆ. ಲೆಕ್ಕಾಚಾರ ಮಾಡಿದ. ಹಾಗಾದ್ರೆ ನನ್ನ 1 ಕಣ್ಣು, 1 ಕಿವಿ, 1 ಕೈ, 1 ಕಾಲು, 1 ಕಿಡ್ನಿ ಎಲ್ಲ ಹೋಗ್ಲಿ ಅಂದ. ತಪಸ್ಸು ಮಾಡಿದ ಪತೆ ಸ್ಪರ್ಧೆ ಜಿದ್ದು ಅಂದ್ರೆ ಏನು? ಅವನಿಗೆ 2 ಹೋಗ್ತದೆ ಅಂತ. 2 ಹೋಗ್ಲಿ, ಅವನು 2 ಪಾಲು ಕೇಳಿದ್ದಾನಲ್ಲ. ಹೀಗೆ ಇಷ್ಟೇ ತಪಸ್ಸಿನಿಂದ ಮನುಷ್ಯ ಬಯಕೆಗಳ ಬೆನ್ನ ಹಿಂದೆ ಹೋಗಿ ಎಲ್ಲ ಬಯಕೆಗಳ ಮೂಟೆ ಆಗ್ತಾನೆ, ಆಗರ ಆಗ್ತಾನೆ ಅಷ್ಟೇ ಹೊರತು ತಪಸ್ಸು ಅಂದ್ರೆ ಬೇಕುಗಳಿಗೋಸ್ಕರ. ನಮಗೀಗ ದೇವರು ಬೇಕು, ತುಂಬ ಬೇಕು ದೇವರು. ಯಾಕೆ ಕೇಳಿದ್ರೆ ನಮಗೆ ಬೇಕುಗಳು ಜಾಸ್ತಿ ಉಂಟು. ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೇಳಲಿಕ್ಕೆ ಬೇಕು. ಮತ್ತೆ ಒಮ್ಮ ಕೇಳಿದಾಗ ಇನ್ನೊಮ್ಮೆ ಕೇಳಲಿಕ್ಕಿಲ್ಲ, ಅವನಿಗೆ ಮತ್ತೊಂದು ಕೊಟ್ಟು ಕೇಳಬೇಕು. ನಮಗೆ ಸೇವೆಗಳು ಇಷ್ಟು ಕಂಡಾಬಟ್ಟೆ ಆಗಿವೆ, ಸುಮಾರು ಪುಟ್ಟಕ್ಕೆಲ್ಲ ಹೋಗ್ತದೆ. ಯಾಕೆಂದ್ರೆ ನಮಗೆ ಬಯಕೆಗಳು ಬೇರೆ ಬೇರೆ ಉಂಟು. ಹೂವಿನ ಪೂಜೆ ಬೇರೆ, ಗದ್ದುಗೆ ಪೂಜೆ ಬೇರೆ, ಕುಂಕುಮಾರ್ಜನೆ ಬೇರೆ, ಹರಿವಾಣದ ನೈವೇದ್ಯ, ಎಷ್ಟು ಗಮ್ಮತ್ತು ನೋಡಿ. ಒಂದರಲ್ಲಿ ಯಾವುದು ಬರುವುದೇ ಇಲ್ಲ, ಇನ್ಸಲ್ಟ್ ಆಗುವುದೇ ಇಲ್ಲ ದೇವರಿಗೆ. ನಮ್ಮದು ಬಯಕೆಗಳು ಕಂಡಾಬಟ್ಟೆ, ಬೇಕುಗಳು ರಾಶಿ ಆಗಿದೆ. ಅದಕ್ಕೆ ನಮಗೆ ದೇವರುಗಳು ತುಂಬ ಬೇಕು. ಬಗೆ ಬಗೆಯ ದೇವರುಗಳು, ಬಗೆ ಬಗೆಯ ಸಮಾರಾಧನೆಗಳು, ಬಗೆ ಬಗೆಯ ತಿಂಡಿ ತಿನಿಸುಗಳು, ಕಡಲೆ ಮಾಲೆ, ಚಕ್ಕುಲಿ ಮಾಲೆ, ಕೊಡಬಳೆ ಮಾಲೆ, ಈಗ ಮುಸುಮ್ಮಿ ಮಾಲೆ, ಕೆರ್ಕತಿಗೆ ಮಾಲೆ ಎಲ್ಲ ಶುರುವಾಗಿದೆ ದೇವರಿಗೆ. ಈ ಹಬ್ಬ ವಿಚಿತ್ರವೇ. ಇದೆಲ್ಲ 50 ವರ್ಷ ಹಿಂದೆ ನಾನು ಸಣ್ಣಗಿರುವಾಗಿರಲಿಲ್ಲ ಈ ದೇವರಿಗೆ ಎಲ್ಲ ಗೋಜಿ ಮಾಡು. ಈಗ ದೇವರು ಬಹಳಷ್ಟು ಸಂತೆ ದೇವರಾಗಿ ಬಿಟ್ಟಿದ್ದಾರೆ. ಸಿಕ್ಕಿದ್ದನ್ನೆಲ್ಲ ಹಾಕೊಳ್ತಾನೆ. ಕ್ಯಾರೆಟ್ ಮಾಲೆ, ಮೂಲಂಗಿ ಮಾಲೆ, ದಿನಕ್ಕೊಂದು ಬಗೆ ಅವನಿಗೆ ಎಲ್ಲ ಸುತ್ತಾಕೊಂಡಿರ್ತಾನೆ. ಹೀಗೆ ನಾವು ಎಷ್ಟು ಗಲೀಜು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರು. ಅಶಾಸ್ತ್ರೀಯವಾದ ಪೂಜೆಯ ಕ್ರಮ ಇದ್ದು. ಮತ್ತು ಯಾವುದರಲ್ಲಿ ಒಳಿತಿಲ್ಲ, ಚೆನ್ನಾಗಿಲ್ಲ, ವ್ಯವಸ್ಥೆ ಇಲ್ಲ. ಶುದ್ಧವಾದ ವೈಷ್ಣವವಾದ ಪಾಂಚರಾತ್ರಿಕವಾದಂತಹ ಕ್ರಮಗಳೇ ಅಲ್ಲ ಇದು. ಯಾವುದು ವೇದೋಕ್ತವಾದ ಧರ್ಮಗಳೇ ಅಲ್ಲ ಇದು. ಅವೈದಿಕವಾದಂಥ ಅಶಾಸ್ತ್ರೀಯವಾದ ಕಟ್ಟಳೆಗಳು ಅಂತಾರೆ. ದನ ತೋಚಿದ್ದು ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಜನ ಮರಲಾಗ್ತಾರೆ, ಯಾವುದಕ್ಕೂ ಗಮ್ಮತ್ತಾಗ್ತದೆ ಅವ್ರಿಗೆ. ಇಲ್ಲ ನಮ್ಮ ಲೆಕ್ಕದಲ್ಲಿ ಒಂದು ಕೋಟಬಳೆ ಮಾಳೆ ಹಾಕಿ ಅಂತಾರೆ. ಆಯ್ತಾ ಇಲ್ಲ, 4 ದಿನ ಆದರೂ ಹಾಳಾಗೋದಿಲ್ಲ ಅದು. ನಿರ್ಮಾಲ್ಯೇನು ಹಾಳಾಗೋದಿಲ್ಲ. ಮತ್ತೆ ಡಬ್ಬಿಯಲ್ಲಿ ಇಟ್ಟರೆ ಆಯ್ತು ಹೇಳ್ತಾರೆ ಅವರು. ಅಂಥದ್ದು ಶುರುವಾಗಿದೆ, ಹೋಮವು ಶುರುವಾಗಿದೆ. ಬಿಸ್ಕುಟ್ ಅಂಬಡೆ ಹೋಮ ಅಂತ ಅಲ್ಲ, ಅದ್ಭುತ. ತುಪ್ಪದಲ್ಲಿ ಮುಳುಗಿಸಿ ಹಾಕುವುದು, ಅದು ನೋಡಿ ಆಯಿತು. ಕಳೆದ ಧರ್ಮಸ್ಥಳದಲ್ಲಿ ಒಮ್ಮೆ ಅಷ್ಟಾವಧಾನ ಕೇಳಿಬಿಟ್ರು ಅವರು, ಸತ್ಯನಾರಾಯಣಾಚಾರ್ಯ, ಬೆಂಗಳೂರು ವಿದ್ಯಾಪೀಠದ ಪ್ರಿನ್ಸಿಪಾಲ್. ಅದು ಬಿಸ್ಕುಟ್ ಅಂಬಡೆ ಅಂದರೆ ಎಂಥದ್ದು ಅಂತ. ಈ ಅಷ್ಟಾವಧಾನಲ್ಲಿ ಏನು ಕೇಳ್ಬೋದು, ಏನು ಹೇಳ್ಬೋದು ನಮಗೆ. ನಾನು ಹೇಳಿದೆ, ಅದು ಎಣ್ಣೆಯಲ್ಲಿ ಕಾಯಿಸಿ ತೆಗೆದಾಗ ಕಟಕಟ ಇರ್ತಲ್ಲ, ಅದು ಬಿಸ್ಕುಟ್. ಮತ್ತು ಅಂಬು ವಡೆ, ಅದನ್ನು ನೀರಿನಲ್ಲಿ ಹಾಕಿ ಮುಳುಗಿಸಿ ತೆಗಿತಾರಲ್ಲ ಬಜ್ಜಿಯಲ್ಲಿ. ಬಿಸ್ಕುಟ್ ಚೆನ್ನಾಗಿರ್ತದೆ ತಿನ್ಲಿಕ್ಕೆ, ಅದು ಆಗದೆ ಕೆಲವು ಹಲ್ಲಿಲ್ಲದವರಿಗೆ ಅದು ಮುಳುಗಿಸಿ, ಅದು ಅಂಬಡೆ, ಬಿಸ್ಕುಟ್ ಅಂಬಡೆ. ಆಗ್ಬೋದು ಅಂದರು. ಹೀಗೆ ಏನೋ ಕೇಳ್ತಾರೆ, ಅವತ್ತಿನಲ್ಲಿ ಏನೋ ಹೇಳಬೇಕು ಅವ್ರಿಗೆ ಒಟ್ಟಾರೆ ಅಂತ ಆಗಿರ್ತದೆ. ನಿಯಮ ನಡೀತದೆ. ಹೀಗೆ ಅದ್ಭುತವಾದ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನನ್ನ ಹತ್ರ ಕೇಳಿಬಿಡೋದು ವೈದಿಕವಾಗಿ ಉಂಟು, ಹೋಮ ಹೇಳಿದ್ದಾರೋ ಅಂತ. ಇಷ್ಟ ಬಂದದ್ದು ಮಾಡುವಾಗ ಏನು ಮಾಡಲಿಕ್ಕೆ ಬರುತ್ತೆ. ಹೀಗೆ ತಪಸ್ಸು ಅನುಷ್ಠಾನಗಳ ಬಗ್ಗೆ ಎಚ್ಚರ ಕೊಡುವ ವ್ಯವಸ್ಥೆಯನ್ನು ತೋರಿಸಲಿಕ್ಕೆ ನರನಾರಾಯಣರು ಇವತ್ತೂ ಬದರಿಯಲ್ಲಿ. ಬದರಿ ಹೋದರೆ ನರನಾರಾಯಣ 2 ಬೆಟ್ಟ ಇದೆ, ಅದೇ ನಮಗೆ ಪ್ರತ್ಯಕ್ಷ ದರ್ಶನ. ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ, ಅದೆಂತ ಕೇಳಿದ್ರೆ ಹೇಳ್ತಾರೆ ಉರ್ವಶಿ ಬೆಟ್ಟ ಅಂತ. ಇವತ್ತು ಬದರಿಯಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಉರ್ವಶಿ ಬೆಟ್ಟ. ನಮಗೆ ಲೆಕ್ಕಾಚಾರ ಮಾಡಲಿಕ್ಕೆ ಬರುತ್ತೆ. ಈ ಇತಿಹಾಸವನ್ನು ಅವರು ದಾಖಲೆ ಮಾಡಿದ್ದಾರೆ ಬಹಳ ಚೆನ್ನಾಗಿ. ಮತ್ತೆ 3 ಹುಡುಗಿಯರು, ಸತಿ, ಸ್ವಾಹ, ಸ್ವಧ. ಸ್ವಧಾಳನ್ನು 7 ಜನ ಪಿತೃಗಳಿಗೆ ಕೊಟ್ಟಳು ದಕ್ಷ. 13 ಹುಡುಗಿಯನ್ನು ಒಬ್ಬನಿಗೆ ಕೊಟ್ಟ ಧರ್ಮನಿಗೆ. 1 ಹುಡುಗಿಯನ್ನು ಸ್ವಧಾಳವಳನ್ನು 7 ಪಿತೃಗಳಿಗೆ ಕೊಟ್ಟ. ಅಗ್ನಿಶಾತ್ತ, ಬರೀಷದ, ಆಜ್ಯಪ, ಪಿತೃಪ, ಸೌಮ್ಯವ, ಸಾಗ್ನಯ, ನಿರಗ್ನಯ ಅಂತ 7 ಪಿತೃಗಳಿಗೆ ಒಟ್ಟಿಗೆ 1 ಹುಡುಗಿಯನ್ನು ಕೊಟ್ಟ. ದ್ರೌಪದಿಯ ಪ್ರಕರಣದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ, ದೃಷ್ಟಾಂತ ಕೊಡ್ತಾರೆ. 5 ಹುಡುಗರಿಗೆ 1 ಹುಡುಗಿ ಹೇಗಾಗ್ತದೆ ಅಂದರೆ ಅದು 7 ಹುಡುಗರಿಗೆ 1 ಹುಡುಗಿ ಆಗಿದೆ ಹೇಗೋ ಹಾಗೆ ಅಂತ. ಇನ್ನೂ ಒಂದು ಕತೆ ಉಂಟು. 10 ಪ್ರಚೇತಸರು ಒಟ್ಟು ಬರ್ತಾರೆ. 10 ಪ್ರಚೇತಸರಿ ಒಟ್ಟಿಗೆ 1 ಹುಡುಗಿ, ವಾರ್ಕ್ಷಿ ಅಂತ, ಮಾರಿಷ ಅಂತ ಅವಳ ಹೆಸರು. ಕಂಡು ಮತ್ತೆ ಪ್ರಮ್ಲೋಚ ಅಂತ ಅಪ್ಸರಿಗೆ, ಕಂಡು ಋಷಿ, ಪ್ರಮ್ಲೋಚ ಅಪ್ಸರಿಗೆ. ಕಂಡು ಋಷಿ ಹೆಚ್ಚಿನವರಿಗೆ ಪರಿಚಯ ಉಂಟು. ಜಪತ ಕಂಡು ನಾಯೇನ ಹೇಳಿಕೊಂಡು ಬ್ರಹ್ಮಭಾರ ಸ್ತೋತ್ರದಲ್ಲಿ ಬರ್ತಾನವ, ವಿಷ್ಣು ಪುರಾಣದಲ್ಲಿ ಸಿಗ್ತಾನೆ. ಅವನ ಮಗಳು ಮಾರಿಷ, ಅವಳು ಇಲ್ಲಿ ಬರ್ತಾಳೆ, ಮಗಳು ಬರ್ತಾಳೆ, ವಾರ್ಕ್ಷಿ ಬರ್ತಾಳೆ, ಪ್ರಚೇತಸ್ಸರು ಬರ್ತಾರೆ. 10 ಜನ ಒಟ್ಟಿಗೆ 10 ಜನ ಒಟ್ಟಿಗೆ 1 ಹುಡುಗಿ ಮಾರಿಷ, ಮರಗಳು ಸಾಕಿದ್ದು. ಅಲ್ಲಿ ಹುಟ್ಟಿ ಬಂದವ ದಕ್ಷ, 2ನೇ ಜನ್ಮ ಅವನಿಗೆ. ದಕ್ಷ ಯಜ್ಞದಲ್ಲಿ ದಕ್ಷ ಗಲಾಟೆ ಮಾಡಿ ತಲೆ ಕಡ್ಕೊಳ್ಳುತ್ತಾನೆ, ಹಾಳು ಮಾಡಿಕೊಳ್ಳುತ್ತಾನೆ, ಆಡಿನ ತಲೆಯನ್ನು ಬಡಿತಾನೆ. ಅಂಥವನಿಗೆ ಶಾಪ ಮೋಕ್ಷ ಆಗಲಿಕ್ಕೆ ಮತ್ತೆ 2ನೇ ಮರುಜನ್ಮ ಅದು ಇಲ್ಲಿ ಪ್ರಚೇತಸರಿಂದ ಹುಟ್ಟುವುದು. ಆದ್ರೆ ಅವನಿಗೆ ಪ್ರಾಚೇತಸ ಅಂತ ಕರೀತು. ದಕ್ಷನಿಗೆ 10
ಜನರಿಂದ ಒಟ್ಟಿಗೆ ಒಂದು ಹುಡುಗಿಯಲ್ಲಿ ವಾರ್ಷಿಯಲ್ಲಿ ಬಂದದ್ದು. ಇದು 2 ದೃಷ್ಟಾಂತ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಋಷಿದ್ದು. ಈಗ 2 ದೃಷ್ಟಾಂತವನ್ನು ದ್ರೌಪದಿಗೆ ಕೊಡ್ತಾನೆ. ಮತ್ತೆ ಹಾಗೆ 7 ಪಿತೃಗಳಿಗೆ ಒಟ್ಟಿಗೆ ಸ್ವಧ. ಆದ್ರಿಂದ ಪಿತೃಗಳನ್ನು ಕರ್ಮ ಮಾಡುವಾಗ ಪಿತೃಭ್ಯ ಸ್ವಧ ಅಂತ ಹೇಳ್ಬೇಕು, ಸ್ವಾಹ ಹೇಳುವುದಲ್ಲ. ಸ್ವಾಹಾಳನ್ನು ಕೊಟ್ಟದ್ದು ಅಗ್ನಿಗೆ. ಅಲ್ಲಿನ 3 ಮಕ್ಕಳು ಬಂದಿದ್ದಾರೆ, ಪಾವಕ, ಪವಮಾನ, ಶುಚಿ ಅಂತ. ಅಲ್ಲಿ ಮತ್ತೆ ಒಬ್ಬೊಬ್ಬರಿಗೆ 15 ಮಕ್ಕಳಾಗಿದ್ದಾರೆ. ಹಾಗೆ 45, 3, 48 ಒಂದು ಪ್ರಧಾನ ಅಗ್ನಿ. ಒಟ್ಟು 49 ಅಗ್ನಿಗಳು ಅಗ್ನಿವಂಶದಲ್ಲಿ. ಅದರಲ್ಲಿ ಅವ್ಯವಾಹ, ಕವ್ಯವಾಹ ಇವರೆಲ್ಲ ಪಾವಕ, ಪವಮಾನ, ಶುಚಿಯ ಮಕ್ಕಳು. ದೇವತೆಗಳಿಗೆ, ಪಿತೃಗಳಿಗೆ ಮತ್ತು ಅಸುರರಿಗೆ ಅಂತ 3 ಜನರಿಗೆ 3 ಅಗ್ನಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಗ್ನಿವಂಶ. ಮತ್ತೊಬ್ಬಳು ಸತಿ. ಅವಳ ಕತೆ ಪಾರ್ವತಿ ಮತ್ತೆಯಾಗಿ ಬರುವವಳವಳು. ಈಗ ಸತಿಯಾಗಿ ದಕ್ಷನ ದೊಡ್ಡ ಮಗಳವಳು, ಹಿರಿಮಗಳು. ಒಂದು ಸರ್ತಿ ದಕ್ಷ ಸಭೆಗೆ ಎಂಟರ್ ಆಗ್ತಾ ಇದ್ದಾನೆ. ಎಲ್ಲರೂ ಕೂತಿದ್ದಾರೆ, ಸಭೆಯಲ್ಲಿ ಬಂದಿದ್ದಾನೆ. ಬ್ರಹ್ಮನ ಸಭೆ, ಬ್ರಹ್ಮದೇವರು ಇದ್ದಾರೆ, ವಿರಾಜಮಾನರಾಗಿದ್ದಾರೆ. ಬರುವಾಗ ದಕ್ಷ ಬಂದಾಗ ರುದ್ರದೇವರು ಹೇಳಲಿಲ್ಲ. ಮತ್ತೆಲ್ಲರೂ ಎದುರು ನಿಂತರು ದೇವತೆಗಳು. ಇವ ನೋಡಿದ, ಕೂತ್ಕೊಳ್ಳುವಾಗ ಬೈದ. ಎಲ್ಲರೂ ಎದ್ದು ನಿಂತಿದ್ದಾರೆ ಸಭೆಯಲ್ಲಿ, ಮರ್ಯಾದೆ ಕೊಟ್ಟಿದ್ದಾರೆ ತನಗೆ. ಬ್ರಹ್ಮದೇವರು ಹೇಳಬೇಕಾಗಿಲ್ಲ, ಬ್ರಹ್ಮ ಅಪ್ಪ ದಕ್ಷನತ್ತು. ರುದ್ರದೇವರು ಹೇಳಲಿಲ್ಲ ಅಂತ ಗಲಾಟೆ ಮಾಡಿದ. ರುದ್ರ ನಿಜವಾಗಿ ಅಣ್ಣ, ಆ ಲೆಕ್ಕದಲ್ಲಿ ಹೇಳೋದಾದ್ರೆ. ಮೊದಲು ಹುಟ್ಟಿದವ ರುದ್ರ, ಮತ್ತೆ ಹುಟ್ಟಿದವ ದಕ್ಷ. ಹಾಗೆ ನೋಡಿಕೊಂಡ್ರು ಅಣ್ಣ ಇದ್ದಾನೆ. ಆದರೆ ಇಲ್ಲಿ ಕಥೆ ಏನಾಗಿದೆ ಅಂದರೆ, ದಕ್ಷ ತನ್ನ ಮಗಳನ್ನು, ಹಿರಿಯ ಮಗಳನ್ನು ಸತಿಯನ್ನು ಕೊಟ್ಟಿದ್ದಾನೆ ಮದುವೆ ಮಾಡಿ. ಆದ್ರಿಂದ ಈಗ ಮಾವ ದಕ್ಷ, ಅವ ಅಳಿಯ. ಅವ ದಾನ ಪಡೆದವ, ಇವ ದಾನ ಕೊಟ್ಟವ. ಕೊಟ್ಟವನ ಕೈ ಮೇಲೆ, ಇಲ್ಲಿ ಹೆಣ್ಣು ಹೆತ್ತವರದ್ದು ಕೈ ಮೇಲೆ ಇರುವುದಿಲ್ಲ. ಅವ್ರೇನಾದ್ರು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು. ನಿಜವಾಗಿ ದಕ್ಷ ಕೈ ಕೊಟ್ಟವ, ಹೆಣ್ಣನ್ನು ಕೊಟ್ಟವ, ಪಡೆದುಕೊಂಡವ ರುದ್ರ ಕಾಣಿಕೆಯನ್ನು. ಆದ್ರಿಂದ ರುದ್ರನ ಕೈ ಕೆಳಗಾದ್ರಿಂದ ಅಳಿಯ ಕೆಳಗೆ, ಮಾವ ಮೇಲೆ ಅಂತ ಕ್ರಮ ನಿಜವಾಗಿ. ಹಾಗೆ ದಕ್ಷ ಲೆಕ್ಕಾಚಾರ ಮಾಡಿ, ನನ್ನ ಅಳಿಯ, ನಾನು ಬರುವಾಗ ನಾನು ಮಾವ ಇದ್ದೇನೆ, ಎದು ನಿಲ್ಲಿಲ್ಲ ಅಂತ ಕೋಪ ಮಾಡಿದ. ಕೋಪ ಮಾಡಿ ಬೈದ. ಸಭೆಯ ಮರ್ಯಾದೆ ಗೊತ್ತಿಲ್ಲ ಅವನಿಗೆ, ಎಲ್ಲರೆದುರು ಮರ್ಯಾದೆ ತೆಗೆದಿದ್ದಾನೆ. ಅವನಿಗೆ ಯಜ್ಞಯಾಗದಲ್ಲಿ ಪೂಜೆ ಇಲ್ಲದೇ ಇರಲಿ ಹಾಗೆಲ್ಲ ಶಾಪ ಮಾಡಿದ. ರುದ್ರದೇವರು ಮಾತಾಡಲಿಲ್ಲ. ಆದರೆ ಅಲ್ಲಿ ಕೂತ ಅವನ ವಾಹನ ನಂದಿಗೆ, ಆನಂತರ ಅವನ ಪರಿಚಾರಕರಿಗೆಲ್ಲ ಕಷ್ಟ ಆಯಿತು, ಇಷ್ಟ ಆಗಲಿಲ್ಲ. ಅವರು ಬೈದರು. ಅವರು ಬಹಳಷ್ಟು ಶಾಪ ಹಾಕಿದ್ರು ಬಾಯಿಗೆ ಬಂದಾಗ. ಈ ದಕ್ಷನಿಗೆ ತಲೆ ಹಾಳಾಗಿ ಹೋಗಲಿ, ಓದಿದ್ದೆಲ್ಲ ಮರೆತು ಹೋಗಲಿ, ಈಗೆಲ್ಲ ಹೇಳಿಕೊಂಡು ಹೋದ್ರು. ದಕ್ಷ ಭಸ್ತಮುಖೋ ಭವೇತ್, ಆಡಿನ ಮೋರೆಯವನಾಗಲಿ ಹಾಗೆಲ್ಲ. ಅಂದರೆ ಅಲ್ಲಿ ಕಾಣ್ತಾ ಉಂಟು, ಆಡು ಕಟ್ಟಿದ್ದಾರೆ, ಹಾಗಾಗಿ ಕಾಣ್ತಾ ಉಂಟು, ಅದಕ್ಕೆ ಬೈತಾರೆ ಇವರು. ಬೈವಾಗ ಎಚ್ಚರ ಇರುವುದಿಲ್ಲ, ಏನಾದರೂ ಹೇಳ್ತಾರೆ. ಹಾಗೆ ಆಗಿ ಹೋಯ್ತು. ಕೊನೆಗೆ ಯಜ್ಞ ಮಾಡಿದ ದಕ್ಷ. ರುದ್ರದೇವರು ಮಾತಾಡದೆ ಸುಮ್ಮನೆ ಹೋದರು. ಮತ್ತೊಂದಿನ ಬೃಹಸ್ಪತಿ ಸಮಯಾಗ ಮಾಡಿ ಯಜ್ಞ ಪ್ರಜಾಪತಿಗಳ ಪತಿಯಾಗಿ ಮೆರೆದಾಗ ಎಲ್ಲರೂ ಬಂದಿದ್ದಾರೆ, ಬರಲಿಕ್ಕೆ ಹೇಳಿದ್ದಾನೆ. ಆದರೆ ಸತಿಗೆ ಬರಲಿಕ್ಕೆ ಹೇಳಲಿಲ್ಲ. ಎಲ್ಲರೂ ಹೋಗುವುದನ್ನು ನೋಡಿದ್ಲು ವಿಮಾನದಲ್ಲಿ. ದಕ್ಷನಲ್ಲಿಗೆ ಎಂದು ಗೊತ್ತಾಯಿತು. ತಾನು ಹೋಗ್ತೇನೆ ಅಂತ ಹರನಲ್ಲಿ ಹೇಳ್ತಾಳೆ. ಶಿವ ಹೇಳುತ್ತಾನೆ, ಹೋಗುವುದು ಇಷ್ಟ ಇಲ್ಲ, ನಮಗೆ ಬರಲಿಕ್ಕೆ ಹೇಳಲಿಲ್ಲ, ಆಹ್ವಾನ ಬರಲಿಲ್ಲ ಅಂತ. ಆಗ ಈಕೆ ಹೇಳ್ತಾಳೆ, ತಂದೆ ಮನೆಗೆ ಹೋಗ್ಲಿಕ್ಕೆ ಅಂದರೆ ತವರಿಗೆ ಹೋಗ್ಲಿಕ್ಕೆ, ಗುರುಗಳ ಮನೆ ಹೋಗ್ಲಿಕ್ಕೆ, ಮಿತ್ರರ ಮನೆಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಹೇಳಬೇಕಾಗಿಲ್ಲ ಅಂತ. ಇಷ್ಟೇ, 3 ಕಡೆ ಹೋಗ್ಬೇಕಾದ್ರೆ ಹೇಳಲಿಕ್ಕೆ ಬೇಡ, ಹೋಗ್ಬೋದು. ಅದಕ್ಕೆ ಹೇಳುತ್ತಾನೆ, ಹೋಗ್ಬೋದು, ಆದರೆ ವೈಮನಸ್ಸು ಇಲ್ಲದಿದ್ರೆ ಅಂತ ಸೇರಿಸಬೇಕು ಅಂತ. ಗಲಾಟೆ ಇಲ್ಲದಿದ್ರೆ ಹೋಗ್ಬೋದು, ಮನೆಯಲ್ಲಿ ದೂಡದಿದ್ರೆ ಬೈಯದಿದ್ರೆ ಹೋಗ್ಬೋದು. ಆದರೆ ನಿನ್ನಪ್ಪ ತಪ್ಪು ಮಾತಾಡಿದ, ಗಲಾಟೆ ಎಬ್ಬಿಸಿದ, ಹೇಳಲಿಲ್ಲ ಅಂತ ಹೇಳಿದ. ಹೇಳುವುದು ಅಂದ್ರೆ ಎಂಥದ್ದು ಹೇಳಿದ, ಹೌದಲ್ಲ? ಕೆಲವರು ಶಾಲೆಯಲ್ಲಿ ಮಾಸ್ಟರ್ ಬಂದ್ರೆ ಹೇಳುವುದಿಲ್ಲ, ಕೆಲವರು ಬಂದಂದ್ರೆ ಎದ್ದು ಹೋಗ್ತಾರೆ. ಮೊದಲು ಅಷ್ಟೊತ್ತು ಇರ್ತಾರೆ ಶಾಲೆಯಲ್ಲಿ, ಮತ್ತೆ ತಿಮ್ಮಾಗಿಲ್ಲಲ್ಲಿ ಹೋಗಿ ಬಿಡ್ತಾರೆ. ವಿಚಿತ್ರ, ಅದು ಒಂದು ನಡೀತದೆ. ಇವ ಎದ್ದು ನಿಲ್ಲುವುದು ಎನ್ನುವುದಕ್ಕೊಂದು ದೊಡ್ಡ ಸಿದ್ಧಾಂತ ಮಾತಾಡ್ತಾನೆ ರುದ್ರದೇವರು. ತನ್ನ ಹೆಂಡತಿಗೆ ಪಾಠ ಮಾಡ್ತಾನೆ, ತುಂಬ ಪಾಠ ಮಾಡ್ತಾನವನು. ಹೇಳ್ತಾನವನು ಹೀಗಿದೆ ವಿಷಯ ಅಂತ. ಪ್ರತ್ಯುದ್ಗಮ ಪ್ರಶ್ರೇಣಾಭಿವಾದನಂ ವಿಧೀಯತೆ ಸಾಧುಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನದೇಹ ಮಾನಿನೇ ಅಂತ. ಎದ್ದು ನಿಲ್ಲುವುದು ಯಾಕೆ? ಪ್ರತ್ಯುದ್ಗಮ ಬಂದಾಗ ಎದುರುಗೊಳ್ಳುವುದು, ಪ್ರಶ್ರೇಣ ತಲೆ ಬಗ್ಗಿಸುವುದು, ಆಲಿಂಗನೆ ಮಾಡುವುದು, ಇದೆಲ್ಲ ಯಾಕೆ? ಪ್ರಶ್ರೇಣ ಅಭಿವಾದನ ಇದೆಲ್ಲ ಯಾಕೆ ಮಾಡ್ತಾರೆ? ಅವರು ಚಿಕ್ಕವರು ಅಂತ ಮಾಡ್ತಾರೆ, ಅವರು ದೊಡ್ಡವರು ಅಂತ ಮಾಡ್ತಾರೆ. ಹಾಗೆ ಹೇಳುವ ಅಂದರೆ ಇವರು ಮಾಡ್ತಾರಲ್ಲ, ಅವರು ನಮಸ್ಕಾರ ಮಾಡಿದ್ರು, ಇವರು ನಮಸ್ಕಾರ ಅಂತ ಮಾಡ್ತಾರಲ್ಲ, ನಮಸ್ಕಾರ ಅಂತ ಹೇಳ್ತಾರೆ. ಅವರು ಆಲಿಂಗಿಸಿದಾಗ ಇವರು ಆಲಿಂಗಿಸ್ತಾರೆ, ಅವರು ತಲೆ ಬಗ್ಗಿಸ್ತಾರೆ. ಪರಸ್ಪರ ಆಗುತ್ತಲ್ಲ. ವಿಧೀಯತೆ ಸಾಧು ಮಿಥಃ, ಇಬ್ಬರಿಗೂ ಆಗುತ್ತಲ್ಲ. ಅದಕ್ಕೇನರ್ಥ ಆಗ ಹೇಳುವುದು? ನಿಜವಾಗಿ ನಮಸ್ಕಾರ ಮಾಡೋದು, ಎದ್ದು ನಿಲ್ಲುವುದು, ಗೌರವಿಸುವುದು ಯಾರಿಗೆ ಹೇಳಿದರೆ? ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ, ಒಳಗಿ ನಿಂತ ದೇವರಿಗೆ ಗೌರವ, ತಲೆಯಲ್ಲಿ ಹೊತ್ತುಕೊಂಡವನಿಗಲ್ಲ ನಿಜವಾಗಿ. ಆದ್ದರಿಂದ ದೇವರಿಗೆ ಗೌರವ ಕೊಡಲಿಕ್ಕೆ
ಹಾಗಾಗಿ ಉತ್ತಮ ಪ್ರತೀಕಗಳು ಬಂದಾಗ ಉತ್ತಮವಾದ ಭಗವಂತನ ಎಚ್ಚರದಿಂದ ನಾವು ಅದಕ್ಕೆ ಗೌರವಿಸುವ ಕ್ರಮ. ಸಣ್ಣ ಪ್ರತೀಕ ಬಂದಾಗ ಅದನ್ನು ಗೌರವಿಸುವ ಕ್ರಮ ಇಲ್ಲ. ಇದು ನಾಯಿ ಬಂದು ಎದ್ದು ನಿಲ್ಲುವುದು ಎಲ್ಲರೂ. ನಾಯಿಯಲ್ಲಿ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಇದೆ. ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ. ಎಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಅಂತರ್ಬಹಿಷ್ಠತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಭಗವಂತ ಎಲ್ಲ ಕಡೆ ತುಂಬಿ ತುಳುಕಿದ್ದಾನೆ. ಯಾವ ವಸ್ತುವಿನಲ್ಲಿಯೂ ಕಾಣುವ ಅಲ್ಲ, ಕೇಳುವ ವಸ್ತುವಿನಲ್ಲಿಯೂ ನಮಗೆ ಕಾಣಕ್ಕೆ ಸಿಗದಷ್ಟು ಸೂಕ್ಷ್ಮವಾದ ವಸ್ತುಗಳಿರಬಹುದು. ಇಂಥದ್ದು ಇದೆ ಅಂತ ಕೇಳುತ್ತೇವೆ, ಆ ವಸ್ತುವಿನಲ್ಲಿ ದೇವರಿದ್ದಾನೆ. ಆದ್ದರಿಂದ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ, ಎತ್ತರದ ಅರಿವುಳ್ಳವರು ವ್ಯಾಪ್ತ ದರ್ಶಿಗಳು ಎಲ್ಲರ ವಸ್ತುವಿನಲ್ಲಿರ್ತಕ್ಕ ಭಗವಂತನನ್ನು ಸಮಾನವಾಗಿ ಕಾಣುತ್ತಾರೆ. ಅದಿಲ್ಲದವರಿಗೆ ಅಧಿಷ್ಠಾನ ಭೇದದಿಂದ ಹೆಚ್ಚು ಕಡಿಮೆ ಆಗುತ್ತೆ. ಗುರುಗಳು ನಾಯಿ ಒಟ್ಟಿಗೆ ಬಂದಿದೆ ಅಂದಾಗ ಯಾರ ಕಾಲ ಮೊದಲು ಹಿಡಿಯುವುದು ಕೇಳಿದರೆ ದೇವರೆಲ್ಲ ಒಂದೇ ನಮನೆಯಲ್ಲ ಅಂದರೆ ಅಲ್ಲ. ಅವರು ಗುರುಗಳು ಅಧಿಷ್ಠಾನ ದೊಡ್ಡದಿದೆ, ಪ್ರತೀಕ ದೊಡ್ಡದು, ಅದು ನಿನಗೆ ಉಪಯೋಗಕ್ಕೆ ಬರುವಂಥದ್ದು, ಅದನ್ನು ಮಾತಾಡಿಸುವಂತ. ನಾಯಿನ ಓಡಿಸಿ ಹೇಳೋದಿಲ್ಲ, ಕೈಯಲ್ಲಿ ಬಡಿಬೇಕು, ಅದಕ್ಕೆ ಕೋಲ ಹಾಕಬೇಕು ಹೇಳೋದಿಲ್ಲ. ಅದಕ್ಕೆ ಏನಾದರೂ ಕೊಟ್ಟು ಕಳಿಸು, ತಿಂತದ, ಅದು ಹೋಗ್ತದೆ, ಬಿಡು. ಆದ್ರೆ ಉಪಚಾರ ಮಾಡಬೇಕಾದ್ದು ಎಚ್ಚರದ ಪ್ರತೀಕಕ್ಕೆ ಅಂತ. ಹೀಗೆ ಪ್ರತೀಕಗಳ ಉಪಾಸನೆಗಳ ಅಧಿಷ್ಠಾನಗಳ ಬಗ್ಗೆ ಮಾತಾಡಿದಾಗ ರುದ್ರದೇವರು ಹೇಳ್ತಾನೆ, ಅತ್ಯಂತ ಎತ್ತರದ ಶುದ್ಧವಾದ ನಿರ್ವ್ಯಾಜವಾಗಿರತಕ್ಕಂಥ ನನ್ನ ಗುರು ಪ್ರತಿಮೆ ಚತುರ್ಮುಖ ಇದ್ದ, ಅವನಲ್ಲಿ ನಾನು ಭಗವಂತನನ್ನು ಕಾಣುತ್ತಾ ಇದ್ದೇನೆ. ಇವ ಸೊಕ್ಕಿನ ಪ್ರತಿಮೆಯಾಗಿ ಬಂದಿದ್ದಾನೆ. ತಲೆಯಲ್ಲಿ ಪ್ರಜಾಪತಿ ಪತಿ ಅಂತ ಅಡರು ತುಂಬಿದ್ದೆ, ಅಹಂಕಾರಗ್ರಸ್ತ ಮೂಟೆ ಬಂದಿದೆ ಒಳಗೆ. ಅಲ್ಲಿ ಏನು ದೇವರನ್ನು ಕಾಣುವುದಂದ ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿದೆ. ಹೇಳುವ ಕಥೆಯ ಬಗ್ಗೆ ಮಾತಾಡಿಕೊಟ್ಟು ಅದರಿಂದ ಎಲ್ಲರೂ ಎಚ್ಚರ ಆಗಬೇಕಾದ ಒಳಗಿರತಕ್ಕ ಭಗವಂತನಿಗೆ ನಮಸ್ಕಾರ ಮಾಡಿದ್ದು. ಆದ್ರಿಂದ ಸ್ವಾಮಿಗಳು ನಮಸ್ಕಾರ ಮಾಡಿದ ನಾರಾಯಣ ನಾರಾಯಣ ಹೇಳುದು. ಅವರು ಮಾತ್ರ ನಾರಾಯಣ ಹೇಳುದಿಲ್ಲ, ಎಲ್ಲರೂ ಹೇಳಬೇಕಾದ್ದೇ ಸಂಗತಿ ದೇವರ ಸ್ಮರಣೆ. ನನಗಲ್ಲ ದೇವರಿಗೆ ಅಂತ, ನನಗೆ ನಮಸ್ಕಾರ ಮಾಡಿದ್ದಲ್ಲ ದೇವರಿಗೆ ಬಿಟ್ಟಿದ್ದೇನೆ, ದೇವರ ಅನುಗ್ರಹ ಆಗ್ತದೆ ಎನ್ನುವ ನೆಲೆಯಲ್ಲಿ ಮಾತಾಡುದು. ಅದರಿಂದ ದೇವರ ಎಚ್ಚರ ಇದು ದೇವರಿಗೆ ಒಪ್ಪಿಸುವ ಕ್ರಮ. ಇವರ ಮಾಧ್ಯಮದಲ್ಲಿ ಭಗವಂತನಿಗೆ ಸಮರ್ಪಣೆ ಆಗುವ ರೀತಿಯದು. ಎಲ್ಲ ಸೇವೆಗಳು ಅಷ್ಟೇ ಅಂತಾರೆ. ಎಂಥದ್ದು, ಮನುಷ್ಯ ಒಂದೊಮ್ಮೆ ದೊಡ್ಡವ ಬಂದಾಗ ಸಣ್ಣವ ಕೂತಿದ್ದರೆ ಅವನ ಪ್ರಾಣಶಕ್ತಿ ಮೇಲಕ್ಕೆ ಹೋಗ್ತದೆ, ಹೋದ್ರೆ ಮತ್ತೆ ಕೆಳಗೆ ಇಳಿಯುವುದಿಲ್ಲ ಅಷ್ಟೇ. ಇವನ ಸ್ಥವಿರ ಆಗತೆ ಅಂತಾರೆ. ಮನುಷ್ಯನ ಪ್ರಾಣ ಏನಾಗ್ತದೆ ಅಂದ್ರೆ ಒಬ್ಬ ದೊಡ್ಡವ ಬಂದಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಾಣಶಕ್ತಿ ಅದು ಮೇಲ್ಮಟ್ಟದಲ್ಲಿರ್ತದೆ. ಇವ ಕೂತೆ ಇದ್ರೆ ಅಲ್ಲಿಗೆ ಹೊರಟೋಗ್ತದೆ. ಮತ್ತೆ ಅದಕ್ಕೆ ಬಂದಾಗ ಗಡಿಬಿಡಿಯಿಂದ ಎದ್ದು ನಿಂತರೆ ಪ್ರಾಣಶಕ್ತಿಯನ್ನು ಆಹ್ವಾನ ಮಾಡಿದಾಗ್ತದೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗ್ತದೆ ಹೇಳ್ತಾರೆ. ಇದು ಕಲೆ ವಾಸ್ತವವಾಗಿ. ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದು ಯಾಕೆ ಕೇಳಿದ್ರೆ ನಮ್ಮ ಪ್ರಾಣಶಕ್ತಿ ಉಳಿಲಿ ಅಂತ ಹೇಳಿ, ಇಲ್ಲಾಂದ್ರೆ ಪ್ರಾಣ ಹೋಗ್ತದೆ ಅಂತ, ಹಾಳಾಗಿ ಹೋಗ್ತದೆ ಅಂತ. ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಯುನ ಸ್ಥವಿರ ಆಗತೆ ಅಂತ. ಅವರನ್ನು ಬಂದು ಎದುರು ಮಾಡಿಕೊಂಡಾಗ ಪ್ರಾಣ ಮತ್ತೆ ಪ್ರತಿಷ್ಠೆ ಆಗ್ತದೆ, ಸರಿಯಾಗಿ ನಿಲ್ತದೆ ಅಂತ. ಇದು ಸಹಜವಾದ ಆರೋಗ್ಯದ ಒಂದು ದೊಡ್ಡ ನಿಯಮ. ಇವತ್ತು ಇದನ್ನು ಪಾಲಿಸುವ ಒಂದು ದೇಶ ಇದೆ, ಜಪಾನ್. ನಮ್ಮಲ್ಲಿ ಬಹಳ ಕಡಿಮೆ. ಅಲ್ಲಿ ಸೀನಿಯರ್ ಸಿಟಿಸನ್ ಅಂದ ತಕ್ಷಣ ಯಾರೇ ದೊಡ್ಡವ ಬರಲಿ, ಸಂಬಂಧ ಇಲ್ಲ, ಪರಿಚಯ ಇಲ್ಲ, ಏನು ಗೊತ್ತಿಲ್ಲ, ಯಾವನೊಬ್ಬ ಶಿಪ್ಪಿಗೋ ಬಸ್ಸಿಗೋ ಹತ್ತಿದೆ ಇಟ್ಕೊಳ್ಳುವ ಅಲ್ಲಿಯ ಸಿಟಿಸನ್. ಇನ್ನೊಬ್ಬ ಅಲ್ಲಿ ಇದ್ದಾನೆ ಅವರ ಮರಿ ಸಿಟಿಸನ್, ಜೂನಿಯರ್ ಒಬ್ಬ, ಅವ ಎದ್ದು ನಿಲ್ತಾನೆ. ಯಾಕೆ ಕೇಳಿದ್ರೆ ಏನಿಲ್ಲ, ನನ್ನ ದೇಶದಲ್ಲಿ ಮೊದಲು ಹುಟ್ಟಿದ ಪ್ರಜೀವ, ಇಷ್ಟೇ ಸೀನಿಯರ್. ನನಗಿಂತ ಹೆಚ್ಚಿನ ವಯಸ್ಸಾಗಿದೆ, ಯೋಗ್ಯತೆ ಉಂಟಾ ಗೊತ್ತಿಲ್ಲ, ಕಲಿಕೆ ಉಂಟಾ ಗೊತ್ತಿಲ್ಲ, ಅಧಿಕಾರ ಉಂಟಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಪರಿಚಿತ ಅಲ್ಲ, ಸಂಬಂಧಿ ಅಲ್ಲ, ಏನೂ ಅಲ್ಲ, ಗೆಳೆಯನೂ ಅಲ್ಲ. ಆದರೂ ಅವರು ಸೀನಿಯಾರಿಟಿಗೆ ಬೆಲೆ ಕೊಡ್ತಾರೆ. ಇಲ್ಲಿ ಗೊತ್ತಿದ್ರು ಗುರುಗಳು ಬಂದ್ರು ಹೇಳಿದ್ರು ಆಚೆ ನೋಡ್ತಾರೆ, ಗಮ್ಮತ್ತಿರ್ತದೆ. ಎಚ್ಚರ ಆಗುವುದಿಲ್ಲ ಅವರಿಗೆ. ಗೊತ್ತಿದ್ದವ ಬಂದರು, ಪರಿಚಿತನಾಗಿ ಬಂದರು, ಇಂಥವರಿದ್ರು, ಎತ್ತರದವರಿದ್ರು, ಅವರನ್ನು ಗುರುತಿಸ್ಲಿಕ್ಕೆ ಇವನಿಗೆ ಮಂಡೆಮಾರಿ ಆಗ್ತದೆ. ಪ್ರತಿಷ್ಠೆ ಪ್ರೆಸ್ಟೇಜ್ ಪ್ರಶ್ನೆ ಅನಿಸ್ತದೆ. ಏನಿಲ್ಲ ಅಂತ ಅದರಿಂದ ಅವನ ಆರೋಗ್ಯ ಕಳ್ಕೊಳ್ತಾನೆ ಅಂದ್ರು, ಒಳಗಿನ ಪ್ರಾಣಶಕ್ತಿ ದುರ್ಬಲ ಆಗುತ್ತೆ ಅಂತ. ಆಗಲೇ ಪ್ರಾಣ ಹೋಗಬೇಕಾಗಿಲ್ಲ, ಹಾಗೆ 10 ಸತಿ ಆಗೋ ಹಾಗೆ ಹೋಗ್ತದೆ ತನ್ನಷ್ಟಕ್ಕೆ ಅಂತ. ಹೀಗೆ ಬಹಳ ಸುಂದರವಾಗಿ ದಕ್ಷನಿಗೆ ಆಗಿರತಕ್ಕ ಹೆಚ್ಚು ಕಡಿಮೆಯ ಬಗ್ಗೆ ರುದ್ರದೇವರು ಬಹಳ ಸುಂದರವಾದ ಒಂದು ನಿಯಮಾವಳಿಯನ್ನು ಸಾರ್ವತ್ರಿಕವಾಗಿ ಮಡದಿಗೆ ಹೇಳಿ ಘೋಷಣೆ ಮಾಡಿ ಕೊಟ್ಟರು. ಅವಳಾದರೂ ತವರ ಮನೆ ಸೆಳೆತಾ ಹೋಗ್ತೇನೆ ಅಂತ ಹೋದ್ಲು, ಮತ್ತೆ ಹಿಂದೆ ಬಂದ್ಲು. ಗಂಡನನ್ನು ಬಿಟ್ಟು ಹೋಗುವುದು ಅಂತ ಒಮ್ಮೆ ಕೆಲವೊಮ್ಮೆ ಯೋಚನೆ. ಅದರ ಬಗ್ಗೆ ಬಹಳ ಕಡಸಾಗಿ ಹೇಳಿದವಳು ಎಲ್ಲಕ್ಕಿಂತ ಮಿಗಿಲಾಗಿ ಪತಿಯದ್ದೇ ವಿಶೇಷವಾದಂತಹ ಎಚ್ಚರ ಒಳ್ಳೆಯದು. ಮಿತಂ ದಾತ ಹೇಳಿಕೊಂಡು, ಮಿತಂ ಮಾತ ಕೊಡುವವನಿದ್ರು ಅಣ್ಣ, ಮಿತಂ ಭ್ರಾತ, ಮಿತಂ ಮಾತ, ಮಿತಂ ಪಿತಾ ಅಂತ. ಅಮಿತಸ್ಯ ಹಿ ದಾತಾರಂ ಕಾಪತಿ ವರೈತೆ ಅಂತಾನೆ. ಬಹಳಷ್ಟು ಕೊಡುವುದು ನನಗೆ ಏನಿದ್ರು ಸಹ ಅಣ್ಣ ಅಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ಬಂಧುಗಳಲ್ಲ, ಏನಿದ್ರು ಗಂಡನಲ್ಲಿ ಪರಿಪೂರ್ಣವಾದಂತಹ ವಿಶ್ವಾಸ, ಪ್ರೀತಿ ಎಲ್ಲ ಇರುವುದು. ಆದ್ರಿಂದ ಎಲ್ಲರನ್ನೂ ಬಿಟ್ಟು ಗಂಡನನ್ನು ಮಾತಾಡಿಸಬಹುದು.
ಎನ್ನುವುದನ್ನು ದಿಟ್ಟೆಯಾಗಿ ಹೇಳಿದವಳು ಹಿಡಿಂಬೆ. ಭೀಮನ ಹೇಳೇ ಬಂದಿದ್ದಾಳೆ. ನನಗೇನೊಂದು ಕೊಡುತ್ತಾನೆ, ನನಗೇ ಆಗಿರತಕ್ಕಂಥ ಸರ್ವಸ್ವವನ್ನು ಕೊಡಲಿಕ್ಕೆ ಸಮರ್ಥಯ ನಾದವನು ಗಂಡ ಮಾತ್ರ ಅಂತೇಳಿ ನಾನು ಯಾರನ್ನು ಮಾತಾಡಿಸುವುದಿಲ್ಲ ಅಂತ. ಇದನ್ನು ಗೋಪಿಗೆಯರು ಹೇಳ್ತಾರೆ. ಪತಿ ಸುತಾನ್ವಯ ಭ್ರಾತೃ ಬಾಂಧವ ಅತಿ ವಿಲಂಘ್ಯತೆ ಅಚ್ಯುತಾಗತ ಗತಿವಿಧಸ್ತವೋದ್ಗೀತ ಮೋಹಿತಾತ್ ಅಂತ, ಗೀತವ ಯೋಷಿತ ಕಸ್ತ್ಯಜೆನ್ನಿಶಿ ಅಂತ ಬಹಳ ಚೆನ್ನಾಗಿ ಜೋರು ಮಾಡ್ತಾರೆ. ಏನು ಮೋಸಗಾರ ನೀನು ರಾತ್ರಿಯಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಓಡುವುದು ಅಂತ ಕೇಳ್ತಾರೆ. ಎಲ್ಲ ನೀವು ಬಂದದ್ದೇ ತಪ್ಪಲ್ಲ, ನಾನು ಓಡುವುದು ತಪ್ಪ ಕೇಳ್ತಾನವ. ನೀನು ಮೋಸಗಾರ ಅಂತ ಕಿತವ ಅಂತ ಕರೀತಾನೆ. ಯಾಕೆ ಕೇಳ್ತಾನೆ? ನಾವು ಎಷ್ಟು ಜನರನ್ನೆಲ್ಲ ಬಿಟ್ಟು ಬರಲಿಲ್ಲ, ಯಾರನ್ನೆಲ್ಲ? ಗಂಡನನ್ನು ಬಿಟ್ಟು ಬಂದಿದ್ದೇವೆ, ಎಲ್ಲ ಒಳ್ಳೆ ಕಥೆ ಆಯ್ತಲ್ಲ. ಪತಿ ಸುತ ಮಕ್ಕಳನ್ನು ಬಿಟ್ಟಿದ್ದೇವೆ, ನಮ್ಮ ಅಣ್ಣ ತಮ್ಮಂದನ್ನು ಬಿಟ್ಟಿದ್ದೇವೆ, ತಂದೆ ತಾಯಿಗಳನ್ನು ಬಿಟ್ಟಿದ್ದೇವೆ, ಮಕ್ಕಳು ಮರಿಗಳನ್ನು ಬಿಟ್ಟಿದ್ದೇವೆ, ಎಲ್ಲರನ್ನು ತೊರೆದು ಬಂದಿದ್ದೇವೆ. ಹಾಗೆ ಕೃಷ್ಣ ಹೇಳುತ್ತಾನೆ, ಇದು ಸರಿಯಲ್ಲ. ಧರ್ಮೋ ನಮೋಯಂ ಶ್ರುತಿ ಸಂಗತಾಕ್ಷ್ಯ, ಕಿವಿಯವರೆಗೆ ಕಣ್ಣು ಬೆಳೆದಿರುವ ಬಹಳ ಚೂಟಿ ಚೆಲುವೆಯರೇ ಇದು ನೀವು ಮಾಡಿದ್ದು ಸರಿಯಲ್ಲ ಅಂದ. ಅದಕ್ಕೆ ಅವರು ಅದೇ ಉತ್ತರ ಹೇಳ್ತಾರೆ. ಧರ್ಮೋ ನಮೋ ಎಂ ಶ್ರುತಿ ಸಂಗತಾಕ್ಷ, ವೇದಕ್ಕೆ ಸಂಬಂಧಪಟ್ಟ ಮೆರುಗು ಉಳ್ಳ ನೀನು. ಶ್ರುತಿ ಅಂದ್ರೆ ಕಿವಿಯೋದು, ಶ್ರುತಿ ಅಂದ್ರೆ ವೇದೋದು. ವೇದದಲ್ಲಿ ಮಹಿಮೆ ತುಂಬಿದ ನೀನು, ನಿನಗೆ ಧರ್ಮ ನಾವು ಏನು ಹೇಳೋದು? ಇದು ಒಳ್ಳೆಯ ಧರ್ಮವೇ. ಯಾಕೆಂದ್ರೆ ಅವ್ರು ಯಾರು? ಗಂಡ ಅಂದ್ರೆ ಗಂಡ. ಯಾವಾಗ? ಈಗ. ಮತ್ತೆ ನಿನ್ನೆ ಗೊತ್ತಿಲ್ಲ, ನಿನ್ನೆ ಅಂದ್ರೆ ಕಳೆ ಜನ್ಮದಲ್ಲಿ ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ. ಎಷ್ಟು ಗಂಡಂದಿರ ಆಗ್ತಾರೆ ನಮಗೆ? ಹಾಗಾದ್ರೆ ಎಷ್ಟು ಮಕ್ಕಳಾಗ್ತಾರೆ, ಎಷ್ಟು ತಂದೆಯರಾಗ್ತಾರೆ, ಎಷ್ಟು ತಾಯಂದಿರಾಗ್ತಾರೆ? ಎಲ್ಲ ಜನ್ಮದ ಎಲ್ಲ ಬಗೆಯು ನೀನಲ್ವಾ? ನೀನು ತಂದೆಯು, ತಾಯಿಯು, ಅಣ್ಣನು, ಬಂಧು, ಅನ್ವಯನು, ಸೋದರನು, ಇನ್ನು ಗಂಡನು, ಎಲ್ಲವೂ ನೀನೆ. ಉಪಾಸ್ಯನು, ಮೂರ್ತಿಯು, ಗುರುವು, ಆಶ್ರಯದಾತನು, ದೇವರು ಎಲ್ಲ ನೀನೆ. ಅವ್ರು ಎಲ್ಲ ನೀನೇ ಆಗುವುದಿಲ್ಲ. ಅವರು ಗಂಡ ಆದ್ರೆ ಗಂಡ ಮಾತ್ರ, ತಂದೆ ಆದ್ರೆ ತಂದೆ ಮಾತ್ರ, ಅಣ್ಣ ಆದ್ರೆ ಅಣ್ಣ ಮಾತ್ರ. ಅದು ಈ ಜನ್ಮಕ್ಕೆ ಮಾತ್ರ. ಆದ್ರಿಂದ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅನ್ನುವ ನೆಲೆಯಲ್ಲಿ ಸಾರ್ವಕಾಲಿಕವಾದ ಮೌಲ್ಯ ಅದು ಭಗವಂತ ಮಾತ್ರ. ಆದ್ರಿಂದ ಅದೆಲ್ಲವನ್ನು ಬಿಡ್ಲಿಕ್ಕೆ ಬರ್ತದೆ ನಿನ್ನನ್ನು ಹಿಡಿಯುವುದಾದ್ರೆ. ನಿನ್ನನ್ನು ಹಿಡಿಬೇಕಾದ್ರೆ ನೀನೇ ಹೇಳಿದ್ದು. ಕೃಷ್ಣನ ದೊಡ್ಡ ಸಿದ್ಧಾಂತ ಕೊನೆಗಿದೆ. ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾ ಪರ್ಯಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದು LIC ಅಲ್ಲ, ಅದು ಕೃಷ್ಣನ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅನನ್ಯಾಶ್ಚಿಂತಯಂತೋ ಮಾಂ, ಎಲ್ಲರನ್ನು ತೊರೆದು, ಅನ್ಯರು ಯಾರ ಬಗ್ಗೆಯೂ ಎಚ್ಚರ ಇಲ್ಲದೆ, ಅವರಾಗ್ಲಿ ಇವರಾಗ್ಲಿ ಅದು ನೋಡುವ ಇದು ನೋಡುವ ಎಂಥದ್ದು ಇಲ್ಲ, ದೇವರನ್ನೇ ನೀನು ಒಂದೊಮ್ಮೆ ನಂಬಿದರೆ, ಕೃಷ್ಣ ಹೇಳುದು ನನ್ನನ್ನು ಅಂತ, ಇನ್ನು ಯಾವುದೋ ದೇವರು ಮತ್ತೆ ಅಲ್ಲ, ಕೃಷ್ಣ ಹೇಳ್ತಾನೆ ನನ್ನನ್ನು ಅಂತ. ಅದಕ್ಕೆ ಮಧ್ವಾಚಾರ್ಯ ಕೃಷ್ಣನ ಇಟ್ಟರು. ಯಾರು ಕೃಷ್ಣನನ್ನು ಮಾತ್ರವೇ ಗಟ್ಟಿಯಾಗಿ ಇಟ್ಕೊಂಡು ನಿಲ್ತಾರೆ, ಖಂಡಿತವಾಗಿ ಭಗವಂತ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಅವನೇ ಹೇಳಿಕೊಂಡಂತ ಭರವಸೆಯ ಮಾತು ಅದು. ಹೀಗೆ ಭಗವಂತನ ಅತ್ಯಂತ ಗಟ್ಟಿಮುಟ್ಟಾದ ಧೋರಣೆ ಅದು ವಾಸ್ತವವಾಗಿ. ಆದರೂ ಸತಿಗೆ ಗಂಡನ ಮೇಲೆ ಪ್ರೀತಿ ಉಂಟು, ತವರ ಮನೆ ಎಳೆತ ಉಂಟು, ಎಲ್ಲ ಜನ ಸಿಗ್ತಾರೆ ನೋಡ್ಲಿಕ್ಕೆ. ನೋಡಿ, ಎಲ್ಲ ಹೋಗುವುದಾಗಿ ಯಜ್ಞ ನೋಡ್ಲಿಕ್ಕೆ ಬರುವುದಲ್ಲ, ಎಲ್ಲ ಬಂಧುಗಳೆಲ್ಲ ಬರ್ತಾರಲ್ಲ, ಮಾತಾಡ್ಲಿಕ್ಕೆಲ್ಲ ಆಗ್ತದಲ್ಲ. ಇಲ್ಲಿ ಯಜ್ಞಯಾಗ ಮಂತ್ರ ಅವರಿಗೆ ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಎಲ್ಲ ಅವರದ್ದೇ ಕಾರ್ಬಾರಗಳು, ಅವರದ್ದೇ ಮೇಳಗಳು, ಅವರದ್ದೇ ಪಟ್ಟಾಂಗಗಳು ಆಗ್ತವೆ ಕೊನೆಗೆ. ಅದು ಆಗ್ತದಲ್ಲ. ಮತ್ತೆ ಕೆಲವರು ಹೇಳುದು ಅದು ಟಿವಿಯಲ್ಲಿ ಮತ್ತೆ ನೋಡಿ ವಿಡಿಯೋ ಮಾಡ್ತೇವೆ ನಾವು, ಅದನ್ನೆಲ್ಲ ಕೂತ್ಕೊಂಡು ನೋಡಿದ್ರೆ ಪುರ್ಸೋತಲ್ಲಿ. ಅವ್ರು ಪುರ್ಸೋತಲ್ಲಿ ಕೂತ್ಕೊಳ್ಳೋದು ಯಾವಾಗ ಅಂದ್ರೆ ಮತ್ತೆ ಬಾಯಿ ಹಾಕುವಾಗ ಮಾತ್ರ. ಎಂಥದ್ದು ಬಟ್ಲ ಹಾಕಿಕೊಂಡು ಬಾಯಿಗೆ ಹಾಕೊಳ್ಳುವಾಗ ಪುರ್ಸೋತವ್ರಿಗೆ ನೋಡುದು. ಆಗ ತಿನ್ನುವುದೇ ನೆನಪಾಗ್ತದೆ ಹೊರತು ಎದುರಲ್ಲಿ ಅಂತ ಕಾಣೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಆದ್ರೂ ಆಯ್ತಲ್ಲ, ಮುಗಿಯಿತಲ್ಲ ಅಂದಿಷ್ಟೇ. ಪ್ರತಿಯೊಬ್ಬರದ್ದು ಧೋರಣೆ ಇಷ್ಟೇ. ಅದೇ ಅಟೆನ್ಷನ್ ಕೊಡುವುದಿಲ್ಲ, ಪ್ರಯೋಜನ ಆಗುವುದಿಲ್ಲ ಅಂದ ವಾಸ್ತವವಾಗಿ. ಅದನ್ನು ಮತ್ತೆ ಪುನಃ ಹೊರಟಾಗ ಒಂದಿಷ್ಟು ಗಣಗಳು ಹೊರಟಿವ ಒಟ್ಟಿಗೆ. ಸತಿ ಬಂದಿದ್ದಾಳೆ ಯಜ್ಞ ಮಂಟಪಕ್ಕೆ, ಮಾತಾಡಿಸಿದ್ದಾರೆ ಎಲ್ಲರೂ, ತಂಗಿಯರೆಲ್ಲ, ತಾಯಿ ಇದ್ದಾರೆ. ಆದರೆ ತಂದೆ ಹೋಮ ಮಾಡುವಾಗ ನೋಡಿದ್ಲು, ರುದ್ರದೇವರಿಗೆ ಅಲ್ಲಿ ಆಹುತಿ ಇಲ್ಲ, ಅರುದ್ರಯ ಆಗೋದು. ಸತಿಗೆ ಸಿಟ್ಟಾಯ್ತು. ದಕ್ಷನಿಗೆ ಹೇಳ್ತಾಳೆ ಅಪ್ಪನಿಗೆ, ಏನಂತ ತಿಳ್ಕೊಂಡಿದ್ದೀನಿ ನೀನು ರುದ್ರನನ್ನು? ಎಷ್ಟು ಜನ ರುದ್ರನಿಗೋಸ್ಕರ ಉಪಾಸನೆ ಮಾಡ್ತಾ ಇದ್ದಾರೆ, ನಿನಗೆ ಹಗುರ ಆಯ್ತಾ? ನಾಚಿಕೆ ಆಗೋದಿಲ್ಲ ನಿನಗೆ? ಅವನು ದಾಕ್ಷಾಯಿಣಿ ಅಂತ ಕರೆದು ನನ್ನನ್ನು ಹೇಳಿದ್ದು ಹೋಗಬೇಡ ಅಂತ. ದಕ್ಷ ಕೊಟ್ಟ ಈ ದೇಹ ನನಗೆ ಇಷ್ಟ ಆಗುವುದಿಲ್ಲ ಅಂತ ನಿನ್ನ ಅಪ್ಪನ ಹತ್ರ ಹೇಳಿದವಳು. ಅಪ್ಪ ನಿನ್ನ ದೇಹ ನನಗೆ ಬೇಡ ಹೇಳಿ ಸಿಟ್ಟು ಮಾಡಿಕೊಂಡು ಅಲ್ಲೇ ಯಜ್ಞ ಮಂಟಪದಲ್ಲಿ ಆಹುತಿ ತನ್ನನ್ನು ಕೊಟ್ಟುಕೊಂಡ್ಳು. ಯೋಗದಿಂದ ಅಗ್ನಿಯನ್ನು ನೆನೆದುಕೊಂಡು ದೇಹದಲ್ಲಿ ಲಯ ಮಾಡಿಕೊಂಡ್ಳು. ಇಡೀ ದೇಹ ಭಸ್ಮ ಆಯ್ತು, ಒಳಗಿಂದ ಬೆಂಕಿಯದ್ದು ಭಸ್ಮ ಆಯ್ತು. ಅವಳು ಕುಂಡಕ್ಕೆ ಹಾರಲಿಲ್ಲ. ಯಕ್ಷಗಾನದವರು ಕುಂಡಕ್ಕೆ ಹಾರಿಸಿ 3 ಸುತ್ತು ಹೊಡಿಸಿ ಅವಳು 3 ಸುತ್ತು ಬರ್ಲಿಕ್ಕೊಂಡು ಮತ್ತೆ ಆಗ ಎತ್ಕೊಂಡು ಹೋಗುದಿಲ್ಲ ಯಾರಾದ್ರು ಸುತ್ತು ಬಂದ್ರೆ. ಇವಳು ಮೌನವಾಗಿ ಧ್ಯಾನ ವಹಿಸಿಕೊಂಡು ಮೈಯಲ್ಲಿ ಬೆಂಕಿ ಹಾರಿದ್ದೆ. ನಾರಾಯಣನನ್ನು ಮತ್ತು ಶಿವನನ್ನು ಯೋಚನೆ ಮಾಡಿಕೊಂಡು ಬಲ್ಲನೆ ಬೆಂಕಿ ಎದ್ದಿದೆ. ದಕ್ಷ ಹೆದರಿಕೊಂಡೋಗಿ ಬಿಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಬೊಬ್ಬೆ ಹೊಡ್ಕೊಳ್ತಾನೆ. ಮತ್ತೆ ಅಯ್ಯೋ ಮಗಳು ಹೋದ್ಲಲ್ಲ ಅಂತೇಳಿ ಕುಂಡಕ್ಕೆ ಹಾರೋದಿಲ್ಲ. ಅದು ಯಕ್ಷಗಾನದಲ್ಲಿ ಮಾತ್ರ ಕುಂಡಕ್ಕೆ ಹಾರೋದು. ಕುಂಡಕ್ಕೆ ಹಾರಿದರೂ ಬೆಂಕಿ ಹಿಡಿಯುವುದಿಲ್ಲ. ಅಗ್ನಿಗೆ ಅನ್ವಾದಾನ ಅಂತ ಉಂಟು, ಇಷ್ಟು ಕೊಡ್ತೇನೆ, ಇಷ್ಟು ಕೊಡ್ತೇನೆ, ಇಷ್ಟು ಸಂಖ್ಯೆಯಲ್ಲಿ ಇಂಥ ದ್ರವ್ಯವನ್ನು ಈ ಮಂತ್ರದಲ್ಲಿ ಹೇಳಿ ಹಾಕ್ತೇನೆ ಅಂತ ಉಂಟು.
ಅದಕ್ಕಿಂತ ಹೆಚ್ಚಿದನ್ನು ತಗೊಳ್ಳುವುದೇ ಇಲ್ಲ ಅವನು, ಸಂಬಂಧ ಇಲ್ಲ ಅವನಿಗೆ. ಇದು ಹೇಗೆ ಬಿತ್ತು ಅಂತ ಯೋಚನೆ ಮಾಡ್ತಾನೆ ಆಚೀಚೆ. ಮುಂದೆ ಆಗುತ್ತೆ ಅದು ಘಟನೆ, ನಾವು ಹೇಳುತ್ತೇವೆ ಆಗ. ಎಷ್ಟು ಹಾಕ್ಲಿಕ್ಕೆ ಉಂಟು ಅಷ್ಟು ಮಾತ್ರ ಹಾಕಲಿಕ್ಕೆ ಅಗ್ನಿ, ಅದರ ಆಚೆ ಅಗ್ನಿಗೆ ಸುಡುವ ಅಧಿಕಾರ ಇಲ್ಲ, ಅವನು ತಗೊಂಡು ಹೋಗುವುದಿಲ್ಲ. ಸತಿಗೆ ಬಿದ್ದರೆ ಯಾರಿಗೆ ತಗೊಂಡೋಗ್ಬಿಡುದು? ಅವನು ಅವ್ಯವಾಹ ಅಲ್ವಾ? ಕೊಟ್ಟದ್ದನ್ನು ತಗೊಂಡೋಗಿ ದೇವತೆಗಳೇ ಮುಟ್ಟಿಸುವ. ಎಲ್ಲಿಗೆ ತಗೊಂಡೋಗುದು? ಏನು ತಗೊಂಡೋಗುದು? ಅದು ಕ್ರವ್ಯಾದಲ್ಲ, ಅದು ಮಾನುಷ ಅದಲ್ಲ, ಅದು ದೇಹವನ್ನು ತಿನ್ನುವ ಅಗ್ನಿ ಅಲ್ಲ. ಅದು ಅಗ್ನಿ ಪ್ರತಿಷ್ಠೆ ಮಾಡುವಾಗ ಸುಮಾರು ಹೆಸರುಗಳೆಲ್ಲ ಉಂಟು, ಯಾವುದಕ್ಕೆಲ್ಲ ಯಾವುದನ್ನು ಕರಿತೇವೆ ಅಂತ. ದೇಹ ನುಂಗುವ ಅಗ್ನಿ ಅಲ್ಲ ಅದು, ಅರ್ಥ ಆಗುವುದಿಲ್ಲ ಅದಕ್ಕೆ. ಮತ್ತೆ ಅಗ್ನಿಗೆ ಆಹುತಿ ಕೊಡುವಾಗ ದರ್ವಿ ಅಥವಾ ಸೃಕ್ಸೃವಗಳು ಇದೆಲ್ಲ ವ್ಯವಸ್ಥೆ ಉಂಟು, ಹೇಗೆ ಅಂತ, ಯಾವುದರಲ್ಲಿ ಕೊಡುವುದು ಅಂತ. ಇದು ಯಾವುದರಿಂದ ಕೊಟ್ಟದ್ದು ಇದು ಆಹುತಿ? ಯಾರು ಕೊಡ್ಲಿಕ್ಕೆ ಅದು? ಆದ್ರಿಂದ ಒಂದೊಮ್ಮೆ ಅಚಾನಕವಾಗಿ ದೊಡ್ಡ ಅಗ್ನಿಕುಂಡದಲ್ಲಿ ಎಲ್ಲಿಯೋ ಗಡಿಬಿಡಿಯಿಂದ ಹೆಚ್ಚು ಕಡಿಮೆಯಿಂದ ಒಂದು ಮಗುವೋ ಒಂದು ವ್ಯಕ್ತಿಯೋ ಒಬ್ಬನೋ ಬಿದ್ದರೆ ಸಾಯುವುದಿಲ್ಲ ಪಕ್ಕಕ್ಕೆ. ಮಂತ್ರಕೃತವಾದ ಅಗ್ನಿ ಆದರೆ ಸುಡುವುದಿಲ್ಲ. ಕ್ರಮ ಹಾಗೆ, ಅದಕ್ಕೆ ಅಷ್ಟು ಗಟ್ಟಿಮುಟ್ಟಿ ಇರ್ತದೆ ಅದು. ಅವನ ಮೇಲೆ ಬರ್ಬೋದು, ಬರಬೇಕು ಅವನು ನಿಜವಾಗಿ. ಇಷ್ಟೆಲ್ಲ ವ್ಯವಸ್ಥಿತವಾದಂಥ ಕ್ರಮಗಳು. ಹೀಗೆ ಸತಿ ಸುಟ್ಟೋದ್ಲು, ಗಣಗಳು ಹೋಗಿ ದೂರು ಕೊಟ್ಟವು. ರುದ್ರನಿಗೆ ಸಿಟ್ಟಾಗಿ ತಲೆ ಕೂದಲು ಬಡಿದಿದ್ದಾನೆ. ಅದು ರುದ್ರವೇ, ಇನ್ನೊಂದು ರುದ್ರ ಸೃಷ್ಟಿಯಾಗಿದೆ, ವೀರಭದ್ರ ಅಂದ್ರೆ ಇನ್ನೊಂದು ರುದ್ರವೇ. ಏನು ಮಾಡಬೇಕು ಕೇಳಿದ, ದಕ್ಷಂ ಸಯಜ್ಞಂ ಜಹಿ, ಒಂದೇ ಮಾತು, ದಕ್ಷನನ್ನು ಮುಗಿಸು, ಯಜ್ಞವನ್ನು ಖಾಲಿ ಮಾಡುವುದು. ವೀರಭದ್ರ ಗಣಗಳೊಟ್ಟಿಗೆ ಸಾವಿರಾರು ತೋಳುಗಳಂತೆ, ವಿಚಿತ್ರವಾದ ರೂಪ, ಎಲ್ಲ ಆಯುಧಗಳು ಇಟ್ಕೊಂಡಿದ್ದಾನೆ. ಭಯಂಕರವಾದ ರೂಪಗಳ ಬಗ್ಗೆ ಮಾತಾಡ್ತಾರೆ ವೀರಭದ್ರನ ಬಗ್ಗೆ ಉಪಾಸನೆ ಮಾಡಬೇಕು ಅಂತ ಅವನ ಲಕ್ಷಣಗಳು ಬೇಕಾಗಿದ್ದರೆ ವಾಯುಪ್ರೋಕ್ತವನ್ನು ನೋಡಬೇಕು ನಾವು. ಬಹಳ ಸುಂದರವಾಗಿ ಹೇಳುತ್ತಾನೆ. ಅಂತಹ ವೀರಭದ್ರ ಬಂದಿದ್ದಾನೆ, ಎಲ್ಲ ಸಂಹಾರ ಮಾಡಿದ್ದಾನೆ ಕೂತು. ದಕ್ಷ ಶಾಪ ಕೊಡುವಾಗ ಗಮ್ಮತ್ನಲ್ಲಿ ನೆಗಾಡ್ತಾ ಇದ್ದ ಭಗ ಎನ್ನುವ ಒಬ್ಬ ಆದಿತ್ಯ ಮಗ. ಅವನ ಕಣ್ಣನ್ನೇ ಕುಕ್ಕಿದ ಇವ. ಮತ್ತೆ ಪೂಷ ಹೀಗೆ ನಗಾಡ್ತಾ ಇದ್ದ, ಹಲ್ಲುಕಿರಿದು ಅವನ ಹಲ್ಲು ಉದುರಿಸಿದ. ಭೃಗು ಋಷಿ ಹೋಮ ಮಾಡ್ತಾ ಇದ್ದವ, ಅಲ್ಲಿದ್ದವ, ಈಗ ಹೋಮ ಮಾಡ್ತಿದ್ದವ, ಅಲ್ಲಿದ್ದ. ಅವನು ನೆಗಾಡ್ತಾ ಇದ್ದ, ಖುಷಿ ಆಯಿತು ಶಾಪ ಕೊಡುವಾಗ ಅಂತ. ಅವನು ಸೇರಿಕೊಂಡಿದ್ದ ಅದರಲ್ಲಿ. ಅವನು ಗಡ್ಡ ತಿಕ್ತಾ ಇದ್ದಂತೆ ಶಾಪ ಕೊಡುವಾಗ, ಅದನ್ನು ಎಳೆದು ಬಿಟ್ಟಂತೆ, ಗಡ್ಡ ಹರಿದು ಬಿಟ್ಟ ಅವನಂತ. ಹೀಗೆ ಒಬ್ಬೊಬ್ಬರದ್ದು ಒಂದು ರೀತಿ ಅವತಾರ ಮಾಡಿದ. ದಕ್ಷನ ತಲೆಯನ್ನು ಕಡ್ದ, ಆಗಲಿಲ್ಲ. ದೀಕ್ಷಿತ ಯಜಮಾನಲ್ಲಿ ಕೂತಿದ್ದಾನೆ, ತಲೆ ಕಡಿಲಿಕ್ಕೆ ಆಗಲಿಲ್ಲ. ಯೋಚನೆ ಮಾಡಿದ, ರುದ್ರನೇ ಬಂದ ಸೀದಾ ಅಲ್ಲಿಗೆ. ಯೋಚನೆ ಮಾಡಿದ, ಯಾಕೆ ಅಂತ ಸಂಕಲ್ಪ ಮಾಡಿದ್ದಾನೆ. ಇವ ಹೊಸ ಸಂಕಲ್ಪ ಮಾಡಿದ ಅಲ್ಲಿ ಕೂತು, ಇವನ ತಲೆಯನ್ನು ಪೂರ್ಣಾವತಿಯಾಗಿ ಕೊಡ್ತೇನೆ ಅಗ್ನಿಗೆ ಅಂದ. ಓಕೆ ಆಯಿತು, ತಲೆ ಕಡ್ದ ಕೊಟ್ಟ. ಅದಕ್ಕೆ ಹೇಳಿ ನಾನು ಸಂಕಲ್ಪ ಮಾಡದೆ ಬೀಳುವುದಿಲ್ಲ ಅಗ್ನಿಯಲ್ಲಿ, ಕೇಳಿದ್ರೆ ಇಷ್ಟ ಆಗುವುದಿಲ್ಲ. ಅಗ್ನಿಗೆ ಪುನಃ ಇವತ್ತು ಪೂರ್ಣಾವತಿಯಾಗಿ ದಕ್ಷನ ತಲೆ ಕೊಡ್ತೇನೆ ಅಂತೇಳಿ ಕಡ್ದು ಹಾಕಿ ಬಿಟ್ಟ. ದಕ್ಷ ಸತ್ಯ ಹೋದ. ದೇವತೆಗಳು ಸಿಟ್ಟಾದರು, ಗಡಿಬಿಡಿಯಾದರು, ಆಚೆ ಕಡಿಮೆ ಆಯಿತು, ಈಚೆ ಆಯಿತು, ಯದ್ವಾ ತದ್ವಾಯಿತು, ಓಡಿ ಹೋದ್ರು ಮತ್ತೆ ರುದ್ರನಲ್ಲಿಗೆ. ಏನು ಮಾಡುವ ಅಂತ. ರುದ್ರ ಆರಾಮ ಕೂತಿದ್ದಾನೆ. ದಕ್ಷಿಣಾಮೂರ್ತಯೇ ತುಭ್ಯಂ ಹೇಳಿಕೊಂಡು ವಟಮೂಲದಲ್ಲಿ ಬಹಳ ಚೆನ್ನಾಗಿ ಕೂತು ನಾರದಾದಿಗಳಿಗೆ ಪಾಠ ಮಾಡ್ತಾ ಇದ್ದಾನೆ. ಬಂದರು ಎಲ್ಲರೂ, ಹರ ಹರ ಮಹಾದೇವ ಹೇಳಿಕೊಂಡು. ಇದು ಕೋಪಕಾಲ ಅಲ್ಲ, ಇದು ಯುಗಾಂತ ಅಲ್ಲ. ಏನಾದರೂ ಉದ್ಧಾರ ಮಾಡಬೇಕು ದಕ್ಷನನ್ನು ಬದುಕಿಸಿ ಆಗಲಿ ಅಂತ. ಅಲ್ಲ ಹೋದವರದ್ದೆಲ್ಲ ಬರಲಿ ಅಂದ. ಯಾರ್ಯಾರು ಏನೇನು ಹೋಯ್ತದೆಲ್ಲ ಆಗಿ ಒಳ್ಳೆ ಸರಿಯಾಗಲಿ. ಇನ್ಯಾರದ್ದು ಹಲ್ಲಿನಲ್ಲಿ ಬೇಕಾದರೂ ಒಂದು ತಿನ್ನಲಿ, ಇಲ್ಲಾದರೆ ಹಾಲು ಬಾಯಿ ತಿನ್ನಲಿ, ಎಲ್ಲ ಮಾಡಿಕೊಟ್ಟ. ಆದರೆ ನಾವು ಒಂದು ಸರ್ತಿ ಸೂರ್ಯನಿಗೆ ದೇವರಿಗೆ ಹಾಲು ಬಾಯಿ ಮಾಡುತ್ತೇವೆ, ಹಾಗೆ ಹಲ್ಲಿಲ್ಲದವರಿಗೆ ಅಂತ ಹೇಳಿಕೊಂಡು ಅದು ತಿನ್ನಲಿಯವ, ಇಲ್ಲಾದರೆ ಹಿಟ್ಟು ತಿಂದುಕೊಳ್ಳಿ, ಏನಾದರೂ ಮಾಡಿ ಅಂತ ಸಮ ಮಾಡುತ್ತಾನೆ ಕೊನೆಗೆ. ಮತ್ತು ಇವನು ದಕ್ಷಿಣ ತಲೆ ಉಂಟಲ್ಲ, ಅದು ಆಡು ಹೋಮ ಆಗಲಿಲ್ಲಲ್ಲ, ಆಡಿನ ತಲೆ ಸಿಕ್ಕಿಸಿ ಅಂದ. ಆಯ್ತಾ ಇಲ್ಲ, ಆಡಿನ ತಲೆ ಸಿಕ್ಕಿಸಿದ ತಕ್ಷಣ ದಕ್ಷನಿಗೆ ಎಚ್ಚರ ಆಗಿದೆ. ಅವ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಡು ತಲೆ ದಕ್ಷಿಣೆ ಮಾಡಿದ ಸ್ತೋತ್ರವೇ ಮಹಾರುದ್ರ ಶತರುದ್ರ ಎಲ್ಲ. ಅದಕ್ಕೂ ಮಿಗಿಲಾದದ್ದೆಲ್ಲ ಸ್ತೋತ್ರ ಮಾಡಿದ್ದಾನೆ ಬಹಳ ಅದ್ಭುತವಾಗಿ. ಸಾವಿರಾರು ನಾಮಗಳಿಂದ ರುದ್ರನ ಸ್ತೋತ್ರ ಮಾಡಿದ್ದಾನವ. ದಕ್ಷ ಸ್ತೋತ್ರ ಮಾಡಿದ. ವಿಚಿತ್ರ ಮಾತ್ರ, ಆಡಿನ ತಲೆ ಒಂದು ಪ್ರಾಣಿಯ ಅಂಗ, ಅದರಲ್ಲಿಯೂ ತಲೆ ಎನ್ನುವುದು ಮನುಷ್ಯನ ದೇಹಕ್ಕೆ ಕಸಿ ಮಾಡುವುದೇ ವಿಚಿತ್ರ. ಆದ್ರಿಂದ ರುದ್ರದೇವರು ಅಂದ್ರೆ ಮಹಾಭಿಷಕ್, ದೊಡ್ಡ ಭಿಷಕ್ತ ಮಂತ್ವಾಮ್ ಅಂತಾರೆ ರುದ್ರದೇವರ ಬಗ್ಗೆ ಮಾತಾಡುವಾಗ. ಅತಿ ದೊಡ್ಡ ವೈದ್ಯವ, ಅತಿ ದೊಡ್ಡ ಸರ್ಜನ್. ಅದರಲ್ಲಿ ಮತ್ತೆ ಮಾತಾಡ್ತದೆ. ಆಡು ಮ್ಯಾಮೆ ಹೇಳುವುದಿಲ್ಲ, ಈಗ ಸ್ತೋತ್ರ ಹೇಳ್ತಾ ಉಂಟು ನೋಡಿ. ಹೇಳುವುದು ದಕ್ಷಿಣ ಯೋಚನೆಯಲ್ಲಿ, ತಲೆ ದಕ್ಷಿಣ ಯೋಚನೆ ಆಗಿದೆ. ತಲೆ ಆಡಿನ ಮೂರೆ, ಪೂರ್ತಿ ಮೆದುಳು ಕೆಲಸ ಮಾಡೋದು, ಫಂಕ್ಷನಿಂಗ್ ಸೆಂಟರ್ ಎಲ್ಲ ಹೃದಯವೇ. ಅಲ್ಲಿ ಎಲ್ಲಿದೆ ಕೇಳಿದರೆ ಅವನೇ. ಒಳಗೆ ಜೀವ ಯಾರು? ದಕ್ಷ. ಅವನ ಎಚ್ಚರ ಆಗಿದೆ, ಅವನು ಮಾತಾಡ್ತಾನೆ. ಆದ್ರೆ ನಾವು ಜೇಡವೋ ಜಿರಳೆಯೋ ಹಲ್ಲಿಯೋ ಮತ್ತೊಂದು ಹೇಳಿಕೊಂಡು ಮನೆಯಲ್ಲಿದ್ದಾಗ ಅದಕ್ಕೆಂತ ಗೊತ್ತಾಗೋದಿಲ್ಲ ಅಂತ ಗಟ್ಟಿನಲ್ಲಿ ಮಾತಾಡಿಬಿಟ್ರೆ, ಸುಳ್ಳಿಯೆಲ್ಲ ಹೇಳಿಕೊಂಡ್ರೆ, ಇಷ್ಟೆಲ್ಲ ದುಡ್ಡು ಒಟ್ಟು ಮಾಡಿದ್ದೇನೆ ಎಲ್ಲ ಹೇಳಿಕೊಂಡ್ರೆ ಅವುಗಳಿಗೆ ಅರ್ಥ ಆಗ್ತದೆ ಒಳಗೆ ಜೀವ ಯಾವುದು, ಅದಕ್ಕೆ ತಲೆ ಉಂಟು, ಇದು ಗೊತ್ತಿಲ್ಲ ಹೇಳ್ಬೇಡಿ ನೀವು, ಅದಕ್ಕೆ ಗೊತ್ತುಂಟು. ಆಗದು ಮಾತಾಡ್ತದೆ ಮಧ್ಯ ಮಧ್ಯೆಯಲ್ಲಿ, ಶಶ ಹೇಳ್ತದೆ, ಎಲ್ಲ ಚುಚ್ಚುಚ್ಚೋ ಹೇಳ್ತದೆ, ಎಲ್ಲ ಸುಳ್ಳು ಹೇಳ್ತಾನಿವ ಅಂತ. ನಮ್ಗೆ ಅರ್ಥ ಆಗುದಿಲ್ಲ, ಸುಮ್ಮನೆ ಐತೆ ಅಲ್ಲಿ ಎಂಥದ್ದು ಮಾತಾಡ್ತೇನೆ ಹೋಗ್ತೇವೆ ನಾವು.
ಇದನ್ನೆಲ್ಲ ಬಹಳ ಚೆನ್ನಾಗಿ ಪ್ರಾಣಿಯ ಮೊರೆಯಲ್ಲಿ ದೇವರ ನಾಮಚಿಂತನೆ ಮಾಡುತ್ತಾ ತನ್ನ ತಪ್ಪನ್ನು ಮನ್ನಿಸು ಅಂತ ಕೇಳಿಕೊಳ್ಳುತ್ತಾನೆ. ಕೊನೆಗೆ ಎಲ್ಲರೂ ಹೇಳ್ತಾರೆ ರುದ್ರಭಾಗ ಒಂದು ಇರಲಿ, ದೇಶದೇ ರುದ್ರಭಾಗೋಸ್ತು ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ಯಜ್ಞದಲ್ಲಿ ಕೊನೆಗೆ ಅದರಲ್ಲಿ ಉಳಿದದ್ದು ಪೂರ್ತಿ ರುದ್ರರಿಗೆ ಅಂತ ಲೆಕ್ಕ. ಏನು ಉಳಿದೋಯ್ತೋ ಯಜ್ಞದಲ್ಲಿ ಶೇಷಗಳು ಪೂರ್ತಿ ಈಶ್ವರನಿಗೆ ಸಂಬಂಧಪಟ್ಟ. ಇನ್ನದನ್ನು ತಗೊಳ್ಬೇಕಾದ್ರೆ ದುಡ್ಡೇ ಇರಲಿ, ತಂದಿರತಕ್ಕ ಪದಾರ್ಥಗಳಿರಲಿ, ಅದು ತೆಗಿಬೇಕಾದ್ರೆ ಅವನಲ್ಲಿ ಕೇಳಬೇಕು, ಅವನ ವಿಶೇಷವಾದಂತಹ ಆಯ್ತು ಹೇಳತಕ್ಕಂಥ ಮಾತು ಬೇಕು, ಒಪ್ಪಿಗೆ ಬೇಕು, ಇಲ್ಲಾದ್ರೆ ಇಲ್ಲ ಅಂತ. ಆ ರೀತಿಯಾಗಿ ರುದ್ರದೇವರಿಗೆ ವ್ಯವಸ್ಥೆ ಮಾಡಿ ಮತ್ತೆ ಹುಟ್ಟುವಂತೆ ವ್ಯವಸ್ಥೆ ಮಾಡಿ ಎಲ್ಲ ಬದುಕಿ ಬಂದು. ಹೀಗೆ ಭಗನ ನೇತ್ರವನ್ನು ಕುಕ್ಕಿದ್ದರಿಂದ ಉಪಾಸನೆ ಮಾಡುವಾಗ ಭಗನೇತ್ರ ಹರಾಯ ನಮಃ, ಹಾಗೆ ಪೂಷಣ ದಂತವನ್ನು ತೆಗೆದು ದಂತಚ್ಛಿದೇ ನಮಃ ಎಲ್ಲ ನಾಮಾವಳಿಗಳಲ್ಲಿ ಬರ್ತದೆ. ಹೇಗೆ ಗಂಗಾಧರಾಯ ನಮಃ, ಅನ್ನ ಕೃತ್ಯ ವಾಸಸೇ ನಮಃ, ಸ್ಮಶಾನ ವಾಸಿನೇ ನಮಃ, ಇದೆಲ್ಲ ಹೇಳಿಕೊಂಡು ಹೋಗ್ತೇವೆ ನಾವು. ಹಾಗೆ ಉಪಾಸನೆ ಮಾಡುವಾಗ ಒಂದು ತೊಂದರೆ ಇದೆ ಅಂತಾರೆ. ನೀವು ಯಾವ ಮಂತ್ರಗಳಿಂದ ತಮ್ ಯಥಾ ಉಪಾಸತೆ ತದೇ ಭಗವತಿ, ಇದು ವೈದಿಕ ಕ್ರಮ. ಹೇಗೆ ದೇವರನ್ನು ದೇವತೆಗಳನ್ನು ಮಾತಾಡಿಸ್ತೀರೋ ಹಾಗೆ ನಿಮಗೆ ಅದರದ್ದು ರಿಸಲ್ಟ್ ಪರಿಣಾಮ ಲಾಭ ಆಗ್ತದೆ ಅಂತ. ಹಾಗಾದರೆ ದುಡ್ಡು ಬರಬೇಕು, ಏನು ಮಾಡುವ? ಒಟ್ಟು ಎಲ್ಲರಿಗೂ ಬೇಕಾದದ್ದು ಬರ್ತದೆ. ಹೇಗೆ ಮಾಡಬೇಕು ಅಂದರೆ ಶ್ರೀಕರ ನಾರಾಯಣನ್ನು ಉಪಾಸನೆ ಮಾಡಬೇಕು. ವಸುಪೂರ್ಣಕರಂ ರತ್ನ ಪರ್ವತಸ್ಥಂ ವಿಭಾವಯನ್ ವಸುದಿದ್ದಿ ಮಮಾಪನೋತಿ, ಇದು ಮಧ್ವಾಚಾರ್ಯ ಹೇಳಿದ್ದು. ಯಾರು ನಂಬಿಕೆ ಇಲ್ಲ ಕೆಲವರಿಗೆ, ಎಲ್ಲ ಆಗ್ಬೋದಲ್ಲ ಅಂತ. ಮತ್ತೆ ಮಧ್ವಾಚಾರ್ಯ ಎಷ್ಟು ಮಂತ್ರದ ಚಿಂತನೆ ಹೇಳಿದ್ದಾರೆ ಅಂದರೆ, ಎರಡೂ ಕೈಯಲ್ಲಿ ದುಡ್ಡಿನ ರಾಶಿಯನ್ನು ಸುರಿಸುತ್ತಿರುವಂತೆ. ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಆತ ಗರುಡನ ಮೇಲೆ ಕೂತಿದ್ದಾನೆ, ಆದಿತ್ಯ ಚಂದ್ರರನ್ನೇ ಹಿಡ್ಕೊಂಡಿದ್ದಾನೆ. ಅಂದರೆ ಕೆಲವರಿಗೆ ನೋಟು ಹಗಲು ನೋಡುವಾಗ ಬೇರೆ ರೀತಿ ಕಾಣ್ತದೆ, ಕೆಲವರಿಗೆ ರಾತ್ರಿ ನೋಡೋ ಬೇರೆ ರೀತಿ. ಅದಕ್ಕೆ ಎರಡು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಆದಿತ್ಯ ಚಂದ್ರವು ಅಪಿ ಚಕ್ರ ಶಂಕವು ಶಂಕ ಪ್ರಸೂನಕ್ಕೆ ನಿಧೀತ ದಾನ ಅಂತ. ಎರಡು ಕೊಪ್ಪರಿಗೆ ಕೈಯಲ್ಲಿ, ಎರಡು ಕೈಯಲ್ಲಿ ಸುರಿಸುವುದು ದುಡ್ಡನ್ನು. ಚಂದ್ರ ಸೂರ್ಯರನ್ನು ಇಟ್ಕೊಂಡಿದ್ದಾನೆ. ಕೆಲವರಿಗೆ ರಾತ್ರಿ ಹೋಗ್ಬೇಕು ಸೀರೆ ತೆಗಿಬೇಕಾದ್ರೆ, ಕಲರ್ ಯಾವ್ದು ಮ್ಯಾಚ್ ಆಗುದಿಲ್ಲ ಅಲ್ಲ, ಕೆಲವರಿಗೆ ಹಗಲು ಹೋಗ್ಬೇಕು. ಹಾಗೆ ದೇವರು ಯಾವ ನೋಟನ್ನು ಸರಿ ನೋಡ್ಲಿಕ್ಕೆ ದುಡ್ಡು ಏನು ಎಷ್ಟರದ್ದು ಹೇಗಿದೆ ಅಂತ, ಯಾವ ಬಂಗಾರ ಯಾವ ನಮನೆ ದುಡ್ಡು ಅಂತ ನೋಡ್ಲಿಕ್ಕೆ ಎರಡು ಇಟ್ಕೊಂಡಿದ್ದಾನೆ. ಒಳ್ಳೆ ಲೈಟ್ ನೋಡಿ. ಆದಿತ್ಯ ಚಂದ್ರವು ಅಪಿ ಚಕ್ರಶಂಕವು, ಚಕ್ರಶಂಕ ಬೇರೆ ಇಟ್ಕೊಂಡಿದ್ದಾನೆ ಭಗವಂತ ರಕ್ಷಣೆಗೆ ಸಂಪತ್ತು. ಎರಡು ಚಕ್ರ ಅಂದ್ರೆ ಶ್ರೀಚಕ್ರ, ಶಂಕ ಅಂದ್ರೆ ಶ್ರೀಲಕ್ಷ್ಮಿ. ಬೇಕಾದಷ್ಟು ದುಡ್ಡು ಕೊಡುವಂಥದ್ದು ಶಂಕ. ಚಕ್ರವೂ ಹಾಗೆ ಭಗವಂತನ ಚಕ್ರವೇ. ಎಸ್ಯ ಕರಾಳೋಲಂ ಚಕ್ರಂ ಹೇಳಿಕೊಂಡು ಭಗವಂತನ ಚಕ್ರ ಯಾವುದು ಕೇಳಿದ್ದು ದುರ್ಗೆ, ಭಗವಂತನ ಕೈಯಲ್ಲಿ. ಹೀಗೆ ಸಂಪತ್ತಿನ ಮೂಟೆಯನ್ನೇ ಕಟ್ಟಿಕೊಂಡು ಭಗವಂತ ಸಂಪತ್ತನ್ನು ಸುರಿಸುತ್ತಾ ನಿಂತಿದ್ದಾನೆ. ಅಂಥವನನ್ನು ಎಲ್ಲಿ ಕೂತಿದ್ದಾನೆ? ಅವನು ರತ್ನ ಪರ್ವತದ ಮೇಲೆ ಕೂತಿದ್ದಾನೆ, ನವರತ್ನಗಳ ರಾಶಿಯ ಮೇಲೆ ಕೂತ ನಾರಾಯಣನ ಉಪಾಸನೆ ಮಾಡಿದರೆ ದುಡ್ಡು ಬೇಕಾದಷ್ಟು ಬರ್ತದೆ ಅಂತ. ಸೌಮ್ಯವಾದ ಮುಖ, ಬಹಳ ಚೆನ್ನಾಗಿದೆ. ಹಾಗೆ ಎರಡು ಕೈಯಲ್ಲಿ ದಧ್ಯನ್ನ ಹಿಡಿದದ್ದು, ಪಾಯಸ ಹಿಡಿದದ್ದು ಭಗವಂತನ ವಾಮನನ ಧ್ಯಾನ ಮಾಡುವಾಗ ಹಾಗೆ ಮಾಡಿದೆ. ದಧಿ ಮಿಶ್ರಾನ್ನ ಕವಲಂ ರುಕ್ಮ ಭದ್ರಂಚ ದಕ್ಷಿಣೆ, ಬಂಗಾರದ ಕೈಯಲ್ಲಿ ಪಾಯಸ ಮತ್ತೊಂದು ಕೈಯಲ್ಲಿ ದಧ್ಯವನ್ನು ಇಟ್ಕೊಂಡು ಚಿಂತನೆ ಮಾಡಿದರೆ ಯಥೇಷ್ಟ ಅನ್ನ ಸಿಗ್ತದೆ, ಭೋಜನ ಸಿದ್ಧಿ ಆಗ್ತದೆ. ಖಾಲಿ ಸೌಂಡ್ ಹಿಡಿದು ಅನ್ನಪೂರ್ಣೆ ಮಾತಾಡಬೇಡ, ಸೌಂಡ್ ತೆಗೆದು ಅನ್ನಪೂರ್ಣೆ ಮಾತಾಡಿಸ್ಬೇಕು. ಮುಳುಗಿಸಿ ತೆಗೆದಿದ್ರೆ ಮತ್ತೆ ಖಾಲಿ ಆಗಿಬಿಟ್ರೆ, ಹಾಕಿದ ನಂತರ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸ್ವಲ್ಪ ಸೂಕ್ಷ್ಮ. ಹಾಗೆ ಗಾಂಧಾರಿ ಭಗನ ಕಣ್ಣು ಕುಕ್ಕಿದ ರುದ್ರನನ್ನು ಉಪಾಸನೆ ಮಾಡಿದ್ವಿ. ಭಗನ ಕಣ್ಣು ತೆರೆದ ದೇವರು ಭಗನೇತ್ರ ಹರಂ ಹರಂ ಅಂತ. ಗಾಂಧಾರಿ ಮೊದಲೇ ಮದುವೆ ಮುಂಚೆ ಧೃತರಾಷ್ಟ್ರನ ಮಾಡದಿ ಗಾಂಧಾರ ದೇಶದಲ್ಲಿದ್ದಾಗಲೇ ಅವಳು ಶಿವೋಪಾಸಗಳು. ಎಂಥ ಶಿವೋಪಾಸಗಳು! ಅವರ ಅರ್ಚನೆಯಲ್ಲಿ ಭಗನೇತ್ರ ಹರಾಯ ನಮಃ ಎಲ್ಲ ಇತ್ತು. ಆದ್ರಿಂದ ಅವಳಿಗೆ ಕಣ್ಣಿಲ್ಲದ ಗಂಡ ಸಿಕ್ಕಿತ್ತು. ಉಪಾಸನೆಯ ಮುಖ, ಇದನ್ನು ಮಹಾಭಾರತ ತೋರಿಸಿಕೊಡ್ತದೆ ಹೇಗಿರ್ತದೆ ಅಂತ. ಇಷ್ಟೆಲ್ಲ ಅದ್ದೂರಿಯಾಗಿ ಹೇಳುವುದಿಲ್ಲ, ನೋಡ್ಬೇಕಾಗತ್ತೆ ಹೇಗಿರ್ತದೆ ಅಂತ. ಹಾಗೆ ಉಪಾಸನೆಯಲ್ಲಿ ಹೆಚ್ಚಿನ ಅಂಶಗಳು, ತಪ್ಪು ಕಲ್ಪನೆಗಳು, ವಿಚಿತ್ರವಾದ ಸನ್ನಿವೇಶಗಳು ಹೆಚ್ಚು ಬರಬಾರದು ಅಂತ. ಆದಷ್ಟು ಸೌಮ್ಯವಾದ ಸುಲಭವಾದ ಅರ್ಥ ಆಗಿಸಿಕೊಳ್ಳುವ ಮಂತ್ರಗಳಿಂದ, ಮಾತುಗಳಿಂದ, ವಿಶೇಷಣಗಳಿಂದ ಭಗವಂತನನ್ನು ಮಾತಾಡಿಸಬೇಕು ಅಂತ. ಅದನ್ನು ಎಚ್ಚರಗೊಳ್ಳಿಕ್ಕೋಸ್ಕರ ಈ ಕಥೆ ಹೇಳಿದೆ ಅಷ್ಟೆ. ಹೀಗೆ ಸತಿ ಮತ್ತೆ ಸತ್ತವಳು ಎರಡನೆಯ ಬಾರಿ ಹಿಮಾಲಯನಲ್ಲಿ ಹುಡ್ತಾಳೆ. ಮೇನಾಳೆಂದ ಮಗಳಾಗಿ ಬರ್ತಾಳೆ, ತಪಸ್ಸು ಮಾಡ್ತಾಳೆ. ಅದನ್ನು ನಾವು ಕೇಳಿಕೊಂಡೆವು. ಮತ್ತೆ ಶಿವನನ್ನೇ ಒಲಿಸಿದ್ದು, ಕುಮಾರನ ಜನ್ಮ ಆದದ್ದೆಲ್ಲ ಕೇಳಿಕೊಂಡೆವು. ಅದು ಎರಡನೆಯ ಬಾರಿಯ ವ್ಯವಸ್ಥೆ. ಹೀಗೆ ಪ್ರಸೂತಿಯ 16 ಹುಡುಗಿಯರ ದಕ್ಷನ ಸಾವಿನ ಜೊತೆಯಲ್ಲಿನ ಕಥೆ ಮಕ್ಕಳದ್ದು. ಈತ ಎರಡನೆಯ ಮಗಳಿದ್ದಾಳೆ ಸ್ವಯಂಭುವನಿಗೆ, ದೇವಹೂತಿ ಅಂತ. ಅವಳನ್ನು ಕೊಟ್ಟದ್ದು ಕರ್ದಮನಿಗೆ. ಕರ್ದಮ ಪ್ರಜಾಪತಿ ಬಹಳ ಕಾಲ ತಪಸ್ಸು ಮಾಡ್ತಾ ಇದ್ದ. ದೇವಹೂತಿ ಅದಕ್ಕೆ ಸರಿಯಾಗಿ ಹೆಜ್ಜೆ ಹಾಕಿದ್ಲು. ತುಂಬ ಸಮಯ, 100 ವರ್ಷಗಳ ನಂತರ ಕೇಳ್ತಾನೆ ಕರ್ದಮ ಋಷಿ ದೇವಹೂತಿಗೆ ಏನಾಗಬೇಕು ಅಂತ.
ಅವಳೇನು ಹೇಳುದು ಏನಾಗಬೇಕು ಅಂತ. ಅವಳು ಹೇಳಿದ್ಲು, ನನಗೆ ಹೆಣ್ಣು ತನಬೇಕು, ತಾಯಿ ತನಬೇಕು ಅಂತ. ನಾನು ಮದುವೆಯಾಗಿ ಬಂದಿದ್ದೇನೆ, ಮಕ್ಕಳ ಭಾಗ್ಯ ಅಂತ. ಆಯಿತು ಅಂತ ಸ್ನಾನ ಮಾಡು ಅಂದ. ಸ್ನಾನ ಮಾಡಿ ಬರುವಾಗ ಎಷ್ಟು ಚೆಲುವೆಯಾಗಿದ್ದಾಳೆ. ದಾಸಿಯರ ಕಥೆಯನ್ನು ಬಹಳ ಚೆನ್ನಾಗಿ ಅವಳು ಅಲಂಕಾರ ಮಾಡಿಕೊಂಡು, ಅವಳೆ ಅಲಂಕಾರ ನೋಡಿ ಕನ್ನಡಿ ತೋರಿಸುವಾಗ ಗಂಡನ ನೆನಪಾಯ್ತಂತೆ. ಎಲ್ಲಿಂದ? ಅವನು ಯೋಗ ಪುರುಷನಾಗಿ ಅತ್ಯಂತ ಚೆಲುವನಾಗಿ ಬಂದಿದ್ದಾನೆ. ಕೂಡಲೇ ವಿಮಾನವನ್ನು ತರಿಸಿದ್ದಾನೆ. ವಿಮಾನಂ ಕಾಮಗಂ ಕ್ಷಪ್ತಃ ತರ್ಕೇವ ಆವಿರಚೀಕರತ್. ಆಗಲೇ ಎಲ್ಲೆಂದಲಂದಿ ಹಾರಿ ಹೋಗುವ ನಿಲ್ಲುವ ವಿಮಾನ. ವಿಮಾನ ಅಂತಲೇ ಶಬ್ದ. ಇನ್ನು ಮತ್ತೆ ಒಂದು ಮಾರ್ಕಿದ್ದು ಪ್ರಶ್ನೆ ಕೇಳಬೇಡಿ. ವಿಮಾನ ತಯಾರಿಸಿದವರು ಯಾರು? ರೈಟ್ ಸಹೋದರ ಒಂದು ಬರೆದು ರೈಟ್ ಹಾಕಬೇಡಿ. ರೈಟು ಅಲ್ಲ ಏನೂ ಅಲ್ಲ. ಭಾರದ್ವಾಜ ಸಂಹಿತೆ ನಮ್ಮಲ್ಲಿದೆ ವಿಮಾನವನ್ನು ತಯಾರಿಸುವುದು. ಅದು ಇನ್ನು ಯಂತ್ರ ಸರ್ವಸ್ವ ಅಂತ ಹೆಸರು ಬೇರೆ. ಯಾರಿಗೂ ಪೂರ ಅರ್ಥ ಆಗಲಿಲ್ಲ. ಲೈಟ್ ಮೆಟಲ್ ಹೇಗೆ ತಯಾರು ಮಾಡುವುದು ಹೇಳಿಕೊಟ್ಟದ್ದು ಇನ್ನೂ ಡಿಕೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ, ಅರ್ಥ ಆಗುವುದಿಲ್ಲ. ಎಲ್ಲೆಂದರಲ್ಲಿ ಹಾರುವ ಅತ್ಯಂತ ಮೆದುವಾದ ಉಪಯೋಗಕ್ಕೆ ಬರತಕ್ಕಂಥ ಯಂತ್ರ ವ್ಯವಸ್ಥೆಯನ್ನು, ಯಾಂತ್ರಿಕನ ಬಗ್ಗೆ, ಪೈಲಟ್ಟಿನ ಬಗ್ಗೆ, ಒಳಗಿನ ಮಿಷನ್ ಎಂಜಿನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅದರಲ್ಲಿ ಅಧ್ಯಾಯಗಟ್ಟಲೆ ಭಾರದ್ವಾಜ ಸಂಹಿತೆಯಲ್ಲಿ. ಗೊತ್ತಾಗಬೇಕಲ್ಲ, ಅರ್ಥ ಆಗಬೇಕಲ್ಲ. ಪಾಠ ಇಲ್ಲ, ಪರಂಪರೆ ಇಲ್ಲ, ತಪ್ಪಿ ಹೋಗಿ. ಅದು ನಂತರ ವಿಮಾನವನ್ನು ಕರ್ದಮ ತಂದ. ಅದು ಇಷ್ಟ ಬಂದಲ್ಲಿ ಹೋಗ್ತದೆ, ನಿಲ್ತದೆ. ಒಳಗೆ ಬೇಕಾದಷ್ಟು ಸೌಕರ್ಯಗಳು, ಬೇಕಾದಷ್ಟು ಅದ್ಭುತವಾದ ಸೌಕರ್ಯ. ಹೋಯಿತು. ಎಲ್ಲಿ ಕರ್ಕೊಂಡದ್ದು? ವೈಮಾನಿಕಾನ ಅತ್ಯಶೇತ ಅಂತಾರೆ. ವಿಮಾನ ಹಾರುವ ಜಾಗಕ್ಕಿಂತಲೇ ಮೇಲೆ ಹೋದ. ಅಂದರೆ ಯಾವುದು ಪರಿಧಿ ಇದೆ ಅದನ್ನು ತಪ್ಪಿಸಿ, ಕಕ್ಷೆ ತಪ್ಪಿಸಿ ಹೋಗಿದ್ದಾನೆ. ಗ್ರಾವಿಟೇಷನ್ ಪವರ್ ತಪ್ಪಿಸಿ ಹೋಗಿದ್ದಾನೆ. ವಾಸ್ತವವಾಗಿ ಹೊರಗೆ ಹಾರಿದ್ದಾನೆ. ಅವನು ತೋರಿಸ್ತಾನೆ. ಭೂಗೋಳಂ ದರ್ಶಯಿತ್ವ ಪತ್ನಿ ದ್ಯಾವಾಂಶ ಸಂಸ್ಥೆಯ. ಮೇಲಕ್ಕೆ ಹೋಗಿ ಭೂಗೋಳ ತೋರಿಸ್ತಾನಂತೆ. ನೋಡು, ಇದು ಒಂದು ಗ್ರಹ ಗೋಲ, ಇದು ತಿರುಗ್ತಾ ಉಂಟು ನೋಡು ಹೇಗೆ ಅಂತೇಳಿ. ಇಲ್ಲಿಂದ ಆಚೆಗೆ ಹೋಗಿ ಎಲ್ಲ ಗ್ರಹಗಳ ಪರಿಚಯ ಮಾಡಿಸ್ತಾ ಇದ್ದಾನೆ. ಹಾಗೆ ತಿರುಗಿಸಿ ಬಂದಂತೆ ಹುಡುಗಿಯನ್ನು. ಮದುವೆ ಆದ ನಂತರ ಅಲ್ಲಿಗೋ ಇಲ್ಲಿಗೋ ಮಾತ್ರ ಹೋಗುವುದಲ್ಲ, ಇವಾಗಲ್ಲ, ಎಲ್ಲ ಕಡೆಗೂ ತೋರಿಸಿ ಇಡೀ ಪ್ರಪಂಚದಾದ್ಯಂತ ತಿರುಗಿಸಿ ವಿಭಜ್ಯ ನವಧಾತ್ಮಾನಂ, ತನ್ನನ್ನು 9 ಮಾಡಿಕೊಂಡಿದ್ದಾನೆ. ಕರ್ದಮ 9 ಆಗಿದ್ದಾನೆ. ಅವಳನ್ನು ರಮಿಸಿ ಮಗು ಕೊಟ್ಟಿದ್ದಾನೆ. ಅವಳು 9 ಹುಡುಗಿಯರನ್ನು ಎತ್ತಿದ್ದಾಳೆ. ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಬುಕು, ಗತಿ, ಕ್ರಿಯಾ, ಖ್ಯಾತಿ, ಊರ್ಜಾ, ಶಾಂತಿ ಅಂತ 9 ಹುಡುಗಿಯರು. ಇವಳು ಸುಮ್ಮನೆ ಕೂತ್ಲು. ಮತ್ತೆ ಆಯ್ತಲ್ಲ, ಮಕ್ಕಳಾಯ್ತಲ್ಲ, ಹೆಣ್ಣಾಯ್ತಲ್ಲ, ತಾಯಿ ಆಯ್ತಲ್ಲ ಅಂತ ಹಾಳ ಬೇಜಾರು ಪಟ್ಲು. ನಿಮ್ಮ ಯೋಗ ಶಕ್ತಿಯೆಲ್ಲ ಖಾಲಿ ಮಾಡಿದೆ, ತಪಸ್ಸು ಶಕ್ತಿ ಎಲ್ಲ ಹಾಳಾಯಿತು, ಸುಮ್ಮನೆ ಬಯಸಿದೆ ಅಂತ. ಇಲ್ಲ ತಡಿ ಅಂತಾನೆ ದೇವರು. ಕರ್ದಮ ಹೇಳ್ತಾನೆ ಭಗವಂತ ಬರಲಿಕ್ಕೆ ಉಂಟು ಅಂತ. ಮತ್ತೆ 10ನೆಯ ಮಗುವಾಗಿ ಹುಟ್ಟಿದ್ದು ಕಪಿಲ. ಪಂಚಮ ಕಪಿಲೋ ನಾಮ ಸಿದ್ದೇಶ ಕಾಲವಿಪ್ಲುತಂ ಪ್ರೋವಾಚ ಅಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ದೇವಹೂತಿಗೆ ಕರ್ದಮನಿಂದ ಭಗವಂತ ಕಪಿಲನಾಗಿ ಬಂದು ಸಾಂಖ್ಯಾಚಾರ್ಯನಾಗ್ತಾನೆ. ಎಲ್ಲ ಜಗತ್ತಿಗೆ ಸಾಂಖ್ಯಶಾಸ್ತ್ರವನ್ನು ಹೇಳ್ತಾನೆ. ವಿಶೇಷವಾಗಿ ಅಮ್ಮನಿಗೆ, ತಾಯಿಗೆ ಮೊದಲು ಹೇಳ್ತಾನೆ. ತಾಯಿಗೆ ಮಾತಾಡುವಾಗ ಹೇಳ್ತಾನೆ. ಕರ್ದಮರು ತಪಸ್ಸಿಗೆ ಹೊರಡ್ತಾರೆ, ತಾಯಿ ಕೂತಿರ್ತಾಳೆ, ಎಲ್ಲ ತತ್ವ ಕೇಳ್ತಾಳೆ, ಪೂರ ತತ್ವಗಳ ಬಗ್ಗೆ ಮಾತಾಡ್ತಾನೆ, ಹೇಳಿಕೊಡ್ತಾನೆ. ಪಂಚಭಿಶ್ಚೈವ ಚತುರ್ಭಿಹಿ ದಶಭಿಸ್ತದ ಏತತ್ ಚತುರ್ವಿಂಶತಿಗಂ ಗಣಂ ಪ್ರಧಾನಿಕಂ. ಇದು ಪ್ರಪಂಚ ಅಂದ್ರೆ ಇಷ್ಟೇ ಅಮ್ಮ, 24. 5 ಕೂಡಿಸಿ 5 ಕೂಡಿಸಿ 4 ಕೂಡಿಸಿ 10. ಇದೆಂತ ಲೆಕ್ಕ ಮಾರಿ? 24 ಹೀಗೆ ಹೇಳಬೇಕು. ಹೌದು, 5 ಅಂದರೆ ನಿನಗೆ ಗೊತ್ತಿರುವಂಥದ್ದು ಪಂಚಭೂತಗಳು, ಸುಲಭವಾಗಿ ಗೊತ್ತುಂಟು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ. ಮತ್ತು 5 ಅಂದರೆ ಅದರ ಧರ್ಮಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಆಕಾಶದಲ್ಲಿ ಶಬ್ದ ಇರ್ತದೆ, ಗಾಳಿಯಲ್ಲಿ ಸ್ಪರ್ಶ ಇರ್ತದೆ, ಮುಟ್ಟಿದ್ದು ಗೊತ್ತಾಗ್ತದೆ, ಬೆಂಕಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ, ನೆಲದಲ್ಲಿ ಪರಿಮಳ ಬರ್ತದೆ, ಗಂಧ ಇದೆ. ಯಾರು ಬೆಂಕಿಯನ್ನು ಮೂಸ್ಲಿಕ್ಕೆ ಹೋಗುವುದಿಲ್ಲ, ಪರಿಮಳ ಉಂಟಾ ಅಂತ, ಮೂಗು ಸುಟ್ಟು ಹೋಗ್ತದೆ. ಆದರೆ ಗಂಧ ಇರುವುದು ನೆಲದಲ್ಲಿ, ರಸ ಇರುವುದು ನೀರಿನಲ್ಲಿ, ರುಚಿ ಇರುವುದು. ಬೆಂಕಿಯನ್ನು ಸಹ ರುಚಿ ಹೇಗೊಂಡೊಂದು ಬಾಯಿಗಳು ಹಾಕೊಂಡ್ರೆ ನಾಳೆ ಮತ್ತೆ ಬಾಯಿ ಹಾಕಲಿಕ್ಕೆ ನಾಲಿಗೆ ಇರುವುದಿಲ್ಲ. ಹೀಗೆ ಒಂದೊಂದು ಧರ್ಮಗಳೊಂದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಲ್ಲಿಗೆ 5 ಕೂಡಿಸಿ 5 ಕೂಡಿಸಿ 10 ಆಯಿತು. ಮತ್ತೆ 4 ಮತ್ತೆ 4 ಇರುವುದಿದೆ ಅವ್ಯಕ್ತಗಳು. ಈ 4 ತತ್ವಗಳು ಅಹಂಕಾರ, ಮನಸ್ಸು, ಬುದ್ಧಿ ಆಯ್ತು ಅಷ್ಟೇ ಅಂತಾನೆ. ಒಂದು ಪ್ರಕೃತಿ ಬೇಕಾದರೆ ಇಟ್ಟುಕೊಳ್ಳಿ, ಲಕ್ಷ್ಮಿ. ಇನ್ನೊಂದು ಚತುರ್ಮುಖ, ಮತ್ತೊಂದು ರುದ್ರದೇವ, ಮತ್ತೆ ಕಾಮ, ಮನ್ಮಥ ಅವನ ಮಗ. ಇದು 4 ಪ್ರಧಾನವಾದ ತತ್ವಗಳು ಅಂತಾರೆ. ಈ ಶಬ್ದಾದಿಗಳು ಇದು ಬೇರೆ. ಅದರ ಜೊತೆಯಲ್ಲಿ ಪೃಥ್ವಿಯಾದಿಗಳು ಬೇರೆ. ಪೃಥ್ವಿಗೆ ಆಗುವಾಗ, ನೆಲಕ್ಕಾಗುವಾಗ ಭೂದೇವಿ ಅನ್ನಿ. ಶನಿಯು ಇದ್ದಾನೆ ನೆಲದಲ್ಲಿ, ನೆಲದ ಒಡೆಯ ಶನಿ. ಎತ್ತಿಕೊಂಡವ ವರಾಹ. ಇರುವುದು ಭೂಮಿ. ಭೂದೇವಿಯು ನೆಲಕ್ಕೆ ಒಡತಿ, ಮಣ್ಣಿಗೆ, ಜೊತೆಯಲ್ಲಿ ಶನಿಯು. ಆದ್ರಿಂದ ನಮಗೆ ಶನಿ ಗ್ರಹಚಾರ ಬಂತು ಅಂದರೆ ಕಾಲು ಸರಿ ಇಲ್ಲ ಆಗುದಿಲ್ಲ, ನೆಲದಲ್ಲಿ ನಿಲ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವನು ಪೆಟ್ಟು ಕೊಡೋದಾಗಿ ಅವನ ಕಾಯಿ ನಾವು ಅದನ್ನು ಮಲಗಿಕೊಂಡೇ ಇರು, ಇಲ್ಲದ ಕೈ ಮುಗಿತಾ ಇರ್ಬೇಕು ಅವನಿಗೆ. ಅದು ಕ್ರಮ. ನೀರಿಗೆ ಬುಧ, ಚಂದ್ರನ ಮಗ, ಬುಧವಾರದ ಒಡೆಯ, ನಾಳಿನ ಒಡೆಯವ. ಬೆಂಕಿಗೆ ಅಗ್ನಿಪುತ್ರ. ಆನಂತರ ಗಾಳಿಗೆ ವಾಯುಪುತ್ರ ಇದ್ದಾನೆ. ಆಕಾಶಕ್ಕೆ ಗಣಪತಿ ಇದ್ದಾನೆ.
ಹೀಗೆ ಶಬ್ದಕ್ಕೆ ಬೃಹಸ್ಪತಿ ಆಚಾರ್ಯ ಇದ್ದಾನೆ, ಅಥವಾ ಶಬ್ದ ಸ್ಪರ್ಶಕ್ಕೆ, ರೂಪ ರಸಕ್ಕೆ, ಗಂಧಕ್ಕೆ, ಇದು ಮೂರಕ್ಕೆ ಒಂದು ಜೋಡಿ, ಎರಡೆರಡು. ಶಬ್ದ ಸ್ಪರ್ಶಕ್ಕೆ ಸುಪರ್ಣಿ ಗರುಡನ ಮಡದಿ, ರೂಪರಸಕ್ಕೆ ವಾರುಣಿ ಶೇಷನ ಮಡದಿ. ಈಗ ಗೊತ್ತಾಯ್ತು, ಶೇಷನ ಮಡದಿ ಒಂದು ಸಿಕ್ಕಿಬಿತ್ತು. ಈಗ ಹೆಂಡತಿ ಯಾರು ಒಂದು ಗೊತ್ತಾಯ್ತು, ಗಮ್ಮತ್ತ. ಆ ನಂತರ ಕೊನೆಗೆ ಪಾರ್ವತಿ, ಅದು ಗೊತ್ತುಂಟು, ಶಿವನ ಮಡದಿ, ಅವಳು ಗಂಧಕ್ಕೆ. ಅದರಿಂದ ಪಾರ್ವತಿ ಗಂಧದ ಒಡತಿ ಆದ್ರಿಂದ, ಮಣ್ಣಿನ ಅಧಿದೇವತೆ ಆದ್ರಿಂದ ಅವಳ ಮೈ ತಿಕ್ಕಿದರೆ ಮಣ್ಣು ಬರ್ತದೆ, ಅಲ್ಲಿ ಮೂಟೆ ಆಗ್ತದೆ, ಗಣಪತಿ ಹೊಡ್ತದೆ. ಇಷ್ಟೇ ವಿಷಯ, ಇಷ್ಟೇ ಸಿಕ್ಕಿದೀವದು, ಅದು ಕಥೆ ಆಯ್ತು. ಹೀಗೆ ಇವರು 5 ಜನ ಸಿಕ್ಕಿದ್ರು, 10 ಆಯ್ತು, ಅಲ್ಲಿಗೆ ಮತ್ತೆ 4 ಆಯ್ತು, 4 ಜನ ಆಯ್ತು, ಮತ್ತೆ 10 ಉಂಟು. ಈಗ 5 × 5 × 4 14, ಇನ್ನು 10 24. 10 ಯಾವುದು ಅಂದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು ನಮಗೆ ಕಿವಿ, ಕಣ್ಣು, ಆನಂತರ ಚರ್ಮ, ಮುಟ್ಟಿದ್ರೆ ಗೊತ್ತಾಗುತ್ತೆ, ನಾಲಿಗೆ ರುಚಿ ಗೊತ್ತಾಗುತ್ತೆ, ಆನಂತರ ಕಣ್ಣು ಕಿವಿ ಆಯಿತು, ಶ್ರೋತ್ರಂ ಚಕ್ಷು ಸ್ಪರ್ಶನ ರಸನಂ ಘ್ರಾಣ ಮೂಗು, ಇದು 5 ಜ್ಞಾನೇಂದ್ರಿಯಗಳು. ಕಿವಿಗೆ ದಿಗ್ದೇವತೆಗಳೇ ಒಡೆಯರು ನಿಜವಾಗಿ. ಅದು ಬಲ ಮತ್ತು ಎಡಕಿವಿ ಅಲ್ವಾ. ಬಲದ ದೇವತೆ ಯಾರು? ಬಲ ಕಿವಿ ಇದ್ದು ಅದು ದಕ್ಷಿಣ ಯಮ, ಎಡಕಿವಿದ್ದು ಯಾರು? ಅದು ಉತ್ತರ, ಅದು ಕುಬೇರ. ಅಷ್ಟೇ, 2 ದೇವತೆಗಳು. ಆದ್ರಿಂದ ನಮಗೆ ಸುದ್ದಿ ಕೇಳುವುದೆಲ್ಲ ಏನು ಗೊತ್ತುಂಟು? ಸಾವಿನ ಸುದ್ದಿ ಹೆಚ್ಚು ಕೇಳೋದು, ಇಂಟ್ರೆಸ್ಟ್ ಅದು. ಸರಿ, ಬರುವಾಗ ಒಂದು ಮಾರ್ಯಾರಿ 2 ವಾಹನ ಡಿಕ್ಕಿ ಆಯ್ತು, ಹೌದಾ ಎಂತಾಯ್ತು ಮತ್ತೆ? ಅಲ್ಲ, ಅವ್ರು ಎದ್ದು ಹೋದ್ರ, ಆಚೆ ಹೋದ್ರ, ಸಾಯ್ಲಿಲ್ವಾ? ಬೇಜಾರು. ನಮಗೆ ಸಾಯಬೇಕು, ಸ್ಪಾಟ್ ಅಂತ ಹೇಳಿದ್ರೆ ಭಾರಿ ಖುಷಿ ಆಗುದು. ವಿಚಿತ್ರ, ಮನುಷ್ಯನಿಗೆ ಸಾವಿನ ಸುದ್ದಿ ಕೇಳ್ತಾ ಇರ್ಬೇಕು. ದಕ್ಷಿಣದ ದಿಕ್ಕಿನ ಕಥೆ ಅದು, ದಕ್ಷಿಣದ ಒಡೆಯ ಕಿವಿ, ಬಲ ಕಿವಿಗೆ ಅಷ್ಟೇ ಕೇಳು. ಮತ್ತೆ ಒಳ್ಳೆ ವಿಚಾರ, ಭದ್ರಂಕರಣೆ ವಿಷ್ಣುಯಾಮ ದೇವ ಇಲ್ಲ, ಒಳ್ಳೇದು ಕೇಳಲಿಕ್ಕೆ ಹೋಗುವುದಿಲ್ಲ, ನಮಗೆ ಒಳ್ಳೇದು ಕೇಳಿ ಇಷ್ಟವೂ ಆಗುವುದಿಲ್ಲ. ನಮಗೆ ಅದು ಟ್ರಾಜಿಡಿ ಆಗಬೇಕು, ದುಃಖ ಅಂತ ಆಗಬೇಕು. ಅದರಲ್ಲಿ ನೋಡು, ಮೊದಲ ಮಗುವಿಗೆ ಕತೆ ಹೇಳುವಾಗ ನಾವೇನು ಹೇಳುದು? ಒಂದು ಊರಿನ ನರಿ ಇತ್ತು, ಅದಕ್ಕೆ ಹಸಿವೆ ಆಯಿತು, ತೋಟಕ್ಕೆ ಹೋಯಿತು, ದ್ರಾಕ್ಷಿ ಗೊಂಚಲು ನೋಡಿತು, ಹಾರಿತು, ಸಿಗಲಿಲ್ಲ, ಹುಳಿ ಆಯ್ತು, ಹೇಳಿ ಹೋಯ್ತು. ಟ್ರಾಜಿಡಿ, ಪಾಪ ಅದಕ್ಕೆ ಹಸಿವೆ ಆಗಿದೆ, ಪಾಪ ತಿನ್ನದೆ ಹೋಯ್ತು ಅಂತ. ಇದು ನಾನೇ ಮಾಡಿದೆ, ನನ್ನ ಮಗುವಿಗೆ ಹಾಗೆ ಹೇಳಿದೆ ಮೊದಲಿಗೆ. ಅದೇ ಕತೆ ಅಂತ ಗೊತ್ತಿರಲಿಲ್ಲ, ಕಥೆಯಿಂದ ಹೇಳ್ತೇನೆ. ಒಂದಿನ ಶುರು ಮಾಡಿದೆ, ಇನ್ನೂ 2 ಆಗಲಿಲ್ಲ ಅದಕ್ಕೆ ವರ್ಷ. ಹಾಗೆ ಹೇಳಿದೆ, ಒಂದು ನರಿ ಇತ್ತು, ಅದಕ್ಕೆ ಹಸಿವೆ ಆಯಿತು, ತೋಟಕ್ಕೆ ಹೋಯಿತು, ದ್ರಾಕ್ಷಿ ನೋಡಿತ್ತು, ಹಾರಿತು, ಸಿಗಲಿಲ್ಲ, 3 ಸರ್ತಿ ಹಾರಿತು, ಸಿಗಲಿಲ್ಲ, ಹುಳಿ ಉಂಟು ಹೇಳಿ ಹೋಯ್ತು ಅಂದೆ. ಅದು ಸ್ವಲ್ಪ ಹೊತ್ತು ಯೋಚನೆ ಮಾಡಿತು, ಹೋಯ್ತು ಅಂದಾಗ ಅಪ್ಪ ಪಂದು ತಿಂದು ಬೋನು ಆಯ್ತಾ ಇಲ್ಲ, ಅದು ಹೇಳಿದ್ದು. ಅದು ಬಾಳೆಹಣ್ಣು ತಿಂದು ಹೋಯ್ತು ಅಂತ ಹೇಳಿದ್ದು, ಕಥೆಯನ್ನು ಸರಿ ಮಾಡಿದದು. ಅದಕ್ಕೆ ಕತೆ ಅಂತ ಗೊತ್ತಿರಲಿಲ್ಲ, ಕತೆ ಹೇಳಲಿಲ್ಲ. ಇದು ಮೊದಲ ಬಾರಿಗೆ ಅದಕ್ಕೊಂದು ನಾನು ದೀರ್ಘವಾದ ಕತೆ ಅಂತ ಹೇಳಿದ್ದು. ಎಷ್ಟು ಜೋರು ತಲೆ ಓಡಿತೆ ಅಂದ್ರೆ ಅದು ಟ್ರಾಜಿಡಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಸುಖಾಂತ ಮಾಡಿತ್ತು. ಅಪ್ಪ ಪರಂದು ತಿಂದು ಬೋನು ಅಂತ ಮುಗಿತ. ಈಗ ಗೊತ್ತಾಯ್ತು, ನನಗೊಂದು ಪಾಠ ಆಯ್ತು. ಹೌದು, ಇನ್ನು ಯಾರಿಗೆ ಮೊದಲು ಕತೆ ಹೇಳುವಾಗ ನಾವು ಸುಖಾಂತವನ್ನು ತಿಳಿಸಿ, ಭದ್ರಂ ಕರ್ಣೇ ವಿಷ್ಣುಯಾಮ ದೇವ, ಭದ್ರಂ ಪಶ್ಯೇಮ, ಅಷ್ಟೇ ಅಲ್ಲ ಭದ್ರಂ ವದೇಮ, ಹೇಳುವುದು ಒಳ್ಳೇದು ಮಾಡಿ ಅಂದು ಮಗುವಿಂದ ಕಲಿಬೇಕು ನಾವು. ಅದು ಗೊತ್ತೇ ಇಲ್ಲ, ಅದು ಮೊದಲ ಬಾರಿಗೆ ಅದು ಹೇಳಿದ ಆ ನಮನೆ. ಅಂದ್ರೆ ಸಂಸ್ಕಾರ, ಯಾವುದೋ ಜನ್ಮಾಂತರದ ಸಂಸ್ಕಾರಗಳಿರ್ತವೆ, ಅವು ಒಪ್ಪಲಿಲ್ಲ, ಯಾರಿಗೂ ಅನ್ಯಾಯ ಆಗೋದು ಇಷ್ಟ ಇಲ್ಲ, ಆಯ್ತಾ ಇಲ್ಲ, ಹಾಗೆ ನೋಡಿಕೊಂಡು ಬರ್ತಾರೆ. ಹೀಗೆ ವಿಚಿತ್ರವಾದಂತಹ ವ್ಯವಸ್ಥೆಗಳನ್ನ ನಮ್ಮೊಟ್ಟಿಗೆ ಬದುಕಿ ಅರ್ಥ ಆದದ್ದಲ್ಲ, ಅವುಗಳು ಬದುಕಿ ಅರ್ಥ ಮಾಡಿಕೊಂಡು ಬಂದಿದ್ದ, ನಮಗೆ ಅರ್ಥ ಆಗಬೇಕು. ಹಾಗೆ ಎಷ್ಟು ಸಣ್ಣದ್ರಿಂದ ಯುಕ್ತಿಯುಕ್ತ ಮೊಚೋಗ್ರಾಹ್ಯಂ ಬಾಲಾದ ಪಿಶುಕಾದಪಿ ಅಂತ ಎಷ್ಟು ಸಿದ್ಧಾಂತಗಳನ್ನು ಚೆನ್ನಾಗಿದ್ರೆ, ಎಲ್ಲಿಂದ ಅನೋ ಭದ್ರಾಹ ಕರ್ತವೋ ಎಂತ ವಿಶ್ವತಃ ವೇದ ಹೇಳ್ತದೆ. ಒಳ್ಳೆಯದು ಎಲ್ಲಿಂದಲೂ ಹೆಕ್ಕಿಕೊಳ್ಳಿ ಅಂತ, ಹೆಕ್ಕಿಕೊಳ್ಳುವಾಗ ಒಳ್ಳೆಯದು ಮಾತ್ರ ತಗೊಳ್ಳಿ ಅಂತ ಅಷ್ಟೇ. ಆಗ ಮೊರ ಕಿವಿ ಗಟ್ಟಿ ಇರಬೇಕು ಅಂತಷ್ಟೆ. ಆ ರೀತಿಯಾಗಿ 10 ಇಂದ್ರಿಯಗಳಲ್ಲಿ ಒಂದು ಬಲ ಕಿವಿ, ಒಂದು ಎಡಕಿವಿ. ಆ ಎಡಕಿವಿಯಲ್ಲಿ ಕೇಳುವುದೇನು? ಎಡದ್ದು ಉತ್ತರದ್ದು ಕುಬೇರನದ್ದು ದುಡ್ಡಿನ ಕತೆ. ಶೇರ್ ಮಾರ್ಕೆಟ್ ಎಷ್ಟು ಲೋನ್ ಆಯಿತು, ದುಡ್ಡು ಎಷ್ಟು ಬಂತು, ಬಡ್ಡಿ ಹೇಗೆ ಉಂಟು, ಬಂಗಾರಕ್ಕೆ ರೇಟ್ ಹೇಗೆ ಆಯಿತು, ಕೆಳಗೆ ಬಂತ ಮೇಲೆ. ಇದೆ ನಮ್ದು ಪೇಟೆ ಧಾರಣೆಯೇ ಕಿವಿದ್ದು. ಒಂದು ಕಡೆಯಲ್ಲಿ ದುಡ್ಡಿನ ಕತೆ, ಇನ್ನೊಂದು ಕಡೆಯಲ್ಲಿ ಸಾವಿನ ವ್ಯವಸ್ಥೆ. ಇದು ಬಿಟ್ಟರೆ ಇನ್ನೇನು ಕೇಳಲಿಕ್ಕೆ ನಮ್ಮಲ್ಲಿ ಕತೆ ಇಲ್ಲ. ಇದು ಶ್ರೋತ್ರಕ್ಕೆ ದಿಗ್ದೇವತೆಗಳ ವ್ಯಾಪಾರಗಳು ವಾಸ್ತವವಾಗಿ. ಇನ್ನು ಇಂದ್ರ, ಅಗ್ನಿ, ಆನಂತರ ನೈಋತ್ಯಲ್ಲಿ ನಿವೃತ್ತಿ ಅದು ಉಂಟು. ನಿವೃತ್ತಿಯ ಸ್ವಲ್ಪ ಬರ್ತಾನೆ, ದಕ್ಷಿಣದ ಹತ್ತಿರದಲ್ಲಿ ವಾಸನೆಗೆ ಸೇರ್ತಾನೆ. ಇತ್ತ ಕಡೆ ಈಶಾನ್ಯದ ರುದ್ರನು ಸೇರ್ತಾನೆ ಮೆಲ್ಲಕ್ಕೆ, ಅಲ್ಲ ಅವನು ಬೇರೆ ಕಡೆ ಹೋಗ್ತಾನೆ. ಎದುರಿನ ಇಂದ್ರ ಅವನು ಕೈಗೆ ಬರ್ತಾನೆ ದೇವತೆ, ಅಗ್ನಿ ಅವನು ನಾಲಿಗೆಗೆ ಬರ್ತಾನೆ, ರುಚಿಗೆ ಬರ್ತಾನೆ. ಆದ್ರಿಂದ ಅವರೆಲ್ಲ ಪೋರ್ಟ್ಫೋಲಿಯೋ ಬೇರೆ ಮಾಡಿಕೊಳ್ತಾರೆ. ಇಲ್ಲಿ ಬರುವುದಿಲ್ಲ ಅಲ್ಲ ಸುದ್ದಿಗೆ. ನ್ಯೂಸ್ ಅಂದ್ರೆ ಆಗಲ್ವ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಲ್ಲ, ಎಲ್ಲ ಕಡೆಯಿಂದ ಬರುವುದು ಅಂತ. ಎಲ್ಲ ಕಡೆಯಲ್ಲಿ ಅವರು ಇದ್ದಾರೆ, ಇಲ್ಲ ಅಲ್ಲ, ಅದಕ್ಕಿಂತ ಹೆಚ್ಚು ಇವರಿಬ್ಬರು ಕೆಲಸ ಮಾಡ್ತಾನೆ. ವಾಯುವ್ಯದವನನ್ನು ಸ್ಪರ್ಶಕ್ಕೆ ಹೋಗ್ತಾನೆ, ವರುಣನು ರಸನೇಂದ್ರಿಯಕ್ಕೆ ಬರ್ತಾನೆ, ರುಚಿಗೆ ಬರ್ತಾನೆ, ಪಶ್ಚಿಮದಲ್ಲಿದ್ದವ. ನೈಋತ್ಯದ ಒಬ್ಬ ಸೇರ್ತಾನೆ, ನಿವೃತ್ತಿ ರಕ್ಕಸನಾದ್ರಿಂದ ಪೆಟ್ಟುಬಿಡೆ ಕತೆ ಕೇಳಲಿಕ್ಕೆ ಅವನಿದ್ದಾನೆ. ಆದ್ರಿಂದ ಯುದ್ಧ ಸಿನಿಮಾ ಅಂದ ತಕ್ಷಣ ಪೆಟ್ಟುಬಿಡೆ ಇರಲೇಬೇಕು, ಇಲ್ಲಾದ್ರೆ ಸಿನಿಮಾ ಎಂತ ಮಾರ, ಒಂದು ಹೋರಾಟವೇ ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳಿ ಬರ್ತಾರೆ. ಸಿನಿಮಾ ಅಂದ್ರೆ ಇಷ್ಟೇ, ಅವನಿಗೆ ಇವನು ನೋಡಿಬೇಕು, ಇವನವನು ನೋಡಿಬೇಕು, ಆದ್ರೆ ಖುಷಿ ಆಗ್ತದೆ. ಮತ್ತೆ ಹೊರಗಾಗಲು ಕೆಲವರೆಲ್ಲ ಮುಷ್ಟಿ ಮಾಡಿಕೊಂಡು ಹೊರ ಬರ್ಲಿಕೊಂಡು ಸಿನಿಮಾ ಥಿಯೇಟರಿಂದ ಬರುವಾಗ ಅವರೆಲ್ಲ ಹೊಡೆಯುವವರಾಗಿ ಬಹಳ ಚೆನ್ನಾಗಿ ಕಾಲರ್ ಮೇಲೆ ಮಾಡಿಕೊಂಡು ಎಲ್ಲ ಯಾರಿಗೆ ಗೊತ್ತಾರೆ ಗೊತ್ತಿಲ್ಲ ಪುಣ್ಯ. ಹೀಗೆ ಮನುಷ್ಯನಿಗೆ ನೈಋತ್ಯದ ಇನ್ಫ್ಲುಯೆನ್ಸ್, ಈಶಾನ್ಯದ ಇನ್ಫ್ಲುಯೆನ್ಸ್ ಎಲ್ಲ. ಹೀಗೆ ಅಷ್ಟ ದಿಕ್ಪಾಲಕರು ನಿಂತು ಮೇಲಿನ ಕೆಳಗಿನವರು ಸೇರಿಕೊಂಡು ಪಂಚರಾತ್ರ ಕೇಳಲಿಕ್ಕೆ ಶೇಷ ಒಡೆಯನಾಗ್ತಾನೆ.
ಭಾಗವತ ಕೇಳಲಿಕ್ಕೆ, ಭಾರತ ಕೇಳಲಿಕ್ಕೆ ಬ್ರಹ್ಮದೇವರು ಒಡೆಯರಾಗಿ. ಈ ಕೇಳ್ಮೆಯೂ ಉಂಟಲ್ಲಿ, ಒಳ್ಳೆಯದು ಕೇಳುವಂತೆ ಮಾಡುವವರು ಅವರು ಕೆಲಸ ಮಾಡ್ತಾರೆ ಆಗ ಕೂತ್ಕೊಂಡು, ದಿಕ್ಕಿನ ದೊಡ್ಡ ಒಡೆಯರೆಲ್ಲ. ಆನಂತರ ಚಕ್ಷುಸ್ಸಿಗೆ ಸೂರ್ಯ ಇದ್ದಾನೆ ಕಾಣಲಿಕ್ಕೆ, ಅಲ್ಲಿ ಕೂತು ಸೂರ್ಯ ಇಲ್ಲಿ ಕಾಣುವಾಗ ಇಲ್ಲಿ ಕೂತು ಕಾಣಿಸ್ತಾನವ. ರಸನಕ್ಕೆ ಹೇಳಿದ ವರುಣ ಇದ್ದಾನೆ ಅಂತ. ಆದ್ರಿಂದ ಉಪ್ಪು ರಸ ಹೆಚ್ಚು ಎಲ್ಲರಿಗೂ ಪ್ರಿಯ. ಮೊದಲು ತಿನ್ನುವುದೇ ಉಪ್ಪನ್ನು, ಅದನ್ನೇ ಹಾಕ್ಕೊಳ್ತಾರೆ ನಾಲಿಗೆಯಲ್ಲಿ. ಮೂಗಿನಲ್ಲಿ ಅಶ್ವಿನಿ ದೇವತೆಗಳು 2 ಹರಳೆ ಇರೋದ್ರಿಂದ ನಾಸತ್ಯ ಮತ್ತು ದಸರರು ಅಂತ ಇದ್ದಾರೆ. ಕೊನೆಗೆ 5 ಕರ್ಮೇಂದ್ರಿಯಗಳು, ಕೈ, ಕಾಲು, ವಾಕ್, ವಾಣಿ, ಪಾದ, ಪಾಯು, ಉಪಸ್ಥ ಅಂತ. ವಾಕಿನಲ್ಲಿ ಅಗ್ನಿ ಇದ್ದಾನೆ ಮಾತಾಡುವಾಗ. ಆಗಿನಿಂದ ಮೊದಲ ಮಂತ್ರ ಹೇಳಲಿಕ್ಕೆ ಶುರು ಮಾಡುವಾಗಲೇ ಅಗ್ನಿಮೀಳೆ ಪುರೋಹಿತಂ ಶುರು ಮಾಡು. ಯಾಕೆ? ನಾಲಿಗೆಯಲ್ಲಿ ಅಗ್ನಿ ಇದ್ದಾನೆ, ಅಲ್ಲಿಂದ ಶುರು ಮಾಡಿ ಅಂತ. ಭಗವಂತನ ಅಗ್ನಿರೂಪದ ಉಪಾಸನೆಯಿಂದ ಆರಂಭ, ಅಗ್ರಣಿ ರೂಪದ ಉಪಾಸನೆಯಿಂದ ಶುರುವಾಗುವುದು ಅಂತ, ಅಕಾರದಿಂದ. ಹಾಗಾಗಿ ಅಗ್ನಿಯಲ್ಲಿರುವುದು ವಾಕಿನಲ್ಲಿ, ಮತ್ತೆ ಕೈಯಲ್ಲಿ ಇಂದ್ರ, ಕಾಲಿನಲ್ಲಿ ಅವನ ಮಗ ಜಯಂತ, ಪಾಯು ಮತ್ತು ಉಪಸ್ಥದಲ್ಲಿ ಮಿತ್ರ ಮತ್ತು ಪ್ರಜಾಪತಿಯರು. ಉಪಸ್ಥಕ್ಕೆ ಅಧಿದೇವತೆಯೇ ಪ್ರಜಾಪತಿ. ಆದ್ದರಿಂದ ಸೃಷ್ಟಿ ಪ್ರಪಂಚ. ಇಷ್ಟು ದೇವತೆಗಳ ಗಣನದಲ್ಲಿ ಪ್ರಪಂಚ 24 ಆಯಿತು. ಅದರ ಆಚೆಗೆ ಇಲ್ಲ. 25ನೇ ನಾರಾಯಣ ಭಗವಂತ. ಹೀಗೆ ಇಡೀ ಪ್ರಪಂಚದ ಲೆಕ್ಕಾಚಾರವನ್ನು ಕೊಟ್ಟು ತತ್ವಗ್ರಾಮ ಅಂದರೆ ಇದು ದೇಹದಲ್ಲಿ ಕೂತಿದೆ, ಇದನ್ನು ತತ್ವನ್ಯಾಸ ಅಂತ ಕರೆಯುವುದು. ಯಾರ್ಯಾರು ಎಲ್ಲಿ ಎಲ್ಲಿ ಹೇಗೆ ಹೇಗೆ ಫಂಕ್ಷನ್ ಮಾಡ್ತಾ ಇದ್ದಾರೆ, ಮಾಡಿದವರಿಗೆ ಥ್ಯಾಂಕ್ಸ್ ನಮಃ ಅಂದ್ರೆ ಅಷ್ಟೇ, ಮತ್ತೆಂದಲ್ಲ. ಚಕ್ಷುರಾತ್ಮನೇ ನಮಃ. ಪರಾಯ ಅತ್ಯಂತ ಎತ್ತರದಲ್ಲಿ ನಿಂತು ನನ್ನ ಕಣ್ಣೊಳಗೆ ನಿಂತು ಸೂರ್ಯನಲ್ಲಿ ನಿಲ್ಲಿಸಿ ತೋರಿಸಿಕೊಟ್ಟ ಓ ಆತ್ಮಸ್ವರೂಪನಾದ ಅಂತರ್ಯಾಮಿಯಾದ ನಾರಾಯಣನೇ ನಿನಗಿದೋ ನನ್ನ ನಮನ ಅನ್ನುವುದು ತತ್ವನ್ಯಾಸ ಮಂತ್ರ. ಇದೆಲ್ಲರೂ ಮಾಡಬೇಕಾದ್ದು. ಬೋಧ ಇದ್ದವರು, ಬಾಯಿ ಇದ್ದವರು, ಮಂತ್ರ ಬರಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಬರುವವರು, ಹೆಣ್ಣುಗಳಿರಲಿ ಗಂಡುಗಳಿರಲಿ ಮಕ್ಕಳಿರಲಿ ವೃದ್ಧರಿರಲಿ, ಪ್ರತಿನಿತ್ಯ 1 ಕ್ಷಣದಲ್ಲಿ 5 ನಿಮಿಷದಲ್ಲಿ ಕೆಲಸ ಮುಗೀತದೆ. ಯಾವ ಯಾವ ಅಂಗಗಳಲ್ಲಿ ಯಾವ ಯಾವ ದೇವತೆಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಎಚ್ಚರ ಮಾಡಿಕೊಂಡು ಅವರಿಗೆ ಮಂತ್ರ ಆಕಾರ ಇಷ್ಟೇ. ಪರಾಯ ಚಕ್ಷುರಾತ್ಮನೇ ನಮಃ, ಪರಾಯ ಶ್ರೋತ್ರಾತ್ಮನೇ ನಮಃ, ಇಷ್ಟೇ ಹೇಳಲಿಕ್ಕಿರು. ಹೇಳುವ ಅಕ್ಷರಗಳಿಷ್ಟೇ. ಒಳಗೆ ನಿಂತು ನನ್ನನ್ನು ಪ್ರೇರಿಸುವ ಆ ದೇವತೆಯನ್ನು ನಿಯಂತ್ರಿಸುವ ಪರಮಾತ್ಮನಿಗೆ, ಪ್ರಾಣನಿಗೆ ಈ ನನ್ನ ನಮಸ್ಕಾರ, ಈ ಇಂದ್ರಿಯದ ಕೆಲಸ ಸಮರ್ಪಣೆ ಆಗಲಿ ಅಂತ. ಬೆಳಗಿನಿಂದ ರಾತ್ರಿವರೆಗೆ ನೋಡಿದ, ರಾತ್ರಿಯಿಂದ ಬೆಳಗಿನವರೆಗೆ ನೋಡಿದ ದೃಶ್ಯ ಮಾಧ್ಯಮಗಳೆಲ್ಲ ತೋರಿಸಿಕೊಟ್ಟ ನಿನಗೆ, ನಿನ್ನೊಳಗಿನ ಪ್ರಾಣನಿಗೆ, ಅದರೊಳಗಿನ ಭಗವಂತನಿಗೆ ಸಮರ್ಪಣೆ. ಇಷ್ಟೇ. ಉಸಿರಾಟವನ್ನು ಸೇರಿಸಿಕೊಂಡು ಮತ್ತೆ ಬಂದಾಗ ನಮ್ಮ ಎಲ್ಲ ವ್ಯಾಪಾರಗಳನ್ನು ಇಟ್ಟುಕೊಂಡು ಇದನ್ನು ದೇವರಿಗೆ ಒಪ್ಪಿಸುವ ವ್ಯವಸ್ಥೆಯೇ ತತ್ವನ್ಯಾಸ. ಅದನ್ನು ಇಲ್ಲಿ ಹೇಳಿಕೊಟ್ಟವ. ತತ್ವಗ್ರಾಮ ವಿನಿರ್ಣಯ ಅನ್ನೋದು ಇದು ತತ್ವಗಳ ರಾಶಿ. ಎಲ್ಲರೂ ಬಂದಿದ್ದಾರೆ, ಒಬ್ಬರೊಬ್ಬಳು ಸೇರಿಕೊಳ್ತಾರೆ. ಇನ್ನು ಇದ್ದಾರೆ ಇಲ್ಲಲ್ಲ, ಒಳಗೆ ಸೇರ್ತಾರೆ ಅವರು. ದೊಡ್ಡವರು ಚಿಕ್ಕವರೊಟ್ಟಿಗೆ ಬರ್ತಾರೆ ಅಲ್ಲಿ ಬಂದಾಗ. ಇದರ ಆಚೆಗೆ ಹೇಳ್ತಾನೆ, ಈ ತತ್ವಗ್ರಾಮದ ಚಿಂತನೆ ಇಲ್ಲದೇ ಇದ್ದವ ಮನುಷ್ಯ ಗರ್ಭದೊಳಗೆ ಸೇರಿಕೊಳ್ಳುತ್ತಾನೆ, ಗರ್ಭದ ಪಾಠ ಮಾಡ್ತಾನೆ. ನಮಗೆಲ್ಲ ಗರ್ಭವಿಜ್ಞಾನ ಸಿಗುವುದು ಕಪಿಲನ ಸಾಂಖ್ಯಶಾಸ್ತ್ರದಲ್ಲಿ. ಕಲಲಂತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬದಂ ಅಂತಾನೆ. ಮೊದಲ ದಿವಸ ಗರ್ಭ ಒಳಗೆ ಸೇರಿತು, 5 ದಿನ ಆದ ಒಂದು ನೊರೆಯಾಗಿ ಆಗ್ತದೆ, ಮತ್ತೆ ಒಂದು ದೊಡ್ಡ ವಸ್ತು ಆಗ್ತದೆ. ಪೇಷ್ಯಂಡಂವ ತದಪ್ಪರಂ, 10 ದಿನ ಆದಾಗ ಅದು ಒಂದು ಮೊಟ್ಟೆ ಆಗ್ತದೆ, ಒಂದು ಮರಿ ಆಗ್ತದೆ ಅಂತ ನೋಡಿ. ಕೆಲವರಲ್ಲಿ ಮೊಟ್ಟೆಯಾಗಿ ಹೋಗ್ತದೆ, ಅಕ್ಕಿಗಳಲ್ಲಿ ಎಲ್ಲ. ಮನುಷ್ಯರಲ್ಲಿ ಜರಾಯುಜ ಅಂತದೆ, ಪ್ರಾಣಿಯಾಗಿ ಬರ್ತದೆ ಹೊರಗೆ, ಮರಿಯಾಗಿ ಬರ್ತದೆ ಅಂತ. ಹೀಗೆ 4 ಬಗೆಯ ಜಾತಿಗಳನ್ನು ಉಲ್ಲೇಖಿಸ್ತಾರೆ. ಜರಾಯುಜ ಅಂದ್ರೆ ಗರ್ಭಚೀಲದಿಂದ ಹುಟ್ಟುವವರು, ಜರಾಯು ಅಂದ್ರೆ ಗರ್ಭ ಚೀಲ. ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟುವುದು. ತಲೆಯಲ್ಲಿ ಏನಾಗ್ತದೆ ಕೆಲವರಿಗೆ, ಹೇಗೆ ಆಯಿತು ಕೇಳಿದರೆ, ಅವರೇನು ಬಿತ್ತಾಕಿದ್ದರಲ್ಲಿ ಕೊಡಿ ಬರಲಿಕ್ಕೆ ಕೇಳಿದರೆ, ಅದು ಅವರಲ್ಲಿರುತ್ತೆ ಕಶ್ಮಲದಿಂದ ಬೆವರಿನಿಂದ ಆಗುವುದು, ಕ್ರಿಮಿಕೀಟಗಳಾಗುವ ಕ್ರಮ. ಆನಂತರ ಅಂಡಜ ಮೊಟ್ಟೆಯಿಂದ ಬರುವಂಥದ್ದು. ಆನಂತರ ಉದ್ಬೀಜ ನೆಲ ಒಡೆದು ಬರುವಂಥದ್ದು ಮರಮಟ್ಟುಗಳು. ಹೀಗೆ ಇಡೀ ಜೀವ ಪ್ರಪಂಚವನ್ನು 4 ಬಗೆಯಿಂದ ಮಾಡಿದ್ದಾರೆ. ಒಳಗೆ ಹೋದ ಗರ್ಭವೃದ್ಧಿ ಆಗ್ತದೆ. 7 ತಿಂಗಳಾದಾಗ ಅದಕ್ಕೆ ಪೂರ ಎಚ್ಚರ ಆಗ್ತದೆ ಅಂತಾನೆ. ಪೂರ ಎಚ್ಚರ. ಸಪ್ತವತ್ರಿ ಕೃತಾಂಜಲಿ ಸ್ತುಭೀತಯಂ ವಿಕ್ಲಭಯ ವಾಚಾ ಏನೋದರರ್ಪಿತ. ಪ್ರಾರ್ಥನೆ ಮಾಡುತ್ತೆ ಕೂತ್ಕೊಂಡದ್ದು ಒಳಗೆ ಜೀವ. ನನ್ನನ್ನು ಯಾರೋ ಒಳಗೆ ಹಾಕಿದ್ದಾರೆ, ಬಂಧನ ಆಗ್ತಾ ಇದೆ, ಕಷ್ಟ ಆಗ್ತದೆ, ಎಂಥದ್ದು ಬುಗ್ನ ಪೃಷ್ಠ ಶಿರೋಗ್ರೀವ ಅಂತ. ಬೆನ್ನು ಮಡಿಸಿಕೊಂಡು, ತಲೆ ಬಗ್ಗಿಸಿಕೊಂಡು, ಕೈ ಕಟ್ಟಿ ಹಾಕಿಕೊಂಡು ಕಷ್ಟಪಡಬೇಕಾಗತ್ತೆ. ಅಮ್ಮ ತಿಂದ ಆಹಾರದ ಪರಿಣಾಮದಲ್ಲಿ ಒಂದು ಉಪ್ಪಿನಕಾಯಿ ನೆಕ್ಕಿದ್ರೆ ಮೂರ್ಛೆ ತಪ್ಪದಂತದಕ್ಕೆ. ಆದ್ರೆ ಏನು ತಿಂತಾಳೋ ಅದರಿಂದಾಗಿ ಆಹಾರದ ಪರಿಣಾಮದಿಂದ ಗಳಿಬಿಲಿಗೊಳ್ಳುವ ಜೀವ ಹೆಚ್ಚು ಕಡಿಮೆಯಾಗಿ ದಮ್ಮಯ ಹೊರಗೆ ಹೋದರೆ ಸಾಕು. ಇನ್ನು ಯಾವ ಕಾಲದಲ್ಲಿ ಹೊರಗೆ ಹೋದ ನಂತರ ಯಾರತ್ತರೂ ಮಾತಾಡುವುದಿಲ್ಲ. ನಾರಾಯಣ ಸ್ಮರಣೆ ಮಾಡ್ತಾ ಇರ್ತಾನೆ. ಮತ್ತೆ ಗರ್ಭದೊಳಗೆ ಬಾರದಂತೆ ಎಚ್ಚರ ಮಾಡ್ತಾನೆ. ಇದೆಲ್ಲ ನೋಡಿದ್ರೆ ಮೂತ್ರ ಮಲ ಎಲ್ಲ ತುಂಬಿದ ಕೊಂಪೆಯ ಜೊತೆಯಲ್ಲಿ, ಮಲ ಮೂತ್ರಗಳ ಜೊತೆಯಲ್ಲಿ, ಬಂದಿರದ ಕ್ರಿಮಿಕೀಟಗಳ ದಂಶನದ ಜೊತೆಯಲ್ಲಿ ಬದುಕ್ತಾ ಇದ್ದೇನೆಲ್ಲ ದೇವರೇ ದಮ್ಮಯ ಆಗ್ತದಂತೆ. ಅಲ್ಲಿಗೆ ತಿಂಗಳು ತುಂಬಿದಾಗ ಸೂತಕ ವಾಯು ಒಳಗೆ ದೂಡುತ್ತದೆ, ಹೊರಗೆ ಮರಿ ಹಾರ್ತದೆ. ಬಂದದೇ ತಕ್ಷಣ, ಹೊರಗೆ ಬಂದ ತಕ್ಷಣ ಎಲ್ಲರೂ ನೋಡಿದಾಗ ಖುಷಿಯಾಗ್ತದೆ. ಬಣ್ಣದ ಲೋಕ, ಒಳಗೆ ಪ್ರತಿಜ್ಞೆ ಮಾಡಿದ್ದೆಲ್ಲ ಮರೆತೇ ಹೋಗ್ತದೆ.
ವಿಧಾನಸೌಧದ ಒಳಗೆ ಹೇಳಿದಾಗ ಹೊರಗೆ ಬಂದಾಗ ಬೇರೆ ಕಥೆ ಆಗ್ತದೆ. ಎಲ್ಲ ಯೋಚನೆ ಮಾಡಿ ಹೊರಗೆ ಬಂದಾಗ ಈ ವೈಭವವನ್ನು ಬಿಡಲಿಕ್ಕೆ ಸಾಧ್ಯ ಉಂಟು. ಬಹುಚಿತ್ರ ಜಗತ್ ಬಹುಧಾಕರಣ ಆದಂದ ಚಿತ್ರ ವಿಚಿತ್ರವಾದ ಪ್ರಪಂಚ ನೋಡಿದಾಗ ಈ ಮೆರ್ರಿ ರೌಂಡ್ಗಳು ಅದು ಇದೆಲ್ಲ ತಿರುಗಿಕೊಂಡಾಗ ಭಾರಿ ಖುಷಿ ಆಗ್ತದೆ. ಇದರೊಟ್ಟಿಗೆ ಕುಣಿತಾ ಇರ್ತಾನೆ, ಗಮ್ಮತ್ ಮಾಡ್ತಾ ಇರ್ತಾನೆ, ಮತ್ತೆ ನೆನಪೇ ಆಗುವುದಿಲ್ಲ. ಮತ್ತೆ ಕಾಸಸ್ವಾಸ ಕೃತಾಯಾಸ ಕಂಠೆ ಗುರುಗುರಾಯತೆ, ಮೇಲೆ ಕೆಳಗೆ ಹೋಗುವುದಿಲ್ಲ, ಕುತ್ತಿಗೆ ನೋವು ಶುರು ಆಗ್ತದೆ. ಯಾರು ಬಂದರೂ ಯಾರು ಅರ್ಥ ಆಗುವುದಿಲ್ಲ. ಯಾರೋ ಬಂದು ಕಾಣಿಕೆ ಇಡುವುದು, ಯಾರು ಹಿಂಬದಿಯಲ್ಲಿ ಕೂತಿರ್ತಾರೆ, ಅವ್ರು ಬಂದಿದ್ದಾರೆ ಸ್ವಾಮಿ ಪರದೇಶದಿಂದ ಅಂತಾರೆ. ಯಾರು ಹತ್ತಿರದಲ್ಲಿ ನಿಂತ ತಲ್ಲಾಡಿತಾರೆ, ಹೌದಾ ಅಂತ. ನಿಜವಾಗಿ ಅವರಲ್ಲ ತಲ್ಲಾಡಿದ, ಹೌದಾ ಅಂತ. ಕಾಣಿಕೆ ಇಟ್ಟಿದ್ದಾರೆ, ಆಯ್ತು ಬಂತು ಅಂತ ಹೇಳಿಸ್ತಾರೆ. ಅವರೇ ತೆಗೆದೊಳಗೆ ಹಾಕೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತೇ ಆಗುದಿಲ್ಲ ಏನಾಯ್ತು ಗೊತ್ತಿಲ್ಲ. ಯಾವ ಒಂದು ರೀತಿಯಲ್ಲಿ ಇರ್ತಾರೆ ಅಂತೀರ, ಅಧಿಕಾರ ಇರ್ತದೆ, ಆಸೆ ಇರ್ತದೆ, ಬಂಧುಗಳಿರ್ತಾರೆ, ಬೈಕ್ಗಳಿರ್ತವೆ, ಎಂಥದ್ದು ನಡೆಯುವುದಿಲ್ಲ ಕೊನೆಗೆ ಅಂತಾನೆ. ಇದು ಹೋಗ್ತಾನೆ, ಯಾರು ಬರೋದಿಲ್ಲ. ಕರ್ಮಾನುಗೋ ಗಚ್ಚದಿ ಜೀವ ಏಕ, ಮಾಡಿದ ಬುತ್ತಿ ತಗೊಂಡು ಹೋಗ್ತಾನೆ. ಬುತ್ತಿಯಲ್ಲಿ ಅವನು ಮಾಡಿದ ಸುಕೃತ ದುಷ್ಕೃತಗಳಿರ್ತದೆ, ಒಳ್ಳೆಯದು ಕೆಟ್ಟದ್ದು ಇರ್ತದೆ, ಅದು ಅವನು ಮಾತ್ರ ತಿನ್ಬೇಕು, ಇನ್ಯಾರು ಬರೋದಿಲ್ಲ ಅಂತ. ಹೀಗೆ ಬಗೆ ಬಗೆಯ ಜನ್ಮಗಳನ್ನು ಒಂದು ವಿಷಯ ಅಂತಾರೆ ಮಧ್ವಾಚಾರ್ಯರು. ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನತು ಸ್ತ್ರೀವಾಪಿ ಅನೂನದಶಕಂ ದೇಹಂ ಮಾನುಷಂ ಆರ್ಜತೆ ಅಂತ ಪುನರ್ಜನ್ಮ ಸಿದ್ಧಾಂತದ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡಿದ್ದವರು. ಮತ್ತೆ ಯಾರ ಹತ್ರ ಮಾತಾಡಬೇಕು ಅವರು? ಮನುಷ್ಯರಲ್ಲದ ಮತ್ತೆ ಯಾರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಒಬ್ಬ ಮನುಷ್ಯ 10 ವರ್ಷ 14 ವರ್ಷದ ನಂತರ ಬದುಕಿದ್ದರೆ ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನತು ಸ್ತ್ರೀವಾಪಿ, ಹೆಣ್ಣಿರಲಿ ಗಂಡಿರಲಿ 14 ವರ್ಷ ಬದುಕಿರಲಿ. ಒಟ್ಟಾರೆ ನಮಗೆ 14 ವರ್ಷದ ನಂತರ ಮಾಡಿದ ಕರ್ಮಗಳೆಲ್ಲ ಅವನಿಗೆ ಲೆಕ್ಕ. ಸರ್ಕಾರದ ಲೆಕ್ಕದಲ್ಲಿ 18 ಆಗಬೇಕು ಮೇಜರ್ ಆಗಲಿಕ್ಕೆ. ಆದರೆ ಧರ್ಮಶಾಸ್ತ್ರದ ಪ್ರಕಾರ 14 ವರ್ಷ ಆಗಿಬಿಟ್ರೆ ಮಕ್ಕಳಿಗೆ ಅವರು ಮಾಡಿದ ತಪ್ಪಿಗೆ ಅವರೇ ಜವಾಬ್ದಾರು. ಅದಕ್ಕಿಂತ ಮೊದಲು ಮಾಡಿದ ತಪ್ಪಿಗೆ ತಂದೆ ತಾಯಿಗಳು ಜವಾಬ್ದಾರು. ಪೆಟ್ಟು ತಿನ್ನೋದವರು. ಒಂದು 10 ವರ್ಷದ ಮಗು ಎಲ್ಲಿಯಾದ್ರೂ ಕದ್ದುಕೊಂಡು ಬಂದು ಕೊಟ್ಟರೆ ಅದರ ಪೆಟ್ಟು ತಿನ್ನೋದು ತಂದೆ ತಾಯಿಗಳು, ಅದಲ್ಲ. ತಿದ್ದಬೇಕಾದವರು 14 ವರ್ಷದ ನಂತರ ಮಾಡಿದ್ರೆ ಅದಕ್ಕೆ ಅದರ ಹೊಡೆತ ಪಾಪ ಇಲ್ಲ. ಆಗ ಎಚ್ಚರ ಆಗಿದೆ ಅಂತ ಅರ್ಥ, ಬೋಧ ಇದೆ ಅಂತ ಅರ್ಥ ಆಗಬೇಕು ಅಂತ ಅರ್ಥ. ಅದನ್ನ 14 ವರ್ಷದ ನಂತರ ಒಬ್ಬ ಮನುಷ್ಯ ಬದುಕಿದ್ದರೆ ಅವನು ಕಡಿಮೆ ಅಂದರೆ ಮತ್ತೆ 10 ಜನ್ಮವನ್ನು ಪಡಿತಾನೆ ಅಂತ ಅರ್ಥ. ಅಂತ 10 ಎಂತದ್ದು ಮನುಷ್ಯ ಜನ್ಮ. ದೇಹ ಮಾನುಷ ಮಾರ್ಜತೆ ಅನೂನ ದಶಕಂ, ಮಿನಿಮಮ್ 10 ಸರ್ತಿ ಮನುಷ್ಯನಾಗಿ ಅವನು ಬರಲೇಬೇಕು. ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಎರಡಕ್ಕೂ. 14 ವರ್ಷದ ನಂತರ ನಾವೀಗ ಎಲ್ಲ ಸೇರಿದವರೇ 14 ವರ್ಷದ ನಂತರವೇ ಇರುವವರು ಹೆಚ್ಚಿನವರು. ಇನ್ನು ಕಡಿಮೆ ಅಂದರೆ ಗ್ಯಾರಂಟಿ 10 ಸರ್ತಿ ಮನುಷ್ಯರಾಗಿ ಬರಲಿಕ್ಕೆ ಉಂಟು. ಅದು ಮೈನಸ್ ಪ್ಲಸ್ ಅವರಿಗೆ ಬಿಟ್ಟು, ಒಳ್ಳೆಯದಕ್ಕೂ ಬರಲಿಕ್ಕೆ ಉಂಟು, ಕೆಟ್ಟದ್ದಕ್ಕೂ ಬರಲಿಕ್ಕೆ. ಇದು ವಾಸ್ತವವಾದ ಪುನರ್ಜನ್ಮದ ಸಿದ್ಧಾಂತವನ್ನು ಕಪಿಲ ಹೇಳಿದ ಒಂದು ಮುಗ್ಧವಾದ ಸಿದ್ಧಾಂತದ ಬಗ್ಗೆ ಗಟ್ಟಿಯಾದ ಧೋರಣೆಯನ್ನು ಕೊಟ್ಟವರು. ಬಹಳ ಬಾರಿ ಗಟ್ಟಿಯಾಗಿ ಹೇಳುತ್ತಾರೆ ಇದು. ಹೀಗೆ ಕರ್ಮ ಸಿದ್ಧಾಂತದ ಕಥೆಯನ್ನು ಹೇಳಿ ಅಮ್ಮನನ್ನು ಸರಿ ಮಾಡಿ ಬಹಳ ಚೆನ್ನಾಗಿ ದೇವರಡೆಗೆ ಸಾಗುವ ಕಥೆಯನ್ನು ತಿಳಿಸಿಕೊಟ್ಟು ಪಂಚವಿಂಶನಾದ ಪರಮಾತ್ಮನಲ್ಲಿ ಸ್ವಧರ್ಮಾಚರಣಂ ಶ್ರೇಯ ವಿಧರ್ಮಾಚ ನಿವರ್ತನಂ ದೈವದತ್ತೇನ ಸಂತೋಷಾತ್ಮವಿಚರಣಾರ್ಚನಂ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷಧರ್ಮ ರತಿಸ್ತದ ಮಿತಮೇಧ್ಯಾಸನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ ಎಂತ ಹೇಳ್ತಾ ಹೋಗುದು. 25 ಮೆಟ್ಟಲು ಹೇಳ್ತಾನ. ಹತ್ತಬೇಕಾದ್ರೆ ದೇವರಡೆ ಹೋಗ್ಬೇಕಾದ್ರೆ 25 ದೇವರನ್ನು ಮುಟ್ಟಬೇಕಾದ್ರೆ 25 ಸ್ಟೆಪ್ಸ್ ಇದೆ ಅಂದ್ರು. ಏನು ಮೊದಲು ಅಂದ್ರೆ ಸ್ವಧರ್ಮಾಚರಣ, ನಿನ್ನ ಕೆಲಸ ಮೊದಲು ಮಾಡು. ಅಲ್ಲ ಅದು ಚೆನ್ನಾಗಿದೆ, ಅದು ಬಿಡು. ಇನ್ನೊಬ್ಬರ ಕೆಲಸ ಬಿಡುವುದು ಎರಡನೇ ಬೇಡ. ಸ್ವಧರ್ಮಾಚರಣಂ ಭಕ್ತಿಯ ವಿಧರ್ಮಾಚ ನಿವರ್ತನಂ, ಅದೆಲ್ಲ ಮಾಡಿದ ದುಡ್ಡು ಸಿಗುವುದಿಲ್ಲ ಅಂದ್ರೆ ದೈವದತ್ತೇನ ಸಂತೋಷ, ದೇವರು ಕೊಟ್ಟದ್ರಲ್ಲಿ ಇಷ್ಟಪಡು. ಆತ್ಮವಿಚರಣಾರ್ಚನ, ಅದು ಅರ್ಥ ಆಗಬೇಕಾದ್ರೆ ದೇವರು ಗೊತ್ತಿದ್ದವರ ಹತ್ತಿರ ಮಾತಾಡ್ಲಿಕ್ಕೆ. ಊರಿನ ಕೆಲಸ ಬಿಡು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಮೋಕ್ಷ ಧರ್ಮ ರಚಿಸ, ದೇವರೆಡೆಗೆ ಸಾಗು. ಮಿತಮೇ ಧ್ಯಾಸನಂ, ಸ್ವಲ್ಪ ಕಮ್ಮಿ ಊಟ ಮಾಡಯ್ಯ. ವಿವಿಕ್ತ ಕ್ಷೇತ್ರ ಸೇವನ, 10 ಜನರ ಹತ್ತಿರ ಹೋಗುವುದು ನಿಲ್ಲಿಸು. ಈ ಗಮ್ಮತ್ ಮಾತಾಡ್ತಾರೆ. ಒಂದೊಂದು ಮಾತು ಒಂದೊಂದು ದಿನ ಬೇಕಾಗುತ್ತೆ ನಮಗೆ. 10 ಜನರ ಹತ್ತಿರ ಇರಬಾರದು ಎನ್ನುವುದಕ್ಕೆ ಒಂದು ಒಳ್ಳೆಯ ಕಥೆ ಹೇಳ್ತಾರೆ. 24 ಗುರುಗಳನ್ನು ಒಟ್ಟು ಮಾಡೋದುಂಟು ಕೊನೆಗೆ ಉದ್ಧವನಿಗೆ ಕೃಷ್ಣ ಹೇಳುವಾಗ. ಅದರಲ್ಲಿ ಒಂದು ಕತೆ ಹುಡುಗಿಯ ಕತೆ ಚೆನ್ನಾಗಿರ್ತದೆ. ಒಂದು ಹುಡುಗಿಗೆ ನಿಶ್ಚಯ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ. ನಿಶ್ಚಯ ಅಂದ್ರೆ ಎಂತ ಮಾಡುವ, ಮನೆಗೆ ಬಂದುಬಿಟ್ಟ ಹುಡುಗ. ಹೇಳಲಿಲ್ಲ ಕೇಳಲಿಲ್ಲ, ಹಾಗೆಲ್ಲ ಮೊಬೈಲ್ ಇಲ್ಲಲ್ಲ. ಬರುವಾಗಲೇ 3 ಗಂಟೆ ಮಾಡಿಕೊಂಡು ಬಂದಿದ್ದಾನೆ. ಮಧ್ಯಾಹ್ನ ಕಳೆದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹುಡುಗಿ ಮಾತ್ರ. ತಂದೆ ತಾಯಿಯಲ್ಲಿ ಹೋಗಿದ್ದಾರೆ. ಬರೋ ಚಾನ್ಸ್ ಅವನಿಗೆ ಆಗ ಬಂದಾಗ. ಒಳಗೋದ. ಹುಡುಗಿ ಕೇಳಿದ್ಲು, ಫಾರ್ಮ್ಯಾಲಿಟಿ ಕೇಳೋದುಂಟಲ್ಲ, ಊಟ ಆಯ್ತಾ ಅಂತ. ಎಲ್ಲಿ ಊಟ ಆಗೋದು, ಎಲ್ಲೋ ನಡ್ಕೊಂಡು ದೂರ ಬಂದಿದ್ದಾನೆ, ಊಟ ಆಗೋದು ಆಗಲಿಲ್ಲ ಅಂದ. ಪುಣ್ಯಾತ್ಮ ಸರಿಯೇ ಹೇಳಿದ. ಕೆಲವರೆಲ್ಲ ಮಧ್ಯಾಹ್ನ ತಡ ಬಂದರು, ಊಟ ಆಯ್ತು ಹೇಳಿದ ಆಯ್ತು ಅಂತ ಹೇಳಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಮಲೆಕೊಂಡು ಬೈದುಕೊಂಡು ಮನೆಗೆ. ಊಟ ಆಗದೆ ಸತ್ತೋಗಲಿ, ಇವರು ಹಾಕ್ಲಿಲ್ಲ ಅಂತ ಉಂಟು ಹೇಳಲಿಲ್ಲ. ಅಲ್ಲ ಹೇಳಿದ್ದು, ಕೇಳಿದ್ದಂದ್ರೆ ಹೇಳಿದ ನಂತರ ಸತ್ಯ ತಿಳ್ಕೊಳ್ತೇವೆ. ಆಯ್ತು ಅಂತ ಹೇಳಿದ್ದಾರೆ ಅಂತ ಬಾಯಾರಿ ಕೇಳಿ ಬೇಡಪ್ಪ ಎಂತ ಬೇಡ ಅಂತ ಹೇಳು.
ಇವಾಗ ಸರಿಯಾಗಿ ಹೇಳಿದ್ದು, ಹುಡುಗಿ ಮಾತ್ರ ಇದ್ದದ್ದಲ್ಲ, ಊಟ ಆಗಲಿಲ್ಲ ಹೇಳಿದ್ದು. ಆಯಿತು, ಒಂದು ಊಟ ಹಾಕ್ತೇನೆ ಅದು ಎಲ್ಲಿ ಉಂಟು, ಪಾತ್ರೆಯಲ್ಲಿ ತಯಾರು ಮಾಡಬೇಕಿನ್ನು. ಹಿಂದಿನವರೆಲ್ಲ ಬೆಳಿಗ್ಗೆ ಎದ್ದದ್ದು ಸಂಜೆ ತಿಂತಾ ಇರಲಿಲ್ಲ, ಪುಣ್ಯಾತ್ಮರವರು. ಅಂತೂ ತಂಗಳ ಪೆಟ್ಟಿಗೆ ಇರಲಿಲ್ಲ ಅವರಲ್ಲಿ ಇರಲಿಕ್ಕೆ, ಫ್ರಿಜ್ಜೇ ಇಲ್ಲ. ಅದರಿಂದ ಒಳ್ಳೆಯ ವಿಷಯ ಅವರು. ಯಥಾ ಪ್ರಕಾರ ಮತ್ತೆ ಭತ್ತವನ್ನು ತಂದು ಒಂದಿಷ್ಟು 4 ಮುಷ್ಟಿ ಹೊರಳಿಗೆ ಹಾಕಿದ್ಲು, ಹಿಡ್ಕೊಂಡ್ಲು ಒನಕೆ ಬಡಿಲಿಕ್ಕೆ. ಅಲ್ಲಿಂದ ಶುರು. ಫ್ರೆಶ್ ಅಂದರೆ ತುಂಬ ಫ್ರೆಶ್ ಭತ್ತದಿಂದ ಅಕ್ಕಿಯನ್ನು ಕುಟ್ಟಿ ತೆಗೆದು ಮತ್ತೆ ಬೇಯಿಸಿ ಊಟ ಮಾಡಿ ಪರಿಮಳ ಇರ್ತದೆ, ತುಂಬ ಖುಷಿ ಇರ್ತದೆ ಅದು ಅಂತ ಅಕ್ಕಿ. ನನ್ನ ಅಮ್ಮವೇ ನನ್ನ ಹೊಟ್ಟೆ ಆಗುವ ಹಾಗೆ ಮಾಡಿದ್ದಾಳೆ ಹೇಳಿದ್ದಾಳು. ಇಲ್ಲೇ ಕಾಪಲ್ಲಿ ಕೂತಾಗ ದಿನಾ ಬಾರ ಮೇಯ್ತೇ ಏನು ಅಟ್ಲ ಅಂತ ಬಾಡ್ದು ನಾನು. ಅಷ್ಟು ಕಷ್ಟದ ಊಟ ನಮ್ಮದು ಹೊಟ್ಟೆಯಲ್ಲಿದ್ದದ್ದು ಅಕ್ಕಿ ಅನ್ನ ಅಂದರೆ. ಹಾಗೆ ಮಾಡಿಲ್ಲ ಅವಳು. ಮಾಡ್ಲಿಕ್ಕೆ ಹೋಗುವಾಗ ಒಂದು ಕಿರಿಪಿರಿ ಆಯ್ತು ಅವಳಿಗೆ. ಎಂತ ಅಂದರೆ ಕೈಯಲ್ಲಿ ಎಂಗೇಜ್ಮೆಂಟ್ ಆಗಿದೆ ಹೇಳಿದ, ನಿಶ್ಚಯ ಆಗಿದಲ್ಲ, ಬಳೆ ಇಡಿಸಿದ್ದಾರೆ. ಮುಹೂರ್ತದಲ್ಲಿ ಬಳೆ ಇಡುವುದು ಅಂತ ಕ್ರಮ. ಈಗೆಲ್ಲ ಅದು ಪ್ರಯೋಜನ ಇಲ್ಲ, ಅದು ಎಲ್ಲೆಲ್ಲಿ ಯಾವ ಇಡ್ತಾರೆ ತೆಗಿತಾರೆ ಎಲ್ಲ. ಹಿಂದೆಲ್ಲ ಮುಹೂರ್ತದಲ್ಲಿ ಬಳೆ ಇಡುವುದು, ಮುಹೂರ್ತದಲ್ಲಿ ಬಂಗಾರ ಕರಗಿಸ್ಲಿಕ್ಕೆ ಆಗುವುದು, ಮುಹೂರ್ತದಲ್ಲಿ ತಿಲಕಧಾರಣೆ ಮಾಡುವುದು, ಕಾರಂಗಡು ತುಳಸಿ ಎಲ್ಲ ಕ್ರಮ. ಇವಳು ಇಟ್ಟಿದ್ದಾಳೆ ಬಳೆ ಇಡುವುದು, ಬಳೆ ತೆಗಿಲಿಕ್ಕಿಲ್ಲ, ಮತ್ತೆ ಬಳೆ ಒಡೆಯುವುದು ಕ್ರಮ. ನಿಜವಾಗಿ ತೆಗೆಯುವುದು ಅಂದರೆ ಹಿಂದೆ ಇವಳು ಕಚ್ಚ ಕಚ್ಚ ಶಬ್ದ ಮಾಡಿದದು, ಬಳೆ ಎಲ್ಲ ಹಾಕಿದ್ದು. ತುಂಬ ಬಳೆ ಹಾಕ್ತಾರೆ ಇವತ್ತಿನ ಹಾಗೆ ಮರ್ಯಾದೆ ಬಿಟ್ಟವರಾಗಿ ಒಂದೆರಡು ಹಾಕುವುದು ಅಥವಾ ಹಾಕದೇ ಇರುವುದೆಲ್ಲ ಕ್ರಮ ಇಲ್ಲ. ಕೈ ತುಂಬ ಬಳೆ ಹಾಕಿದ್ದಾಳೆ, ಮಣ್ಣಿನ ಗಾಜಿನ ಬಳೆ. ಅದು ಒನಕ್ಕೆ ಎತ್ತಿ ಹಾಕುವ ಚೈ 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 ಶಬ್ದ ಮಾಡಿತ್ತು. ಇವಳಿಗೆ ಬೇಜಾರಾಯಿತು. ಯಾಕೆಂದರೆ ಒಳಗೆ ಬಂದದ್ದು ಯಾರು ಬಂತು ಅಂತ ಗೊತ್ತಾಗಿದೆ ಆಚೀಚೆ ಮನವರಿಗೆ. ಬರುವಾಗ ಕೇಳಿಕೊಂಡೆಲ್ಲ ಬರ್ತಾರೆ, ಆ ಮನೆಯಲ್ಲಿ ಈ ಮನೆಯಲ್ಲಿ ಅಂತ ಹೇಳಿಕೊಂಡು. ಆದ್ರಿಂದ ಅವರೆಲ್ಲ ತಿಳ್ಕೊಳ್ತಾರೆ, ಒಂದೇ ಹುಡುಗಿ ಎಂಥದೋ ಶಬ್ದ ಆಗ್ತಾ ಉಂಟು ಅಂತ ತಿಳ್ಕೊಳ್ತಾರೆ. ಮತ್ತೆ ಹೇಳಿ ಇವಳು ಬಳೆಯನ್ನು ತೆಗಿಲಿಕ್ಕಿಲ್ಲ, ಹೊಡಿದ್ಲು. ಪೂರ ಹೊಡಿಬಾರದು, ಪೂರ ಹೊಡೆದ್ರೆ ಅಮಂಗಲ ಆಗುತ್ತೆ. ಎರಡೆರಡು ಉಳಿಸಿಕೊಂಡ್ಲು, ಎಲ್ಲ ಹೊಡ್ಕೊಂಡು. ಮತ್ತೆ ಒನಗೆ ಆಗುವಾಗ ಮತ್ತೆ ಗಿಣಿ ಹೇಳ್ತದೆ, ಎರಡಿದ್ರು ಶಬ್ದ ಮಾಡ್ತದೆ. ಹೆಚ್ಚಿನವರಿಗೆಲ್ಲ ಈ ಮನೆಯ ಮೇಲೆ ಗೋಡೆ ಮೇಲೆ ಕಿವಿ ಇರುದು, ದೊಡ್ಡದಾಗಿ ಕೇಳುದು. ಗೋಡೆಯೇ ನಮಗೆ ಸ್ಪೀಕರ್ ಎಲ್ಲ ಕಡೆಯಲ್ಲಿ ಗಡ್ದು ಕೇಳ್ತದೆ. ಆದ್ರಿಂದ ಈ ಶಬ್ದ ಮಾಡಿದ್ರು ದೊಡ್ಡದಾಗತ್ತೆ ಹೇಳಿ ಅವಳು ಒಂದು ಉಡಿಸಿದ್ಲು, ಒಂದು ಹೊಡೆದ್ಲು. ಈಗ ಖಾಲಿ ಒಂದೇ ಬಾಳೆ, ಈ ಶಬ್ದ ಆಗೋದಿಲ್ಲ. ಮತ್ತೇನಾಯ್ತು ಕತೆ ಗೊತ್ತಿಲ್ಲ ಬಿಡಿ, ಅದು ಒಳಗಿನ ಕತೆ, ನಾವ್ಯಾಕೆ ಕೇಳೋದು. ವಿಷಯನ್ನು ಕೇಳಿದ್ರೆ ವೇದವ್ಯಾಸರು ಹೇಳ್ತಾರೆ, ವಾಸೋ ಬರುಹುನಾಂ ಕಲಹ ಭವೇದ್ವಾರ್ತಾ ದ್ವಯೋರಪಿ ಏಕೇವ ಚರೆ ತಸ್ಮಾತ್ ಕುಮಾರಿಯ ಇವ ಕಂಕಣ ಅಂತ. ಹೆಣ್ಣಿನ ಬಳೆಯ ಕಥೆಯಂತೆ ಒಬ್ಬನೇ ಇರಬೇಕು, ಇಬ್ಬರಿದ್ರೆ ಪಟ್ಟಾಂಗ ಮಾಡ್ತಾರೆ, ತುಂಬ ಜನ ಇದ್ರೆ ಗಲಾಟೆ ಮಾಡ್ತಾರೆ ಅಂತ. ವಾಸೋ ಬಹೂನಾಂ ಕಲಹ, ತುಂಬ ಜನ ಸೇರಿದ್ರೆ ಗಲಾಟೆ ಆಗ್ತದೆ. 2 ಜನ ಇದ್ರೆ ಪಟ್ಟಾಂಗ ಮುಗಿಯುವುದೇ ಇಲ್ಲ. ಆದ್ರಿಂದ ಒಬ್ಬನೇ ಹೋಗು. ವಿವಿಕ್ತ ಕ್ಷೇತ್ರ ಸೇವನಂ, ಅದಕ್ಕೆ ಹೇಳಿ, ಯಾರಿಲ್ಲದಂತೆ ಒಬ್ಬನೇ ಕೂತ್ಕೋ, ಒಳ್ಳೆ ಯೋಚನೆ ಮಾಡಲಿಕ್ಕೆ ಬರ್ತದೆ, ಒಳ್ಳೆ ಓದ್ಲಿಕ್ಕೆ ಸಿಗ್ತದೆ. ಇಬ್ರು ಕೂತ್ರೆ ಪಟ್ಟಾಂಗ ಮುಗಿಯುವುದೇ ಇಲ್ಲ, ನಿಲ್ಲಿಸುವುದೇ ಇಲ್ಲ. ಬೊಬ್ಬೆ ಹೊಡ್ಕೊಂಡೇ ಇರ್ತಾರೆ. ಹೇಳಿದ್ದೇ ಹೇಳುದು, ಮತ್ತೆಂದಿಲ್ಲ, ಹೊಸತ್ತು ಹೇಳಲಿಕ್ಕೆ ಇಲ್ಲ. ಆದ್ರಿಂದ ಯಾವ ಕಾಲದಲ್ಲಿ ನಾನು ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೆ ಹೋದಾಗ ಯಾರನ್ನು ಕರ್ಕೊಂಡು ಹೋಗಬೇಡಿ. ದೇವರ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗಲೂ ದೇವರ ನಾಮಸ್ಮರಣೆ ಮಾಡಿ, ಹೋದ ನಂತರ ದೇವರ ಬಗ್ಗೆ ಮಾತಾಡಿ ಬನ್ನಿ. ಸೀದಾ ದೇವಸ್ಥಾನ ಹೋಗುವಾಗಲೇ ಹಿಂಡುಗಟ್ಟಲೆ ಹೋಗುದು. ಎಲ್ಲರೂ ಹೇಳೋದು, ಇನ್ನು ಈ ಒಂಜಿ ಪದಾರ್ಥ ಅಂಪ್ಲ, ಈ ಒಂಜಿ ಶ್ಲೋಕ ಬಣ್ಣ, ಈ ಒಂಜಿ ಪದ್ಯ ಬಣ್ಣ, ಬೊಬ್ಬೆ ಹೊಡ್ಕೊಂಡು ಬರುದು. ದೇವರಿಗೆ ಕಿರಿಕಿರಿಯಾಗಿ ದೇವರ ಹತ್ರ ಹೋಗಿ ಲಂಗೋಟಿ ಬಲ್ಲು ಒಳ್ಳೆ ದಣ್ಣ, ಯಾರ ಕರ್ಮಕ್ಕೆ ಯಾರಿಗೆ ದೇವರಿಗೆ ಹೇಳ್ಬೇಕು ಅದನ್ನು. ಇದು ಬ್ರಾಡ್ಕಾಸ್ಟಿಂಗ್ ಆಗುದು ಕಡೆ. ಅಲ್ಲಿ ಅಕ್ಕ ಬರುವುದಿಲ್ವ, ಲಂಗೋಟಿ ಬಳ್ಳು ಒಳ್ಳೆ ದಕ್ಕ ಇಡ್ಲಿಕ್ಕೆ ಆಗುದಿಲ್ವ? ಎಂತ ಕರ್ಮ ಗೊತ್ತಿಲ್ಲ, ಬೊಬ್ಬೆ ಹಿಡಿತಾರೆ. ಹಬ್ಬ ಬಂತಮ್ಮ, ಗಣಪತಿ ಹಬ್ಬ ಬಂದಿತಮ್ಮ, ಉಂಡೆ ಮಾಡಮ್ಮ, ಅಲ್ಲದಿದ್ರೆ ಚಕ್ಕುಲಿ ಮಾಡಮ್ಮ. ಎಂತ ಕರ್ಮಕ್ಕೆ ಕೂಗುವುದು? ಯಾರಿಗೆ ಕೂಗಬೇಕು? ಯಾರು ಹೇಳುದು? ಮನೆಯಲ್ಲಿ ಒಂದು ಶ್ಲೋಕ ಹೇಳುವುದಿಲ್ಲ, ಪ್ರಸೀದ ತುಳಸಿ ದೇವಿ ಅಂತ ಹೇಳಿಕೊಂಡು ಒಂದು ತುಳಸಿ ಪ್ರದಕ್ಷಿಣೆ ಬರುವುದಿಲ್ಲ, ಕೈಕಾಲು ಸೊಂಟ ನೋವುಗಳಿಗೆ, ದೀಪ ಹಚ್ಚಿಡುವುದಿಲ್ಲ, ಬೆಳಿಗ್ಗೆದ್ದು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳಲಿಕ್ಕೆ ಮಂಡೆ ಮಾರಿ, ಮಂಗಳಂ ಭಗವಾನ್ ವಿಷ್ಣು ಹೇಳಿಕೊಂಡು ಮಲಗುವುದಿಲ್ಲ. ಇದ್ದ ಬಿದ್ದ ದೇವಸ್ಥಾನ ಸಂತೆಗೆಲ್ಲ ಬಗೆ ಬಗೆ ಸೀರೆ ಸುತ್ತುಕೊಂಡು ಬಂದು ಬೊಬ್ಬೆ ಹೊಡ್ಕೊಳ್ತಾವೆ. ಒಂದು ಸರ್ತಿ ವಿಭುದೇಶ ತೀರ್ಥರು, ಇದೇ ಅದ್ಮಾರು, ಇಲ್ಲಿ ಅವರ ಕ್ಷೇತ್ರ ಇದು ಬೇರೆ, ಇದೇ ವಿಭುದೇಶ ತೀರ್ಥರು ಗುರುಗಳು, ಇವತ್ತಿನ ವಿಶ್ವಪ್ರಿಯರ ಗುರುಗಳು. ಪರ್ಯಾಯ ಸಭೆಯಲ್ಲಿ ಇದ್ರಲ್ಲಿ ಒಮ್ಮೆ ಬಂದು ಕೂತಿದ್ದಾರೆ ಎಲ್ಲ ಹೆಂಗಸರು, ಬಹಳ ಜನ. ಎಲ್ಲಿಂದ ಬಂದದಿಲ್ಲ ಹೇಳಿದ್ರು. ಕೆಲವು ಕರ್ನೂರು, ಕೆಲವು ಸತ್ಯ ಹಾಗೆಲ್ಲ ಹೇಳಿಕೊಂಡು ಅಲ್ಲಿಂದ ಇಲ್ಲಿಂದೆಲ್ಲ ಅಂತ. ಏನು ಬಂದು ಹೇಳಿದ್ರು, ಭಜನೆ ಅಂದ್ರು. ಗಂಡಂದಿರು ಎಲ್ಲಿ ಹೇಳಿದ್ರು, ಊರಲ್ಲಿದ್ದಾರೆ. ಹೋಗಿಯ ಗಂಜಿ ಮಾಡಿ ಹಾಕಿ ಅಂದ್ರು. ಸೀದಾ ಗಡ್ಡದಲ್ಲಿ ಹೇಳಿದ್ದು, ಹೋಗಿ ಎಲ್ಲ ಗಂಜಿ ಮಾಡಿ ಹಾಕಿ ಅವರಿಗೆ ಗಂಡಂದಿರಿಗೆ ಹೇಳಿದ್ದು. ಅವರು ಮಾಡಬೇಕಾದ ಧರ್ಮವನ್ನು ಮಾಡುವುದಿಲ್ಲ, ಮಾಡಬಾರದು. ಅದೇನು ಮೊದಲು ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ. ಇವ ಸ್ಟೆಪ್ ಹೇಳುದು. ಅದನ್ನು ಎಲ್ಲಿದ್ದೀವಿ ನಾವು ಎಲ್ಲಿದ್ದೇವೆ ಕೇಳಿದ್ರೆ, ಮೊದಲು ನಿನ್ನ ಕೆಲಸ ಮಾಡು. ಕುರುಭಂಶ ಜಕರ್ಮ ನಿಜನ್ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಆಚಾರ್ಯ ಹೇಳಿದ, ನಿನ್ನ ಕೆಲಸ ಮಾಡಯ್ಯ, ಚೆನ್ನಾಗಿ ಮಾಡು, ಅದನ್ನು ದೇವರಿಗೆ ಒಪ್ಪಿಸುವ ಆಗುವಂತೆ ಮಾಡು. ಇದನ್ನು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹನ್ ಸ್ವಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವಪ್ಯಧರ್ಮ ಅಂದ. ಭಗವದ್ ಆರಾಧನಮೇವ ಪರಮೋ ಧರ್ಮ, ದೇವರ ಪೂಜೆಯೇ ದೊಡ್ಡ ವಿಷಯ ಅಂತ. ಇನ್ಯಾರ ಸೇವೆಯೂ ಅಲ್ಲ, ಇನ್ಯಾರ ವಿಷಯವಲ್ಲ ಅಂತ.
ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಅವರವರು ತಮ್ಮ ಕೆಲಸವನ್ನು ದೇವರಿಗೆ ಒಪ್ಪಿಗೆ ಆಗುವಂತೆ ದೇವರಿಗೆ ಒಪ್ಪಿಸಿ ಮಾಡಿದರೆ, ಅವನಿಗೆ ಕೊಟ್ಟು ಮಾಡಬೇಕದನ್ನು ಮಾಡಿದರೆ, ಎಷ್ಟು ಕಡಿಮೆಯಾಗಲಿ, ಎಷ್ಟು ಕಮ್ಮಿಯಾಗಲಿ, ಅಥವಾ ಎಷ್ಟು ಚಿಕ್ಕದೇ ಆಗಲಿ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋತವ್ಯ. ಅಸ್ಯ ಧರ್ಮಸ್ಯ, ನಾರಾಯಣನ ಧರ್ಮ ಮಾಡಿದರೆ ಎಷ್ಟು ಕಡಿಮೆ ಮಾಡಿದರೂ ಅತ್ಯಂತ ಎತ್ತರದ ತಪ್ಪಿನಿಂದ, ತೊಂದರೆಯಿಂದ, ಆಪತ್ತಿನಿಂದ ಬಿಡುಗಡೆ ಮಾಡುತ್ತಾನೆ. ಕ್ರಮ ಅವನದ್ದೇ ಘೋಷಣೆ ಅದು ವಾಸ್ತವವಾಗಿ. ಹಾಗೆ 25 ಮೆಟ್ಟಲುಗಳು ಬಹಳ ಸುಂದರವಾದ ಭಗವಂತನಡೆಗೆ ಸಾಗುವ ವಿಧಾನಗಳನ್ನು ಹೇಳಿಕೊಟ್ಟು ದೇವಹೂತಿಗೆ ಆಕೆ ಮತ್ತೆ ಭಗವಂತನ ಎಚ್ಚರದಿಂದ ನದಿಯಾಗಿ ಹರಿತಾಳೆ. ಕಪಿಲ ಹೀಗೆ ಲೋಕದಲ್ಲಿ ಸಾಂಖ್ಯಶಾಸ್ತ್ರವನ್ನು ಹಂಚುತ್ತಾ ಕೂತ್ಕೊಳ್ಳುತ್ತಾನೆ. ಅವನ ಶಿಷ್ಯ, ಅವನ ಪ್ರಶಿಷ್ಯರೆಲ್ಲ ಆಸುರಿ, ಪಂಚಶಿಖ, ವಿಶೇಷವಾಗಿ ಮುಂದೆ ಬರುವವರೆಲ್ಲರೂ ಸಹ ಸಾಂಖ್ಯದ ಚಿಂತನೆ ನಿಂತಾರೆ. ಪಂಚಮ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ ಪ್ರೋವಾಚ ಆಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ ಅಂತ. ಅದರ ಆಚೆಗೆ ಇನ್ನೊಬ್ಬಳಿದ್ದಾಳೆ. ಇವರದ್ದೇ 7 ಮಕ್ಕಳು, 9 ಹುಡುಗಿಯರಿದ್ದಾರೆ. ಅವರು ಕತೆ ಹೇಳಲಿಲ್ಲ, ಮನೆಯ ಗಂಡು ಮಗ ಮಾತ್ರ ಆಯ್ತು. ಕಲಾ, ಅನಸೂಯ, ಶ್ರದ್ಧಾ, ಅವಿರ್ಭುಗು, ಗತಿ, ಕ್ರಿಯಾ, ಖ್ಯಾತಿ, ಊರ್ಜಾ, ಶಾಂತಿ, 9 ಹುಡುಗಿಯರು. ಈ 9 ಹುಡುಗಿಯರಿಗೆ ಮದುವೆ ಮಾಡ್ತಾರೆ. ಒಮ್ಮೆ ಮೊದಲಿನ ಋಷಿಗಳಿಗೆ ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ಅಥರ್ವ. 9 ಹುಡುಗಿಯರು, 9 ಋಷಿಗಳು. ಹಿಂದೆ 10 ಋಷಿಗಳು ಹುಟ್ಟಿದ್ರು. ಅದರಲ್ಲಿ ನಾರದ ಮತ್ತು ದಕ್ಷ ಇದ್ರು. ದಕ್ಷನಿಗೆ ಮದುವೆ ಆಗಿದೆ. ಸ್ವಯಂಭೂ ತನ್ನ ಮಗಳನ್ನು ಕೊಟ್ಟಿದ್ದಾನೆ. ಈ 8 ಜನರಿಗೆ ಆಗಲಿಲ್ಲ. ಇನ್ನೊಬ್ಬ ನಾರದನೇ, ಅವನಿಗೆ ಮದುವೆ ಆಗಲಿಲ್ಲ, ಅವನು ಮದುವೆ ಹಾಕೊಳ್ಳಿಲ್ಲ. ಹೀಗೆ 10 ಜನರು ಮೊದಲು ಹುಟ್ಟಿದವರಲ್ಲಿ ಇವತ್ತು 8 ಜನರಿಗೆ ಮತ್ತು ಇತರ ಋಷಿಗೆ ಅಥರ್ವನಿಗೂ ಮದುವೆ ಆಗಿದೆ. ಅಥರ್ವನಿಂದ ದದೀಚಿ ಹುಡುತ್ತಾನೆ. ಇತ್ತ ಮರೀಚಿಯಿಂದ ಕಶ್ಯಪ ಬರ್ತಾನೆ. ಮತ್ತೆ ಅವನಿಗೆ ದಿತಿ ಸಿಗುವುದು ಅಥವಾ ಅತಿಥಿ ಸಿಗುವುದು. ಇಲ್ಲಿ ಮರೀಚಿಗೆ ಕರ್ದಮನ ಮಗಳು ದೇವಹೂತಿಯಿಂದ ಹುಟ್ಟಿದವಳು ಕಲಾ ಅನ್ನೋಳು ಹೆಂಡತಿಯಾಗಿ ಕಶ್ಯಪರು, ಅವರಿಂದ ಬಹಳ ದೊಡ್ಡದಾದ ಸಂತಾನ ಆಗುತ್ತೆ. ಮುಂದೆ ನಾವು ಕಶ್ಯಪರ ಸಂತಾನ ನೋಡ್ಲಿಕ್ಕೆ ಉಂಟು. ಅಂಗಿರಸ್ಸಿನಿಂದ ಬೃಹಸ್ಪತಿ ಆಚಾರು, ಅಲ್ಲಿಂದ ಭರದ್ವಾಜ ವಂಶ ಎಲ್ಲ ಬರ್ತದೆ. ಪುಲಸ್ತ್ಯನಿಂದ ವಿಶ್ರವಸು ಹುಡುತ್ತಾನೆ. ಅಲ್ಲಿಂದ ರಾವಣ ಕುಂಭಕರ್ಣರು ಬರ್ತಾರೆ. ಅಲ್ಲಿ ವಿಭೀಷಣ ಮತ್ತೆ ಇವರೆಲ್ಲ ಸುಶೂರ್ಪನಕ್ಕೆಲ್ಲ ಸಿಗುವುದು ಅಲ್ಲಿ ಪುಲಸ್ತ್ಯನಿಂದ. ಪುಲಹನಿಂದ ಕರ್ಮಶ್ರೇಷ್ಠ, ವರೀಯಾಂಸ, ಸಹಿಷ್ಣು ಅಂತ ಕರ್ಮದ ದೇವತೆಗಳು ಬರ್ತಾರೆ. ಕ್ರತುವಿನಿಂದ 60,000 ವಾಲಕಿಲ್ಯರು ಹುಡುತ್ತಾರೆ. ಹೆಬ್ಬೆರಳು ಗಾತ್ರದವರು, ದೊಡ್ಡ ಕಥೆಯಾದವರು. ಋಗ್ವೇದದಲ್ಲಿ ವೇದ ಸೂಕ್ತ ವ್ಯವಸ್ಥೆಯಲ್ಲಿ ವಾಲಕಿಲ್ಯ ಸೂಕ್ತವೇ ಇದೆ ನಡುವೆ. ಉಪಾಸನೆಗೆ ಸಿಗುವಂತೆ ಪ್ರತಿನಿತ್ಯ ಸೂರ್ಯನ ಚಿಂತನೆ ಮಾಡುತ್ತಾ, ನಮಗಿಂತ ಮೊದಲು ಜಪ ಮಾಡುತ್ತಾ ಭಗವಂತನನ್ನು ಆರಾಧಿಸುವವರು ವಾಲಕಿಲ್ಯರು. ಹಾಗೆ ಅದು ಕ್ರತುವಿನಿಂದ. ಭೃಗುವಿನಿಂದ ಮೃಕಂಡು ಬರ್ತಾನೆ. ಅವನ ಮಗ ಮತ್ತೆ ಮಾರ್ಕಂಡೇಯ ಹುಡುತ್ತಾನೆ. ಪ್ರಳಯವನ್ನು ನೋಡುವ ದೊಡ್ಡ ಚರಿತೆಯ ವ್ಯಕ್ತಿ ಆಗ್ತಾನೆ ಮಾರ್ಕಂಡೇಯ ಅಂತ. ಪ್ರಳಯ ಅಂದ್ರೆ ಧ್ಯಾನದ ಕಣ್ಣಿನಲ್ಲಿ ಪ್ರಳಯ ನೋಡ್ತಾನೆ. ಪ್ರಳಯ ನೋಡ್ಲಿಕ್ಕೆ ಬರುವುದಿಲ್ಲ, ಎಲ್ಲ ಸಂಹಾರ ಆಗುವಾಗ ನೋಡುದೆಂದು ಅವನಿಲ್ಲ. ದೇವರವನಿಗೆ ಕಾಣಿಸಿಕೊಡ್ತಾನೆ ಪ್ರಳಯ ಹೇಗಿದೆ ಅಂತ ಹೇಳಿ, ನಡುವೆ ತೋರಿಸಿ ಮುಳುಗಿಸಿ ನಿಲ್ಲಿಸ್ತಾನೆ. ಇನ್ನು ವಶಿಷ್ಠ, ಅವನಿಂದ ಶಕ್ತಿ, ಅವನಿಂದ ಪರಾಶರ, ಅವನಿಂದ ವ್ಯಾಸರ ಕಥೆಯನ್ನು ನಾವು ಕೇಳಿಕೊಂಡು. ಹೀಗೆ ಮರೀಚಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ದಕ್ಷ ಆಯಿತು, ಅಥರ್ವ ಅಧೀಚ ಆಯಿತು. ಇನ್ನೊಬ್ಬ ಅತ್ರಿ ಉಳಿದಿದ್ದಾನೆ. ಅತ್ರಿಯ ಕತೆ ಅನುಸೂಯಳ ಜೊತೆಯಲ್ಲಿ ಹುಟ್ಟಿದ್ದು 3 ರೂಪದ ಭಗವಂತನ ಉಪಾಸನೆ. ಅದರ ಕತೆ ಸ್ವಲ್ಪ ಹೆಚ್ಚು ಕಡಿಮೆ ಇರುವುದರಿಂದ ನಾಳೆ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣ.